ಕ್ಯಾನ್ಸರ್ ಸಹ ವಯಸ್ಸಿಗೆ ಸಂಬಂಧಿಸಿದಂತಹ ಒಂದು ತೊಂದರೆ ಅಂತಲೇ ಅನ್ಬೋದು. ಈಗಿರುವ ಜಗತ್ತಿನಲ್ಲಿ ಎಲ್ಲದರಲ್ಲೂ ವಿಷಗಳಿದೆ. ಈ ಕುಡಿಯೋ ನೀರಲ್ಲಿ ತರಕಾರಿಗಳಾಗ್ಬೋದು, ಕಾಳುಗಳು, ಸೊಪ್ಪುಗಳು ಎಲ್ಲ ಕಡೆ. ಹಾಗಾಗಿ ನಾವು ಸೇವಿಸುವ ಆಹಾರ, ನಾವು ಕುಡಿಯುವ ನೀರು, ನಾವು ಉಸಿರಾಡುವ ಗಾಳಿ ಎಲ್ಲದರಲ್ಲೂ ಕಾರ್ಸಿನೋಜನ್ಗಳು ಸೇರ್ಕೊಂಡಿರುತ್ತೆ. ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರನ್ನು ಉಂಟು ಮಾಡುವಂತಹ ವಸ್ತುಗಳನ್ನು ನಾವು ಕ್ಯಾನ್ಸರ್ ಕಾರಕಗಳು ಅಂತ ಅನ್ಬೋದು, ಕಾರ್ಸಿನೋಜನ್ ಅಂತ ಕರಿತೀವಿ. ಎಕ್ಸ್ರೇನ ಕಂಡುಹಿಡಿದಂಥ ಸಂಶೋಧಕರಿಗೆ ಕ್ಯಾನ್ಸರ್ ಬಂತು. ಸಿಗರೇಟ್ ಸೇದಿದ್ರೆ 3000 ವಿಷಗಳಿಗೆ ನಾವು ಎಕ್ಸ್ಪೋಸ್ ಆದವು ಅಂತೇಳಿ. ಈರುಳ್ಳಿ ಮೇಲೆ ಇರುವಂತಹ, ನೀವು ಸಾಮಾನ್ಯ ಈರುಳ್ಳಿ ಸಿಪ್ಪೆ ತೆಗೆದಾಗ ಕಪ್ಪಾಗಿರುವಂತಹ ಒಂದು ಫಂಗಸ್ ಸಿಕ್ಬೋದು. ಇದು ಬಿಡುಗಡೆ ಮಾಡುವ ವಿಷ. ಈ ವಿಷ ದೇಹದ ಒಳಗಡೆ ಹೋದಾಗ ಅದು ಲಿವರ್ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಇದು ಬಹಳ ಪ್ರೂವ್ ಆಗಿರೋ ಅಂಥದ್ದು. ಇದು ನಾವು ತೆಗೆದುಕೊಳ್ಳುವ ಕಲರಿಂಗ್ ಏಜೆಂಟ್ಸ್ಗಳಾಗಿರ್ಬೋದು, ಪ್ರಿಸರ್ವೇಟಿವ್ಗಳಾಗಿರ್ಬೋದು, ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್, ಆಮೇಲೆ ರಾಸಾಯನಿಕ ರಸಗೊಬ್ಬರಗಳಾಗಿರಬಹುದು. ಹೊಟ್ಟೆ ಮೇಲೆ ಬೊಜ್ಜು ಯಾವಾಗ ಆರಂಭ ಆಗುತ್ತೆ, ನಾವು ಸ್ವಲ್ಪ ಸ್ವಲ್ಪ ಕಾಯಿಲೆಗೆ ಹತ್ತಿರ ಆಗ್ತಾ ಇದ್ದೀವಿ ಅಂತ. ಪುರಾಣಗಳಲ್ಲೂ ಕ್ಯಾನ್ಸರ್ ಬಗ್ಗೆ ಏಡಿ ಗ್ರಂಥಿ ಅಂತ ಅಂತಾರೆ. ಮಮ್ಮಿಗಳಲ್ಲಿ ಕ್ಯಾನ್ಸರ್ ಗೆಡ್ಡೆಗಳ ಇದ್ದಿದ್ದಂತಹ ಕುರುಹುಗಳಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಜಗತ್ತಿನಾದ್ಯಂತ ಕಾಡುತ್ತಿರುವ ಬಹಳ ದೊಡ್ಡ ಆರೋಗ್ಯದ ಸಮಸ್ಯೆ ಅಂದರೆ ಅದು ಕ್ಯಾನ್ಸರ್. ಅಮೆರಿಕದಂಥ ದೇಶದಲ್ಲಿ 5 ಜನರಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಐಡೆಂಟಿಫೈ ಆಗ್ತಾ ಇದೆ. ಹಾಗೆ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲೂ ಸಹ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಏನಂತೀವಿ, ಅದು ಮಹಿಳೆಯರಲ್ಲಿ ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕ್ಯಾನ್ಸರ್ ಅನ್ನೋದು ಜಗತ್ತಿನಾದ್ಯಂತ, ಗ್ಲೋಬಲಿ ಅಂತ ನಾವೇನು ಹೇಳ್ತೀವಿ, ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶದಲ್ಲೂ ಇದೊಂದು ಬಹಳ ದೊಡ್ಡ ಸಮಸ್ಯೆ ಅಂತ ಇದ್ದೀವಿ. ಇದು ಒಂದು ಬಹುವಿಧದ ಅಸ್ವಸ್ಥತೆ. ಅಂದರೆ ಇಲ್ಲಿ ನಾವು ಸೇವಿಸುವ ಆಹಾರ, ನಮ್ಮ ಪರಿಸರ, ನಮ್ಮ ಜೀವನ ಶೈಲಿಯ ಜೊತೆಗೆ ನಮ್ಮ ಜೀನೋಮ್ ಇವೆರಡೂ ಸೇರಿದಾಗ ನಮ್ಮ ಜೀನೋಮ್ನಲ್ಲಿ ಉಂಟಾಗುವ ಬದಲಾವಣೆಯಿಂದ ಕಂಡುಬರುವಂತಹ ಕಾಯಿಲೆ ಈ ಕ್ಯಾನ್ಸರ್. ಹಾಗಾಗಿ ಇದನ್ನು ನಾವು ಬಹುವಿಧದ ಅಸ್ವಸ್ಥತೆ ಅಂತೀವಿ. ಬಹುವಿಧದ ಅಸ್ವಸ್ಥತೆ ಅಂದರೆ ಇದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ. ಮೊದಲನೇದಾಗಿ ಕ್ಯಾನ್ಸರ್ ಎನ್ನುವ ಪದ, ಇದು ಇವಾಗ ನಾವು ಕೇಳ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡ್ರೆ ತಪ್ಪು. ಖಂಡಿತ ಇದೊಂದು ಬಹಳ ಹಳೆಯ ಪದ ಅಂತಲೇ ಹೇಳ್ಬೋದು. ಪುರಾಣಗಳಲ್ಲೂ ಕ್ಯಾನ್ಸರ್ ಬಗ್ಗೆ ಏಡಿ ಗ್ರಂಥಿ ಅಂತ ಅಂತಾರೆ. ಇದರ ಉಲ್ಲೇಖ ಇದೆ. ಬಹಳ ಒಂದು ಪುರಾತನವಾದ ನಾಗರಿಕತೆ ಅಂತ ನಾವು ಯಾವ್ದು ಹೇಳ್ತೀವಿ, ಈಜಿಪ್ಟ್ ನಾಗರಿಕತೆಯಲ್ಲಿ ಮಮ್ಮಿಗಳ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇತ್ತೀಚಿನ ದಿನದಲ್ಲಿ ಈ ಮಮ್ಮಿಗಳ ಉತ್ಪಾದನಾ ಒಂದು ಕ್ರಿಯೆ ಮಾಡಿದಾಗ ಅದರಲ್ಲಿ ದೊರಕಿರುವ ಮಮ್ಮಿಗಳಲ್ಲಿ ಕ್ಯಾನ್ಸರ್ ಗೆಡ್ಡೆಗಳ ಇದ್ದಿದ್ದಂತಹ ಕುರುಹುಗಳಿದೆ. ಅದರ ಜೊತೆ ಅವರ ಪುರಾತನ ಬರವಣಿಗೆಯಾದ ಪ್ಯಾಪರಿಸ್ ಅಂತ, ಅದು ಪುರಾತನ ನಾಗರಿಕತೆಯ ಕುರಿತಾದ ಒಂದು ಬರವಣಿಗೆ. ಇದರಲ್ಲಿ ಕ್ಯಾನ್ಸರ್ ಗೆಡ್ಡೆಯ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಗ್ರೀಕ್ ನಾಗರಿಕತೆ ಆಗಿರ್ಬೋದು, ರೋಮನ್ ಆಗ್ಬೋದು, ಈಜಿಪ್ಷಿಯನ್, ಬಹಳ ಪುರಾತನ ನಾಗರಿಕತೆ ಅಂತಂತೀವಿ. ಅದರ ಜೊತೆ ನಮ್ಮ ಪುರಾಣಗಳಲ್ಲೂ ಸಹ ಈ ಕ್ಯಾನ್ಸರ್ ಬಗ್ಗೆ ಎಲ್ಲೋ ಒಂದು ಕಡೆ ಉಲ್ಲೇಖ ಇದೆ. ಏಡಿ ಗ್ರಂಥಿ ಅಂತ ಅದನ್ನು ಕರೀತಾರೆ. ಗೆಡ್ಡೆಗಳು, ದೇಹದಲ್ಲಿ ಗೆಡ್ಡೆಗಳಾಗ್ತಾ ಇತ್ತು, ನಂತರ ಅವರು ಮರಣವನ್ನು ಅಪ್ತಾ ಇದ್ರು ಅಂತಲೂ ಸಹ ಹೇಳ್ತಾರೆ. ಹಾಗಾದರೆ ಕ್ಯಾನ್ಸರ್ ಎನ್ನುವ ಒಂದು ಪದ ಎಲ್ಲಿಂದ ಬಂದಿದೆ ಅಂತ ನಾವು ನೋಡೋದಾದರೆ, ಇದೊಂದು ಗ್ರೀಕ್ ಪದ ಅಂತ ಹೇಳ್ಬೋದು. ಕ್ಯಾನ್ಸರ್ ಅಂದರೆ ಕ್ಯಾಂಕ್ರಮ್ ಅನ್ನುವ ಒಂದು ಪದದಿಂದ ಬಂದಿರೋದು. ಕ್ಯಾಂಕ್ರಮ್ ಅಂದರೆ ಏಡಿ ಅಂತ ಅರ್ಥ. ನಾವು ಕ್ರ್ಯಾಬ್ ಅಂತ ಏನಂತೀವಿ, ಅದು ಏಡಿ ಅಂತ ಗ್ರೀಕ್ ಭಾಷೆಯಲ್ಲಿ. ಅಂದರೆ ಈ ಒಂದು ಕಾಯಿಲೆಯನ್ನು ಅವರು ಏಡಿಗೆ ಹೋಲಿಸಿದ್ದಾರೆ. ಕಾರಣ, ಈ ಏಡಿ ಯಾವ ಥರ ಅಂದರೆ ಚಲನೆ ನಿಧಾನ ಆದ್ರೂ ಒಂದು ಸಲ ಅದರ ಹಿಡಿತಕ್ಕೆ ಸಿಕ್ಕಿದರೆ ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಈ ಕಾಯಿಲೆ ಬರೋದೇ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಾಯಿಲೆ ಗುರುತಿಸುವ ಹಂತದಲ್ಲೇ ಕಾಯಿಲೆ ಕೊನೆಯ ಹಂತಕ್ಕೆ ಹೋಗಿದೆ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಬಹಳಷ್ಟು ಜನ ಇದರ ಬಗ್ಗೆ ಅರಿವಿಲ್ಲದವರು ಈ ಕಾಯಿಲೆಗೆ ತುತ್ತಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಏಡಿಗೆ ಏನು ಹೋಲಿಸಿರೋದು ಅಂದರೆ ನಿಧಾನಗತಿಯಲ್ಲಿ ಬರುತ್ತೆ, ಬಿಗಿತ ಜಾಸ್ತಿ, ಒಂದು ಸಲ ಹಿಡಿದುಕೊಂಡ್ರೆ ಬಿಡೋದಿಲ್ಲ ಅನ್ನುವ ಕಾರಣಕ್ಕೆ ಕ್ಯಾಂಕ್ರಮ್ ಅಥವಾ ಕ್ಯಾನ್ಸರ್ ಏಡಿ ಗ್ರಂಥಿ ಅಂತ ಇದನ್ನು ಕರೀತಾರೆ. ಜನಸಾಮಾನ್ಯರ ಭಾಷೆಯಲ್ಲಿ ಕ್ಯಾನ್ಸರ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಹುಚ್ಚು ಹಿಡಿದಂತೆ ವರ್ತಿಸುವುದನ್ನು ನಾವು ಕ್ಯಾನ್ಸರ್ ಅನ್ಬೋದು. ಅಂದರೆ ಕೌಡ್ರಿ ಎನ್ನುವ ಒಬ್ಬ ವಿಜ್ಞಾನಿ ಅದನ್ನು ಒಂದು ಡಿಫೈನ್ ಮಾಡಿದ್ದಾರೆ. ಸೆಲ್ಸ್ ಹ್ಯಾವ್ ಗಾನ್ ಮ್ಯಾಡ್ ಅಂತ, ಅಂದರೆ ಜೀವಕೋಶಗಳು ಹುಚ್ಚು ಹಿಡಿದ ಥರ ವರ್ತಿಸೋದು ಅಂತ. ತಮಗೆಲ್ಲ ಗೊತ್ತಿದೆ, ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ.
ಈ ಜೀವಕೋಶಗಳ ಒಳಗಡೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಇದೆ. ಅದರ ಒಳಗಡೆ ವರ್ಣತಂತುಗಳಿದೆ, DNA ಇದೆ. ಈ ವರ್ಣತಂತುಗಳಲ್ಲೇ DNA ಇರೋಂಥದ್ದು. ಇಲ್ಲಿರುವಂತಹ ಜೀನ್ಗಳು ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆ ನಡೀಬೇಕು ಅಂದರೆ ಈ ಜೀನ್ಸ್ಗಳೇ ಮುಖ್ಯ ಕಾರಣ. ಇವುಗಳು ಪ್ರೋಟೀನನ್ನು ಬಿಡುಗಡೆ ಮಾಡುತ್ತವೆ. ಆ ಪ್ರೋಟೀನ್ ಏನಾಗುತ್ತೆ, ನಮ್ಮ ದೇಹದ ಒಂದು ರಚನೆ ಆಗಿರ್ಬೋದು, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳಾಗಿರ್ಬೋದು, ದೇಹದಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳಿಗೂ ಈ ಪ್ರೋಟೀನ್ಗಳು ಅತ್ಯಗತ್ಯ. ಇವು ಹಾರ್ಮೋನ್ಗಳಾಗಿರ್ಬೋದು, ಕಿಣ್ವಗಳಾಗಿರ್ಬೋದು, ದೇಹವನ್ನು ಕಟ್ಟುವಂತಹ ಪ್ರೋಟೀನ್ಗಳಾಗಿರ್ಬೋದು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ, ನಮ್ಮ ಸ್ನಾಯುಗಳಲ್ಲಿ ಮಯೋಗ್ಲೋಬಿನ್ ಇದೆ. ಆ ಥರ ಎಲ್ಲ ಕಡೆ ಪ್ರೋಟೀನ್ ಇರೋದರಿಂದ ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆಯುತ್ತೆ. ದೇಹದಲ್ಲಿ ಸುಮಾರು 3000 ರಾಸಾಯನಿಕ ಕ್ರಿಯೆಗಳು ಅಟ್ ಎ ಟೈಮ್ ನಡೀತಾನೆ ಇರುತ್ತೆ. ನಮಗೆ ಗೊತ್ತಿಲ್ಲ, ಉಸಿರಾಡ್ತಾ ಇದ್ದೀವಿ, ತಿಂದ ಆಹಾರ ಡೈಜೆಷನ್ ಆಗಬೇಕು, ಅದು ರಕ್ತದ ಮೂಲಕ ಎಲ್ಲ ಕಡೆಗೂ ಹೋಗಬೇಕು, ಹೃದಯ ಬಡಿತ, ಈ ರೀತಿ ಎಲ್ಲ ಕ್ರಿಯೆಯನ್ನು ನಾವು ಒಟ್ಟಾರೆ ನೋಡಿದರೆ ಅಂದಾಜು ಒಂದು 3000 ಕ್ರಿಯೆ ಮಲಗ್ದಾಗ್ಲೂ ನಾವು ಏನೇ ಮಾಡ್ತಾ ಇದ್ರೂ ನಡೀತಾ ಇರುತ್ತೆ. ಈ ಕ್ರಿಯೆ ಕರಾರುವಕ್ಕಾಗಿ ನಡಿಬೇಕು ಅಂತ ಅಂದರೆ ಜೀನ್ಗಳು ಸರಿಯಾಗಿ ಆ್ಯಕ್ಟಿವೇಶನ್ ಮಾಡಬೇಕು. ಅಲ್ಲಿ ಏನಾದರೂ ತೊಂದರೆ ಆದರೆ ಅದು ನಾನಾ ರೀತಿಯ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಅದೇ ರೀತಿ ಜೀನಿನಲ್ಲಿ ಉಂಟಾಗುವ ರೂಪಾಂತರದಿಂದ ಬರುವ ಒಂದು ಕಾಯಿಲೆ ಅಂತಂದರೆ ಕ್ಯಾನ್ಸರ್ ಅಂತ ಅನ್ಬಹುದು. ಮೊದಲೆಲ್ಲ ಜನ ಕೆಲವೊಂದು ಕಾಯಿಲೆ ಮಾತ್ರ ಆನುವಂಶೀಯವಾಗಿ ಬರುವಂತಹ ಕಾಯಿಲೆಗಳು ಅಂತ ಕರೀತಾ ಇದ್ರು. ಆದರೆ ಕಾಯಿಲೆ ಎಂದಾಗ ಕೆಲವು ಕಾಯಿಲೆಗಳ ಹೊರತುಪಡಿಸಿ ಮಿಕ್ಕ ಎಲ್ಲ ಕಾಯಿಲೆಗಳನ್ನು ನಾವು ಆನುವಂಶೀಯ ಕಾಯಿಲೆಗಳು ಅಂತಲೇ ಕರಿತೀವಿ. ಅಂದರೆ ಹೆರಿಡಿಟ್ರಿ ಅಂತ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಜೀನ್ಸ್ಗಳಲ್ಲಿ ಉಂಟಾಗುವ ರೂಪಾಂತರದಿಂದ ಬರುವ ಕಾಯಿಲೆಗಳೇ ಈ ಆನುವಂಶೀಯ ಕಾಯಿಲೆಗಳು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಬೊಜ್ಜುತನ ಆಗಿರ್ಬೋದು, ಡಯಾಬಿಟಿಸ್ ಆಗಿರಬಹುದು, ಮಧುಮೇಹ, ಅದೇ ಡಯಾಬಿಟಿಸು, ಇನ್ಸೋಮ್ನಿಯಾ, ಡಿಪ್ರೆಷನ್ನು, ಆಂಗ್ಸೈಟಿ, ಹೃದಯದ ಕಾಯಿಲೆಗಳು, ರಕ್ತದೊತ್ತಡ, ಈ ಥರ ಎಲ್ಲ ಕಾಯಿಲೆಗಳನ್ನು ನಾವು ಆನುವಂಶೀಯ, ಕ್ಯಾನ್ಸರು, ಬಂಜೆತನ ಎಲ್ಲದೂ ಆನುವಂಶೀಯ ಕಾಯಿಲೆಗಳೇ. ಕೆಲವೊಂದು ಕಾಯಿಲೆ, ಉದಾಹರಣೆಗೆ ಜ್ವರ ಬಂದಿದೆ, ತಲೆನೋವು ಅಥವಾ ಕೋಲ್ಡ್ ಆಗಿದೆ, ಶೀತ ಆಗಿದೆ, ಇದೆಲ್ಲ ಆನುವಂಶೀಯ ಕಾಯಿಲೆ ಅಲ್ಲ. ಇದರ ಹೊರತಾಗಿ ಎಲ್ಲದನ್ನು ನಾವು ಆನುವಂಶೀಯ ಕಾಯಿಲೆ ಅಂತಲೇ ಕರಿತೀವಿ. ಮೊದಲು ಈ ಕ್ಯಾನ್ಸರ್ ಗೆಡ್ಡೆಗಳನ್ನು ವಿಜ್ಞಾನಿಗಳು ನೋಡಿ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿದಾಗ ಅವರಿಗೆ ಒಂದು ಪ್ರಶ್ನೆ ಮೂಡಿ ಬಂತು. ಏನಕ್ಕೆ ಜೀವಕೋಶಗಳು ಹುಚ್ಚಿಡಿದ ಹಾಗೆ ವರ್ತನೆ ಮಾಡುತ್ತೆ? ಹೈ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತೀವಿ. ಅಂದರೆ ಜೀವಕೋಶಗಳು ಹಿಡಿತ ತಪ್ಪಿ ಅದು ವಿಭಜನೆ ಹೊಂದುವುದು ಇದು ಈ ಕಾಯಿಲೆಯ ಬಹಳ ಪ್ರಮುಖವಾದ ಗುಣಲಕ್ಷಣ ಅನ್ಬೋದು. ಎಲ್ಲ ಜೀವಕೋಶಗಳ ವಿಭಜನೆಗೂ ಒಂದು ಹಿಡಿತ ಇರುತ್ತೆ. ಇಲ್ಲಿ ಹಿಡಿತ ತಪ್ಪೋಗಿದೆ, ಅನ್ಕಂಟ್ರೋಲ್ಡ್ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತ ಅದಕ್ಕೆ ನಾವು ಕರೆಯುವಂಥದ್ದು. ವಿಜ್ಞಾನಿಗಳು ಯೋಚನೆ ಮಾಡಿದ್ರು, ಏನಕ್ಕೆ ಜೀವಕೋಶಗಳು ಈ ಥರ ಹುಚ್ಚು ಹಿಡಿದ ಥರ ವರ್ತನೆ ಮಾಡುತ್ತೆ, ಇದಕ್ಕೆ ಕಾರಣ ಏನಿರಬಹುದು ಅಂತ ಅವರು ಯೋಚನೆ ಮಾಡಿದಾಗ ಅದೊಂದು $1 ಬಿಲಿಯನ್ ಕ್ವೆಶ್ಚನ್ ಅಂತ ಅವರುಗಳಿಗೆ ಅನಿಸ್ತಾ ಇತ್ತು. ನಂತರ ಬಹಳಷ್ಟು ಸಂಶೋಧನೆಯ ಫಲವಾಗಿ ಅವರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಪ್ರತಿಯೊಂದು ಜೀವಕೋಶದಲ್ಲಿರುವ ಆನುವಂಶೀಯ ವಸ್ತುವಾದ DNA ಅಥವಾ RNA, ಈ ವೈರಸ್ಗಳಲ್ಲಿ RNA ಇದೆ. ಉದಾಹರಣೆಗೆ ಕೋವಿಡ್ ವೈರಸ್ಸು, ಅದು RNA ವೈರಸ್. ಈ ರೀತಿ ಜೀವಿಗಳಲ್ಲಿರುವ ಆನುವಂಶೀಯ ವಸ್ತುವಿನಲ್ಲಿ ಉಂಟಾಗುವ ಮ್ಯೂಟೇಷನ್ ಅಥವಾ ರೂಪಾಂತರದಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ವಿಜ್ಞಾನಿಗಳಿಗೆ ಗೊತ್ತಾಯಿತು. ನಂತರ ಕ್ಯಾನ್ಸರ್ ಬರೀ ಮನುಷ್ಯನಿಗೆ ಮಾತ್ರ ಬರುತ್ತಾ ಅನ್ನುವ ಪ್ರಶ್ನೆಗೆ ಇಲ್ಲ, ಮನುಷ್ಯನಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಬರುತ್ತೆ, ಪಕ್ಷಿಗಳಿಗೂ ಬರುತ್ತೆ, ಗಿಡಗಳಲ್ಲೂ ಟ್ಯೂಮರ್ಗಳಿರುತ್ತೆ. ಹಾಗಾಗಿ ಕ್ಯಾನ್ಸರ್ ಅನ್ನುವುದು ಈ ಹೈ ಸೆಲ್ಯುಲಾರ್ ಪ್ರಾಲಿಫರೇಷನ್, ಅನ್ಕಂಟ್ರೋಲ್ಡ್ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತ ನಾವೇನು ಹೇಳ್ತೀವಿ, ಇದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೂ ಬರುವ ಸಾಧ್ಯತೆ ಇದೆ. ಆದರೆ ಮನುಷ್ಯ ಅಂದಾಗ ನಾವು ಅವನ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತೀವಿ. ಹಾಗಾಗಿ ಮನುಷ್ಯನ ಬಗ್ಗೆ ಕ್ಯಾನ್ಸರ್ ಮನುಷ್ಯನಿಗೆ ಅಂತ ನಾವು ಅನ್ಕೊಂತೀವಿ. ಆದರೆ ಪ್ರಾಣಿಗಳಿಗೂ ಬರುತ್ತೆ, ಹಸುಗಳಿಗೆ ಬರುತ್ತೆ, ನಾಯಿಗಳಿಗೆ ಬರುತ್ತೆ, ಕೋಳಿಗಳಿಗೂ ಬರುತ್ತೆ. ಅಂದರೆ ಪಕ್ಷಿ ಪ್ರಾಣಿ ಎಲ್ಲದಕ್ಕೂ, ಎಲ್ಲ ಜೀವಿಗಳಿಗೂ ಬರುವಂತಹ ಒಂದು ಕಾಯಿಲೆ ಇದು ಅಂತ ವಿಜ್ಞಾನಿಗಳು ಕಂಡಿಡಿದ್ರು. ಇಲ್ಲಿ ಬಹಳ ಮುಖ್ಯವಾಗಿ DNA ಮತ್ತು RNAಯಲ್ಲಿ ಉಂಟಾಗುವ ಒಂದು ರೂಪಾಂತರದಿಂದಾಗಿ ಕ್ಯಾನ್ಸರ್ ಕಾಯಿಲೆ ಬರುವುದು ಅನ್ನೋದು ನಂತರ ತಿಳಿದು ಬಂತು. ಆನಂತರ ಇನ್ನೊಂದು ಪ್ರಶ್ನೆ ಉದ್ಭವ ಆಯಿತು. ಹಾಗಾದರೆ ದೇಹದಲ್ಲಿ ಕಾಣಿಸ್ಕೊಳ್ಳುವ ಎಲ್ಲ ಗೆಡ್ಡೆಗಳು ಕ್ಯಾನ್ಸರಾ ಅಂತ ನೋಡೋದಾದರೆ ಖಂಡಿತ ಇಲ್ಲ. ಬೇಕಾದಷ್ಟು ಗ್ರೋತ್ಗಳು ಇರುತ್ತೆ ದೇಹದಲ್ಲಿ, ಬೇರೆ ಬೇರೆ ಬೆಳವಣಿಗೆ, ಜೀವಕೋಶದ ಬೆಳವಣಿಗೆ ಇರುತ್ತೆ. ಆದರೆ ಎಲ್ಲ ಬೆಳವಣಿಗೆಯನ್ನು ನಾವು ಕ್ಯಾನ್ಸರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಾರಣ, ಈ ಒಂದು ಬೆಳವಣಿಗೆಯನ್ನು 2 ವಿಧವಾಗಿ ನಾವು ವಿಂಗಡಣೆ ಮಾಡ್ಬೋದು. ಒಂದು ಕ್ಯಾನ್ಸರ್ ಬೆಳವಣಿಗೆ, ಇನ್ನೊಂದು ಕ್ಯಾನ್ಸರ್ ಅಲ್ಲದ ಬೆಳವಣಿಗೆ. ಉದಾಹರಣೆಗೆ
ಹೈಪರ್ ಮೆಟಾಪ್ಲಾಸಿಯಾ, ಡಿಸ್ಪ್ಲಾಸಿಯಾ, ಅನಾಪ್ಲಾಸಿಯಾ ಅಂತ ನಾವು ಕರಿತೀವಿ. ಅದು ಮೆಟಾಪ್ಲಾಸಿಯಾ ಅನ್ನುವುದು ಜೀವಕೋಶಗಳು ಹೆಚ್ಚು ಹೆಚ್ಚು ವಿಭಜನೆ ಹೊಂದ್ತಾ ಇರುತ್ತೆ. ಆದರೆ ಅದು ಕ್ಯಾನ್ಸರ್ ಅಲ್ಲ. ಕಾರಣ, ಯಾವುದೇ ಒಂದು ಜೀವಕೋಶ ವಿಭಜನೆ ಹೊಂದಬೇಕಾದರೆ ಅಲ್ಲಿ ಒಂದು ಪ್ರಚೋದನೆ ಬೇಕು. ಈಗ ಒಂದು ಪ್ರಚೋದನೆ ಜೀವಕೋಶಕ್ಕೆ ಸಿಗ್ತಾ ಇದೆ, ಹೊರಗಡೆಯಿಂದ ಒಂದು ಯಾವುದೋ ಸಿಗ್ನಲ್ ಸಿಗ್ತಾ ಇದೆ. ಆ ಸಿಗ್ನಲ್ ಬಂದಾಗ ಜೀವಕೋಶ ಏನು ಮಾಡುತ್ತೆ, ಅದು ಬೆಳವಣಿಗೆ ಹೊಂದುತ್ತೆ, ಡಿವೈಡ್ ಆಗುತ್ತೆ, ವಿಭಜನೆ ಹೊಂದುತ್ತೆ. ಆ ಸಿಗ್ನಲ್ ಅಥವಾ ಪ್ರಚೋದನೆಯನ್ನು ನಾವು ಹಿಂಪಡೆದಾಗ ಈ ವಿಭಜನೆ ನಿಂತೋಗುತ್ತೆ. ಇದು ಸಾಮಾನ್ಯವಾಗಿ ನಾವು ನೋಡುವಂತಹ ಆರೋಗ್ಯಕರವಾದ ಒಂದು ಜೀವಕೋಶಗಳ ವಿಭಜನೆ. ಇದರಲ್ಲಿ ಮೆಟಾಪ್ಲಾಸಿಯಾ ಅಂತ ನಾನು ಹೇಳಿದೆ. ಮೆಟಾಪ್ಲಾಸಿಯಾದಲ್ಲಿ ಫಿಸಿಯಾಲಜಿಕಲ್ ಮೆಟಾಪ್ಲಾಸಿಯಾ, ಪೆಥಾಲಜಿಕಲ್ ಮೆಟಾಪ್ಲಾಸಿಯಾ ಅಂತ ಕರೀತಾರೆ. ಇದು ಆರೋಗ್ಯಕರವಾದ ಬೆಳವಣಿಗೆನೇ. ಇದು ಕ್ಯಾನ್ಸರ್ ಖಂಡಿತ ಅಲ್ಲ. ಟ್ಯೂಮರ್ ಇರುತ್ತೆ, ಆದರೆ ಅದು ಕ್ಯಾನ್ಸರ್ ಗೆಡ್ಡೆ ಅಂತೂ ಖಂಡಿತ ಅಲ್ಲ. ಕಾರಣ, ಫಿಸಿಯಾಲಜಿಕಲ್ ಹೈಪರ್ಪ್ಲಾಸಿಯಾ ಅಥವಾ ಪೆಥಾಲಜಿಕಲ್ ಹೈಪರ್ಪ್ಲಾಸಿಯಾ ಅಥವಾ ಮೆಟಾಪ್ಲಾಸಿಯಾ ಅಂತಲೂ ಕರಿತೀವಿ. ಇಲ್ಲಿ ಈ ಹೈಪರ್ಪ್ಲಾಸಿಯಾ ಅಥವಾ ಮೆಟಾಪ್ಲಾಸಿಯಾದಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಪ್ರಚೋದನೆ, ಅಂದರೆ ಈಗ ಹೆಣ್ಣು ಮಕ್ಕಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ಅಥವಾ ಮಗುವಿಗೆ ಹಾಲುಡಿಸುವ ಸಂದರ್ಭದಲ್ಲಿ ಆ ಬ್ರೆಸ್ಟ್ ಸೆಲ್ಲು, ಮೆಮರಿ ಸೆಲ್ಸ್ಗಳು ಹೆಚ್ಚು ಹೆಚ್ಚು ಡಿವೈಡ್ ಆಗಿರುತ್ತೆ. ನಂತರ ಅದು ಆ ಡಿವಿಷನು ನಂತರದ ಹಂತದಲ್ಲಿ ಆ ಮಗುವಿಗೆ ಹಾಲು ನೀಡುವುದನ್ನು ನಿಲ್ಲಿಸಿದಾಗ ಕಡಿಮೆ ಆಗ್ತಾ ಬರುತ್ತೆ. ಇದು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆ ಅಲ್ಲ. ಅದೇ ರೀತಿ ಗಂಟಲಿನಲ್ಲಿ ಏನಾದರೂ ತುಂಬ ನಮಗೆ ಈಗ ಯಾವುದೋ ಒಂದು ಅಲರ್ಜಿ ಆಗಿರುತ್ತೆ, ಇರಿಟೇಷನ್ ಆಗಿರುತ್ತೆ, ಅಲ್ಲಿ ಒಂದು ಥರದ ಜೀವಕೋಶಗಳು ಮತ್ತೊಂದು ಥರದ ಜೀವಕೋಶಗಳ ಬದಲಾಗಿ ಅಲ್ಲಿ ಬೆಳವಣಿಗೆ ಹೊಂದ್ತಾ ಬರುತ್ತೆ. ಇದು ಸಹ ಕ್ಯಾನ್ಸರ್ ಅಲ್ಲ. ಏಕೆಂತಂದರೆ ಇಲ್ಲಿ ಫಿಸಿಯಾಲಜಿಕಲ್ ಮೆಟಾಪ್ಲಾಸಿಯಾ ಅಥವಾ ನಾನು ಹೇಳಿದ್ದೆ ಪೆಥಾಲಜಿಕಲ್ ಅಂದರೆ ಏನೋ ಒಂದು ಕಾಯಿಲೆ ಅಥವಾ ತೊಂದರೆಯಿಂದ ಉಂಟಾಗುವ ಜೀವಕೋಶಗಳ ಬೆಳವಣಿಗೆ ಇದೆಯಲ್ಲ, ಇದು ಕಾಯಿಲೆ ವಾಸಿಯಾದ ನಂತರ, ಆ ಪ್ರಚೋದನೆಯನ್ನು ಹಿಂಪಡೆದ ನಂತರ ಅದು ಸಂಪೂರ್ಣವಾಗಿ ಒಂದು ನಿಯಂತ್ರಣಕ್ಕೆ ಬರುತ್ತೆ. ಅದೇ ರೀತಿ ಅನಾಪ್ಲಾಸಿಯಾ, ಡಿಸ್ಪ್ಲಾಸಿಯಾ ಅಂತೀವಿ. ಇಲ್ಲೂ ಸಹ ಜೀವಕೋಶಗಳ ಬೆಳವಣಿಗೆ ಆಗ್ತಾ ಇದೆ, ಆದರೆ ಪ್ರಚೋದನೆಯನ್ನು ಹಿಂಪಡೆದ ನಂತರ ಇದೇನು ಬೆಳವಣಿಗೆ ಆಗಲ್ಲ, ನಿಂತೋಗುತ್ತೆ. ಇದು ನಮ್ಮ ದೇಹದಲ್ಲಿ ಪ್ರತಿನಿತ್ಯ ನಡೆಯುವಂತಹ ಕ್ರಿಯೆಗಳು, ಆದರೆ ಕ್ಯಾನ್ಸರ್ ಕ್ರಿಯೆ ಅಲ್ಲ ಇದು. ಆದರೆ ಆ ಒಂದು ಪ್ರಚೋದನೆಯ ಹಿಂಪಡೆದ ನಂತರವೂ ಜೀವಕೋಶಗಳು ವಿಭಜನೆ ಹೊಂದ್ತಾ ಇದ್ದಾಗ ಅದು ನಂತರದ ಹಂತದಲ್ಲಿ ಕ್ಯಾನ್ಸರ್ ಆಗುತ್ತೆ. ನಿಯೋಪ್ಲಾಸಿಯಾ ಅನ್ನುವುದು, ಅನಾಪ್ಲಾಸಿಯಾನೂ ಸಹ ಕ್ಯಾನ್ಸರ್ ಫೋರನ್ನರು ಮುಂದಿನ ದಿನದಲ್ಲಿ ಆಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಯೋಪ್ಲಾಸಿಯಾ ಅನ್ನೋದೇನಿದೆ ಅದು ಪ್ರಚೋದನೆಯನ್ನು ಹಿಂಪಡೆದ ನಂತರವೂ ಸಹ ಡಿವೈಡ್ ಆಗ್ತಾ ಬರುತ್ತೆ. ಹಾಗಾಗಿ ಅದನ್ನು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆ ಅಂತ ನಾವು ಕರಿತೀವಿ. ಈಗ ರೀಜನರೇಷನ್ ಅಂತಲೂ ಅಂತೀವಿ. ರೀಜನರೇಷನ್ ಕ್ಯಾನ್ಸರ್ ಅಲ್ಲ ಅದು, ಕಾರಣ ಜೀವಕೋಶಗಳು ಡಿವೈಡ್ ಆಗುತ್ತೆ, ಆದರೆ ಕ್ಯಾನ್ಸರ್ ಅಲ್ಲ. ಇಲ್ಲಿ ಕ್ಯಾನ್ಸರ್ ಅಂತ ಪದ ಬಳಸಬೇಕಾದ್ರೆ ಯಾವುದೋ ಬಹಳಷ್ಟು ಜನಕ್ಕೆ ತಾವೆಲ್ಲ ಕೇಳಿರ್ಬೋದು, ಅವರಿಗೆ ಗೆಡ್ಡೆ ಆಗಿತ್ತು, ಅದನ್ನು ವೈದ್ಯರು ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆದು ಹಾಕಿದ್ರು ಅಂತಾರೆ. ಆದರೆ ಕ್ಯಾನ್ಸರ್ ಗೆಡ್ಡೆ ಅಲ್ಲ, ಅದೊಂದು ಬರೀ ಗೆಡ್ಡೆ ಅಂತಾರೆ. ಇಲ್ಲಿ ಬರೀ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಎಲ್ಲೋ ಒಂದು ದೇಹದಲ್ಲಿ ಒಂದು ಗೆಡ್ಡೆ ಇರುತ್ತೆ ಅಂದರೆ ಅದು ಸೌಮ್ಯ ಗೆಡ್ಡೆ ಅಂತೀವಿ, ಬಿನೈನ್ ಅಂತೀವಿ. ಅದು ಕ್ಯಾನ್ಸರ್ ಅಲ್ಲ, ಅದು ಸುಮ್ಮನೆ ಹಾಗೇ ಇರುತ್ತೆ, ಎಷ್ಟೋ ವರ್ಷಗಳು ಹಾಗೇ ಇರುತ್ತೆ. ಯಾವಾಗಲೂ ಒಂದು ಸಲ ಅದು ಸ್ವಲ್ಪ ಬೆಳವಣಿಗೆ ಆದ ಥರ ಅನ್ನಿಸ್ಬಹುದು, ಆದರೆ ದೇಹದಲ್ಲಿರುವ ಗೆಡ್ಡೆಗಳನ್ನು ಹಾಗೆ ಬಿಡಬಾರ್ದು. ಏಕೆಂದರೆ ಯಾವ ಒಂದು ಪಾಯಿಂಟಲ್ಲಿ ಅದು ಸೌಮ್ಯ ಗೆಡ್ಡೆಯಿಂದ ಉಗ್ರ ಗೆಡ್ಡೆಯಾಗಿ ಪರಿವರ್ತನೆ ಹೊಂದುತ್ತೆ ಅಂತ ನಮಗೆ ಗೊತ್ತಿಲ್ಲ. ಪರಿಸರದ ಯಾವ ಅಂಶ ಈ ಸೌಮ್ಯ ಗೆಡ್ಡೆಯನ್ನು ಉಗ್ರಗೆಡ್ಡೆ ಮಾಡುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ವೈದ್ಯರು ಏನು ಮಾಡ್ತಾರೆ, ರಿಸ್ಕ್ ಮಾಡೋದು ಬೇಡ ಅನ್ನುವ ಒಂದು ದೃಷ್ಟಿಯಿಂದ ಏನೋ ಒಂದು ಯೂಟ್ರಸಲ್ಲಿ ಒಂದು ಗೆಡ್ಡೆ ಇದೆ ಅಥವಾ ಬ್ರೆಸ್ಟಲ್ಲಿ ಒಂದು ಗೆಡ್ಡೆ ಇದೆ, ಅದು ಕ್ಯಾನ್ಸರ್ ಅಲ್ಲ, ಅದನ್ನು ಟೆಸ್ಟ್ ಮಾಡಿ ನೋಡ್ತಾರೆ. ಬಯಾಪ್ಸಿ ಅಂದರೆ ಆ ಒಂದು ಟಿಶ್ಯೂನ ತೆಗೆದುಕೊಂಡು ಅದನ್ನು ಪ್ರೊಸೆಸ್ ಮಾಡಿ ಬಯಾಪ್ಸಿಯ ನಂತರ ಅದು ಹಿಸ್ಟೋಪೆಥಾಲಜಿಕಲ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಆ ಸ್ಲೈಡ್ಸ್ಗಳನ್ನ ಮಾಡಿ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಅದು ಕ್ಯಾನ್ಸರ್ ಜೀವಕೋಶನ ಅಥವಾ ನಾರ್ಮಲ್ ಜೀವಕೋಶನ ಅಂತ ಗೊತ್ತಾಗುತ್ತೆ. ಅವಾಗ ಅವ್ರು ಹೇಳ್ಬೋದು ಇದೇನು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಆದರೂ ಏನು ಮಾಡ್ತಾರೆ, ಬೇಡ ಇರೋದು ಅಂತೇಳಿ ತೆಗೆದುಹಾಕುವಂಥ ಸಂಭವನೂ ಇರುತ್ತೆ. ಕಾರಣ, ಗೆಡ್ಡೆ ಇವತ್ತಿನ ದಿನ ಸೌಮ್ಯ ಗೆಡ್ಡೆ ಆಗಿರ್ಬೋದು, ಟ್ಯೂಮರ್ ಅಂತ ಅಂತಾರೆ, ಕ್ಯಾನ್ಸರ್ ಅಲ್ಲ. ಆದರೆ ಯಾವತ್ತು ಅದು ಉಗ್ರಗೆಡ್ಡೆ ಆಗಿ ಅದು ಪರಿವರ್ತನೆ ಹೊಂದುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ರಿಸ್ಕ್ ಮಾಡೋದು ಬೇಡ ಅಂತೇಳಿ ವೈದ್ಯರು ಏನು ಮಾಡ್ತಾರೆ, ಅದು ಯೂಟ್ರಸಲ್ಲೇ ಆಗಲಿ, ಫೆಲೋಪಿಯನ್ ಟ್ಯೂಬಲ್ಲೇ ಆಗಿರಲಿ ಅಥವಾ ಬೇರೆ ಎಲ್ಲೇ ಆ ಥರ ಗೆಡ್ಡೆಗಳಿದ್ರೂ ಅದನ್ನು ಆದಷ್ಟು ಅದನ್ನು ತೆಗೆದುಹಾಕಿ ಅದನ್ನು ಏನು ಇರಬಾರ್ದು ದೇಹದಲ್ಲಿ ಅನ್ನೋ ಥರ ನೋಡ್ಕೊತಾರೆ. ಮೇಡಮ್, ಹೆಣ್ಮಕ್ಳಲ್ಲೇ ಯಾಕೆ ಬಹಳ
ಇತ್ತೀಚೆಗೆ ಕ್ಯಾನ್ಸರ್ ಗೆಡ್ಡೆಗಳು ಕಂಡುಬರುತ್ತೆ. ಬ್ರೆಸ್ಟಲ್ಲಿ ಆಗಿರ್ಬೋದು, ಯೂಟ್ರಸಲ್ಲಿ ಆಗಿರ್ಬೋದು, ಆಮೇಲೆ ಎಲ್ಲಿ ಮಸಲ್ಸ್ ಜಾಸ್ತಿ ಇರುತ್ತೋ, ಬೊಜ್ಜು ಕೊಬ್ಬು ಇದ್ದಂಥ ಜಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಇತ್ತೀಚೆಗೆ ಕೇಸಸ್ನ ತೊಗೊಂಡ್ರೆ ಚೆಸ್ಟ್ ಕ್ಯಾನ್ಸರು ಮೆನ್ಸಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ, ಎಲ್ಲೋ ವೆರಿ ರೇರ್ ಕೇಸು, ಲಕ್ಷಕ್ಕೊಬ್ರಿಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಹೆಣ್ಮಕ್ಳಿಗೆ ಯಾಕೆ ಹೀಗೆ? ಸ್ತನ ಕ್ಯಾನ್ಸರ್ ಬಹಳ ಒಂದು ಪ್ರಮುಖವಾದ ಕಾರಣ ಅಂದರೆ ಎಸ್ಟ್ರೋಜನ್ ಅಂತ. ಹೆಣ್ಣು ಮಕ್ಕಳಲ್ಲಿ ಬಿಡುಗಡೆಯಾಗುವ ಹಾರ್ಮೋನು, ಪ್ರಮುಖವಾದ ಹಾರ್ಮೋನು ಎಸ್ಟ್ರೋಜನ್ನು. ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಈ ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಹೆಣ್ಣು ಮಕ್ಕಳು ಎಷ್ಟು ವರ್ಷ ಇದಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಅನ್ನುವುದರ ಮೇಲೆ ಅವರ ದೇಹದಲ್ಲಿ ಕ್ಯಾನ್ಸರ್, ಅದು ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರು, ಇದೇನಾಗುತ್ತೆ ಅಂದರೆ ಈ ಎಸ್ಟ್ರೋಜನ್ ರೆಸೆಪ್ಟಾರ್ಗಳು ಬ್ರೆಸ್ಟ್ ಸೆಲ್ಗಳಿದೆಯಲ್ಲ, ಮೆಮರಿ ಸೆಲ್ಸ್, ಅದರ ಮೇಲೆ ಇದರ ರಿಸೆಪ್ಟಾರ್ಸ್ ಇರುತ್ತೆ. ಅದೇ ಥರ ಓವರಿಸಲ್ಲಿ ಈ ರೆಸೆಪ್ಟಾರ್ಗಳಿರುತ್ತೆ. ಆಮೇಲೆ ಯೂಟ್ರಸಲ್ಲಿ ಇದ್ರದ್ದು ರೆಸೆಪ್ಟಾರ್ಗಳಿರುತ್ತೆ. ಇದೇನೆಂದರೆ ಈ ಎಸ್ಟ್ರೋಜನ್ ಅನ್ನೋದು ಒಂದು ಹಾರ್ಮೋನುಗಳು ಬಿಡುಗಡೆಯಾದಾಗ ಅದಕ್ಕೆ ಯಾವುದೇ ಒಂದು ನಳಿಕೆ ಇಲ್ಲ, ಅದ್ರ ಮುಖಾಂತರ ಹೋಗಿ ಅದು ಬ್ರೆಸ್ಟ್ ಸೆಲ್ಸ್ಗೆ ಅಥವಾ ಯೂಟ್ರಸ್ಗೆ ಓವರಿಗೆ ಹೋಗೋದಿಲ್ಲ, ಅದು ರಕ್ತಕ್ಕೆ ಹೋಗ್ಬಿಡುತ್ತೆ. ಅದು ಡೈರೆಕ್ಟು ಹಾರ್ಮೋನುಗಳಿಗೆ ಯಾವುದೇ ಒಂದು ನಳಿಕೆಗಳು ಇಲ್ಲ, ರಕ್ತದಲ್ಲಿರುತ್ತದು. ರಕ್ತದಲ್ಲಿ ದೇಹದಲ್ಲಿ ಸರ್ಕ್ಯುಲೇಟ್ ಆದಾಗ ಒಂದೊಂದು ಪರ್ಟಿಕ್ಯುಲರ್ ಅಂಗದಲ್ಲಿ ಅದರದ ಒಂದು ರೆಸೆಪ್ಟಾರ್, ಅಲ್ಲಿಗೆ ಹೋಗಿ ಅದು ತಲುಪಬೇಕು ಅನ್ನೋದಕ್ಕೆ ರೆಸೆಪ್ಟಾರ್ಗಳು ಇರುತ್ತೆ. ಇದು ಬ್ರೆಸ್ಟಲ್ಲಿ ಇರುತ್ತೆ, ಮತ್ತು ಓವರೀಸಲ್ಲಿರುತ್ತೆ, ಯೂಟ್ರಸ್ ಇಂಥ ಜಾಗದಲ್ಲಿ ಮಾತ್ರ ಇರೋ ಅಂಥದ್ದು. ಇಲ್ಲೇನಾಗುತ್ತೆ, ಹಿಂದಿನ ಕಾಲದಲ್ಲಿ ಎಸ್ಟ್ರೋಜನ್ನು ಯಾವಾಗ ಬಿಡುಗಡೆ ಆಗ್ತಿತ್ತು ಅಂತ ಅಂದರೆ ಅದರ ಪ್ರಮಾಣ ಯಾವಾಗ ಹದಿಹರೆಯದಲ್ಲಿ ಆರಂಭ ಆಗ್ತಾಯಿತ್ತು. ಹದಿಹರೆಯದಲ್ಲಿ ಮೆನಿಸ್ಟ್ರೇಷನ್ ಅಂತ ನಾವು ಹೇಳ್ತೀವಿ, ಋತುಚಕ್ರ ಆರಂಭ ಆಗೋದು ಅಂತ. ಆಮೇಲೆ ಋತುಚಕ್ರ ನಿಲ್ಲೋದು, ಋತುಬಂಧ ಅಂತಾರೆ, ಅದು ಮೆನೋಪಾಸ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಒಂದು 47, 48, 50 ವರ್ಷ, ಭಾರತೀಯ ಹೆಂಗಸರಲ್ಲಿ ಇದು 50 ವರ್ಷ ಅಂತಂತೀವಿ, ಆ್ಯಾವರೇಜ್ನ ನಾವು ತಗೊಳ್ಳೋದಾದರೆ. ಸೊ ಈಗ ಒಂದು ಹಿಂದೆ ಎಲ್ಲ 16, 18 ವರ್ಷಕ್ಕೆ ಋತುಚಕ್ರ ಆರಂಭ ಆಗ್ತಿತ್ತು, ಸ್ವಲ್ಪ ನಿಧಾನ. ಏಕೆಂದರೆ ದೇಹದಲ್ಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಆದಂಗೆ ಅದು ಒಂದು ಸಿಗ್ನಲ್ ಹೋಗುತ್ತೆ ನಮ್ಮ ಹೈಪೋಥಲಾಮಸ್ಗೆ. ಹೈಪೋಥಲಾಮಸ್ಸಿಂದ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಅದೇನು ಮಾಡುತ್ತೆ, ಪಿಟ್ಯೂಟರಿಯ ಮೇಲೆ ಆ್ಯಕ್ಟ್ ಮಾಡಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಬಿಡುಗಡೆ ಮಾಡುತ್ತೆ. ಇವುಗಳು ಏನು ಮಾಡುತ್ತೆ, ನಮ್ಮ ಒಂದು ಓವರಿಗಳಿಗೆ ಬಂದು ಅಲ್ಲಿ ಅದರ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಎಸ್ಟ್ರೋಜನ್, ಓವರಿಯಿಂದ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆಯಾಗುವ ಹಾಗೆ, ಮತ್ತು ಫಾಲಿಕಲ್ಲು ಬೆಳವಣಿಗೆ ಆದ ಫಾಲಿಕಲ್ಲು ಲ್ಯೂಟಿನೈಸ್ ಹಾರ್ಮೋನ್ ಪ್ರಭಾವದಿಂದಾಗಿ ಅದು ಮೊಟ್ಟೆ ಅಂತ ಏನಂತೀವಿ, ಎಗ್ ಅಂತ, ಓವಮ್ ಅಂತ, ಅದು ರಿಲೀಸ್ ಆಗ್ತಾ ಬರುತ್ತೆ. ಇದು ಒಂದು ಕ್ರಿಯೆ ನಡೆಯೋದು. ಇದು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಹೆಣ್ಣು ಮಕ್ಕಳಲ್ಲಿ 14, 16, 18 ವರ್ಷ ಆದಾಗ ಋತುಚಕ್ರ ಆರಂಭ ಆಗ್ತಾಯಿತ್ತು. ಈ ಋತುಚಕ್ರ 18 ವರ್ಷಕ್ಕೆ ಆರಂಭ ಆದರೆ 50 ವರ್ಷಕ್ಕೆ ಅದು ಕೊನೆ ಆಗ್ತಾಯಿತ್ತು. ಅಲ್ಲಿ ಎಲ್ಲ ಫಾಲಿಕಲ್ಗಳು ಕಮ್ಮಿ ಆಗ್ತಾ ಬರೋವು, ಮತ್ತು ಎಗ್ಸ್ಗಳು ಏನಿರುತ್ತೆ ಅದೆಲ್ಲ ಕಮ್ಮಿಯಾಗಿ ಕೊನೆಗೆ ಅದು ಖಾಲಿ ಆಗುತ್ತಲ್ಲ, ಆವಾಗ ಅವರು ಓವ್ಯುಲೇಷನ್ ಇರೋದಿಲ್ಲ, ಇದು ಅಂಡಾಣುಗಳು ಬಿಡುಗಡೆ ಆಗೋದಿಲ್ಲ. ಅದನ್ನು ನಾವು ಮೆನೋಪಾಸಲ್ ಅಂತ ಕರಿತೀವಿ. ಈ ಹಂತದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ 4-5 ಮಕ್ಕಳುಗಳು ಇರ್ತಾಯಿತ್ತು. ಮಗು ಪ್ರೆಗ್ನೆನ್ಸಿ ಆದ ತಕ್ಷಣ ಎಸ್ಟ್ರೋಜನ್ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ದೇಹದಲ್ಲಿ. ಅದು ಎಲ್ಲಿವರೆಗೆ ಅಂದರೆ ಆ ಪ್ರೆಗ್ನೆನ್ಸಿ ಆಮೇಲೆ ಮಗು ಹುಟ್ಟಿ ಮಗುಗೆ ಹಾಲು ಕೊಡೋ ಒಂದು ಹಂತದಲ್ಲೂ ಎಸ್ಟ್ರೋಜನ್ನು ಕಡಿಮೆನೇ ಇರುತ್ತೆ. ಏಕೆಂದರೆ ಎಸ್ಟ್ರೋಜನ್ ಜಾಸ್ತಿ ಆದಂಗೆ ಓವ್ಯುಲೇಷನ್ನು ಆಗಬೇಕದು. ಹಾಗಾಗಿ ಮತ್ತೊಂದು ಅಂಡಾಣು ಬಿಡುಗಡೆ ಆಗಬಾರ್ದಲ್ಲ, ಏಕೆಂದರೆ ಮಗು ಇನ್ನೂ ಸಣ್ಣದು, ಹಾಲು ಕುಡಿಸ್ತಾ ಇರೋದ್ರಿಂದ ಪುನಃ ಅವರಿಗೆ ಋತುಚಕ್ರ ಆರಂಭ ಆಗಿರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಪ್ರೆಗ್ನೆನ್ಸಿಯಲ್ಲೂ ಸುಮಾರು 2 ವರ್ಷಗಳ ಕಾಲ ಅವರಿಗೆ ಎಸ್ಟ್ರೋಜನು ಬಿಡುಗಡೆ ಆಗ್ತಾ ಇರಲಿಲ್ಲ. ಬಿಡುಗಡೆ ಆದರೂ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾಯಿತ್ತು. ಒಂದು 6 ಮಕ್ಕಳು ಅಂದರೆ 12 ವರ್ಷಗಳ ಕಾಲ ಅವರಿಗೆ ಎಸ್ಟ್ರೋಜನ್ನಿಂದ ಪ್ರೊಟೆಕ್ಷನ್ ಇತ್ತು, ಎಸ್ಟ್ರೋಜನ್ ಜಾಸ್ತಿ ಬಿಡುಗಡೆ ಆಗ್ತಿರಲಿಲ್ಲ. ಮತ್ತು ಋತುಚಕ್ರ ಆರಂಭ ಆಗ್ತಿದ್ದಿದ್ದು ನಿಧಾನ, 14, 16 ವರ್ಷ, 47, 48, 50 ವರ್ಷ. ಈ ಅವಧಿಯಲ್ಲಿ ಸುಮಾರು 15, 20 ವರ್ಷಗಳ ಕಾಲ ಮಾತ್ರ ಅವರು ಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆಗ್ತಿದ್ರು. ಹಾಗಾಗಿ ದೇಹದಲ್ಲಿರುವಂತಹ ಈ ಒಂದು ಸ್ತನದಲ್ಲಿರುವಂಥ ಮೆಮರಿ ಸೆಲ್ಸ್ಗಳೇ ಆಗಿರ್ಬೋದು, ಇವುಗಳಲ್ಲಿರುವ ರೆಸೆಪ್ಟಾರ್ಗೆ ಹೆಚ್ಚು ಎಸ್ಟ್ರೋಜನು ತಲುಪದೇ ಇದ್ದಿದ್ದರಿಂದ ಅವು ಕ್ಯಾನ್ಸರ್ ಜೀವಕೋಶಗಳಾಗಿ ಪರಿವರ್ತನೆ ಹೊಂದುತ್ತಾ ಇರಲಿಲ್ಲ. ಅದು ಒಂದು. ಮತ್ತು ಮಗು ಆಗುವಂಥ ಸಂದರ್ಭದಲ್ಲಿ ಈ ಮೆಮೊರಿ ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗುತ್ತೆ, ಅಂದರೆ ಅದರ ರೂಪವನ್ನು ಬದಲಾಯಿಸುತ್ತೆ. ಅದರ ರೂಪವನ್ನು ಬದಲಾಯಿಸಿ ಡಿಫ್ರೆನ್ಷಿಯೇಟ್ ಆದಾಗ ಏನಾಗುತ್ತೆ, ಅಲ್ಲಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ, ಅದು ಎಸ್ಟ್ರೋಜನ್ಗೆ ರೆಸ್ಪಾಂಡ್ ಮಾಡಿ ಕ್ಯಾನ್ಸರ್ ಆಗುವ ಸಾಧ್ಯತೆ ತುಂಬ ಕಮ್ಮಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರಮಾಣ ತುಂಬ ಕಡಿಮೆ ಇತ್ತು.
ಇವಾಗ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ಮೊದಲನೇದಾಗಿ ಋತುಚಕ್ರ ಆರಂಭ ಆಗೋದು ಪ್ರೀಪೋನ್ ಆಗಿಬಿಟ್ಟಿದೆ. ಹೆಣ್ಣು ಮಕ್ಕಳಿಗೆ 14-16 ವರ್ಷದಲ್ಲಿ ಋತುಚಕ್ರ ಆರಂಭ ಆಗ್ತಾ ಇದ್ದಿದ್ದು ಇವಾಗೇನಾಗಿದೆ 8 ವರ್ಷ 10 ವರ್ಷಕ್ಕೆ ಋತುಚಕ್ರ ಆರಂಭ ಆಗ್ತಿದೆ. 10 ವರ್ಷದಿಂದ 50 ವರ್ಷದ ಕಾಲ ಅವರ ದೇಹದಲ್ಲಿ ಎಸ್ಟ್ರೋಜನ್ನು ಪ್ರಮಾಣ ಜಾಸ್ತಿ ಇರುತ್ತೆ. ಆಮೇಲೆ ಏನಾಗ್ತಾ ಇದೆ, ಮದುವೆ ಆಗೋದು ನಿಧಾನ, ಒಂದು ಮಗು ಇರುತ್ತೆ. ಒಂದು ಮಗು ಅಂದರೆ ಎಸ್ಟ್ರೋಜನಿಂದ ಬರೀ 2 ವರ್ಷಗಳ ಮಾತ್ರ ಪ್ರೊಟೆಕ್ಷನ್ ಅವರಿಗೆ. ಇನ್ನು ಮಿಕ್ಕ ಅವಧಿಯಲ್ಲಿ ಈಗ 2 ವರ್ಷ ಪ್ರೊಟೆಕ್ಷನ್ ಅಂತಂದರೆ 10 ವರ್ಷಕ್ಕೆ ಆ ಮಗು ಒಂದು ಮೈನರ್ ಇತ್ತು ಅಥವಾ ಋತುಚಕ್ರ ಆರಂಭ ಆಯಿತು ಅಂದರೆ 48 ವರ್ಷಗಳ ಕಾಲ ಸತತವಾಗಿ ಆ ಮಹಿಳೆ ಒಂದು ಎಸ್ಟ್ರೋಜನ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಯಾವ ಹೆಂಗಸು ಮಗು ಇರೋದಿಲ್ಲ ಅಥವಾ ಒಂದು ಮಗು ಇರುತ್ತೆ ಆ ಥರದ ಹೆಂಗಸರಿಗೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಯಾರು ಬೇಗ ಅರ್ಲಿ ಮೆನಿಸ್ಟ್ರೇಷನ್, ಲೇಟ್ ಮೆನೋಪಾಸ್ ಅಂದರೆ 50 ವರ್ಷಕ್ಕೆ ಆಗಬೇಕಾಗಿದ್ದು 53, 54 ವರ್ಷ ಅದುವರೆಗೂ ಅವರಿಗೆ ಮೆನೋಪಾಸ್ ಆಗಿರೋದಿಲ್ಲ. ಮತ್ತು ಅರ್ಲಿ ಮೆನಿಸ್ಟ್ರೇಷನ್ ಅಂತಂದರೆ 8-10 ವರ್ಷಕ್ಕೆ ಮೆನಿಸ್ಟ್ರೇಷನ್ ಆರಂಭ ಆಗ್ತಾಯಿದೆ. ಇದಕ್ಕೂ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಇದೆಲ್ಲ ಇಷ್ಟು ವೇರಿಯೇಷನ್ ಆಗ್ತಿದೆ ಅಂತಂದರೆ ಹೊರಗಡೆಯಿಂದ ನಾವು ಬಹಳಷ್ಟು ಈ ಹಾರ್ಮೋನುಗಳನ್ನು ದೇಹದ ಒಳಗಡೆ ನಾವು ತಗೊತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೆಣ್ಣುಮಕ್ಕಳು ಬೇಗ ಏನಕ್ಕೆ ಮೆನಿಸ್ಟ್ರೇಷನ್ಗೆ ಒಳಗಾಗ್ತಾರೆ ಅಂದರೆ ಹೆಚ್ಚು ಮಾಂಸಾಹಾರವನ್ನು ಸೇವನೆ ಮಾಡೋದು, ಅದರಲ್ಲೂ ಪೌಲ್ಟ್ರಿ ಒಂದು ಯಾವುದಿರುತ್ತೆ ಅದಕ್ಕೇನು ಮಾಡಿರ್ತಾರೆ, ಆ ಕೋಳಿಗಳಿಗೆ ಗ್ರೋತ್ ಹಾರ್ಮೋನ್ನ ಇಂಜೆಕ್ಟ್ ಮಾಡಿರ್ತಾರೆ. ಗ್ರೋತ್ ಹಾರ್ಮೋನ್ ಇಂಜೆಕ್ಟ್ ಮಾಡಿದಾಗ ಕೋಳಿಗಳ ಬೆಳವಣಿಗೆ ಬೇಗ ನಡೀತಾ ಇರುತ್ತೆ. ಬೆಳವಣಿಗೆ ಜಾಸ್ತಿ ಅಂದರೆ ಮಾಂಸ ಎಲ್ಲ ಚೆನ್ನಾಗಿ ತೂಕ ಜಾಸ್ತಿ ಬರುತ್ತೆ. ಅದನ್ನು ನಾವು ಸೇವನೆ ಮಾಡಿದಾಗ ಗ್ರೋತ್ ಹಾರ್ಮೋನು ನಮ್ಮ ದೇಹಕ್ಕೆ ಹೋಗುತ್ತೆ. ಗ್ರೋತ್ ಹಾರ್ಮೋನು ಒಂದು ಸಿಗ್ನಲ್ ಕೊಡುತ್ತೆ ಎಂಡೋಕ್ರೈನ್ ಪಾತ್ವೇಗೆ. ಮತ್ತು ದೇಹದಲ್ಲಿ ಫ್ಯಾಟ್ ಸೆಲ್ಸ್ಗಳು ಜಾಸ್ತಿ ಡೆಪಾಸಿಟ್ ಆಗುತ್ತೆ. ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆದಂಗೆ ಅದು ಎಸ್ಟ್ರೋಜನ್ನು, ಟೆಸ್ಟೋಸ್ಟಿರಾನು, ಲಿವರು, ಫ್ಯಾಟ್ ಸೆಲ್ಲು ಇವುಗಳು ಸಹ ಒಂದು ಪ್ರಮಾಣದಲ್ಲಿ ಓವರಿ ಜೊತೆಗೆ ಟೆಸ್ಟಿಸ್ ಜೊತೆಗೆ ಈ ಒಂದು ಆ್ಯಂಡ್ರೋಜನ್ಗಳನ್ನು, ಎಸ್ಟ್ರೋಜನ್ಗಳನ್ನು ಸಹ ಈ ಸೆಲ್ಗಳು ಅಡಿಪೋಸೈಟ್ಸ್ಗಳು ಸಹ ಬಿಡುಗಡೆ ಮಾಡೋದ್ರಿಂದ ನಮ್ಮ ಎಂಡೋಕ್ರೈನ್ ಪಾತ್ವೆಯಲ್ಲಿ ವೇರಿಯೇಷನ್ ಆಗಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಿದೆ. ಇದು ಒಂದು ಬಹಳ ಮುಖ್ಯವಾದ ಕಾರಣ ಸ್ತನ ಕ್ಯಾನ್ಸರ್ಗೆ. ಅದೇ ರೀತಿ ಪ್ರಾಸ್ಟೇಟ್ ಕ್ಯಾನ್ಸರ್ ಪುರುಷರಲ್ಲಿ ಜಾಸ್ತಿ ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಯಾವುದು ಡೆತ್ ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ ಡೆತ್ ಅಂತ ನೋಡೋದಾದರೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರು, ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್. ಮೊದಲು ಪ್ರಾಸ್ಟೇಟ್ ಕ್ಯಾನ್ಸರು ತುಂಬ ಕಡಿಮೆ ಇತ್ತು. ಇವಾಗ ಏನಕ್ಕೆ ಜಾಸ್ತಿ ಆಗ್ತಿದೆ, ಒಂದು ಸೆಕೆಂಡು ಟೆಸ್ಟೋಸ್ಟಿರಾನ್ ಹಾರ್ಮೋನು, ಇಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಜಾಸ್ತಿ ಆಗ್ತಾ ಇದೆ. ಹೈಪೋ ಸೆಕ್ರಿಷನ್ ಅಥವಾ ಹೈಪರ್ ಸೆಕ್ರಿಷನ್, ಹೈಪರೇ ಜಾಸ್ತಿ, ಹೈಪರ್ ಅಂದರೆ ಜಾಸ್ತಿ ಹಾರ್ಮೋನುಗಳು ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ಒಂದು ಎಂಡೋಕ್ರೈನ್ ಆರ್ಗನ್ಸ್ ಅದರಿಂದ ಬಿಡುಗಡೆಯಾಗುವ ಈ ಹಾರ್ಮೋನುಗಳಿಂದ ಈ ಜನನೇಂದ್ರಿಯಗಳಲ್ಲಿ ಮುಖ್ಯವಾಗಿ ತೊಂದರೆಗಳು, ಅದರ ಒಂದು ಕ್ಯಾನ್ಸರ್ನ ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ವಿ. ಹೆಂಗಸರಲ್ಲಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್. ಅದಕ್ಕೆ PSA ಅಂತ ಒಂದಿದೆ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಮಾಡ್ತಾರೆ. ಇನ್ನು ಪ್ರಾಸ್ಟೇಟ್ ಏನಾದ್ರು ಎನ್ಲಾರ್ಜ್ ಆಗಿದೆ ಅಂದರೆ ಕ್ಯಾನ್ಸರ್ ಆಗಿದೆಯಾ, ಗೆಡ್ಡೆ ಆಗಿದೆಯಾ ಅಂತ ನೋಡೋದಕ್ಕೆ ಅವಾಗ ಗೊತ್ತಾಗುತ್ತೆ. ಅದೇನಾದ್ರು ಪಾಸಿಟಿವ್ ಬಂದರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ. ಹಾಗಾಗಿ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ನೋಡೋದಾದರೆ ಇವುಗಳು ಬಹಳ ಪ್ರಮುಖ. ಅಂದರೆ ಎಂಡೋಕ್ರೈನ್ ನಮ್ಮ ಹಾರ್ಮೋನ್ ಮೇಲೆ ನೇರವಾಗಿ ಡಿಪೆಂಡ್ ಆಗಿರೋ ಅಂಥದ್ದು. ಅದರ ಹೊರತಾಗಿ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ಗಳಲ್ಲಿ ಲಂಗ್ ಕ್ಯಾನ್ಸರು ಜಾಸ್ತಿ ಆಗ್ತಿದೆ. ಸ್ಮೋಕಿಂಗ್ ಆಗ್ಬೋದು, ಪೊಲ್ಯೂಟೆಂಟು ಹೊರಗಡೆಯ ಗಾಳಿಯಲ್ಲಿರುವಂತಹ ವಿಷಕಾರಕ್ಕೆ ನಾವು ಹೆಚ್ಚು ಎಕ್ಸ್ಪೋಸ್, ಆಕ್ಯುಪೇಷನಲ್ ಜಾಸ್ತಿ ಇದು. ಯಾರು ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಸದಾಕಾಲ ಅವರು ರಾಸಾಯನಿಕಗಳಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಸದಾಕಾಲ ಅವರು ಮಾಸ್ಕ್ ಅದೆಲ್ಲ ವೇರ್ ಮಾಡಬೇಕು, ಎಲ್ಲ ಸಂದರ್ಭದಲ್ಲೂ ಆಗಲ್ಲ. ಮತ್ತು ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೆಚ್ಚು ವಿಷಕಾರಿ ಪದಾರ್ಥಗಳಿರುತ್ತೆ. ಇಂಥವರಿಗೆ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಕ್ಯಾನ್ಸರ್ ಅನ್ನೋದು ಪರಿಸರದಲ್ಲಿರುವ ಬಹಳಷ್ಟು ಕಾರಣಗಳು, ಅದರ ಜೊತೆಗೆ ನಮ್ಮ ದೇಹದಲ್ಲಾಗುವ ಮ್ಯೂಟೇಷನ್ಗಳು, ಆ ಪರಿಸರದಲ್ಲಿರುವ ಕಾರಕಗಳಿಂದ ದೇಹದಲ್ಲಿ ಮ್ಯೂಟೇಷನ್ ಆಗುತ್ತೆ. ಮ್ಯೂಟೇಷನ್ ಆದ ನಂತರ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುತ್ತೆ. ನಾನೀಗ ಸೌಮ್ಯ ಗೆಡ್ಡೆ, ಉಗ್ರಗೆಡ್ಡೆಗಳ ಬಗ್ಗೆ ಹೇಳ್ತಾ ಇದ್ದೆ. ಸೌಮ್ಯ ಗೆಡ್ಡೆ ಅಂದರೆ ಬಿನೈನ್ ಟ್ಯೂಮರ್ ಅಂತ. ದೇಹದಲ್ಲಿ ಎಲ್ಲೋ ಒಂದು ಕಡೆ ಗೆಡ್ಡೆ ಬೆಳೆಯಲು ಆರಂಭ ಆಗುತ್ತೆ. ಆದರೆ ಈ ಸೌಮ್ಯ ಗೆಡ್ಡೆ ಸುತ್ತ ಒಂದು ಕವಚ ಇರುತ್ತೆ, ಒಂದು ಕೋಟೆ ಥರ. ಹಾಗಾಗಿ ಅದೇನಾಗಿರುತ್ತೆ ಅಂದರೆ ಸೇಫ್, ಅದು ಏನು ಕ್ಯಾನ್ಸರ್ ಗೆಡ್ಡೆ ಆಗಿರೋದಿಲ್ಲ.
ಆದರೆ ಹೊರಗಡೆಯ ಯಾವುದೋ ಒಂದು ಪ್ರಚೋದನೆ ಮತ್ತು ಆ ಜೀವಕೋಶಗಳೇನು ಮಾಡುತ್ತೆ, ಆ ಕವಚವನ್ನು ಅದನ್ನು ಭೇದಿಸ್ಬಿಡುತ್ತೆ. ಅಂದರೆ ಪ್ರೋಟಿಯೋಲೈಟಿಕ್ ಎನ್ಸೈಮ್ಗಳು ಎಲ್ಲ ರಿಲೀಸ್ ಆಗಿ ಅದನ್ನು ಭೇದಿಸ್ಬಿಡುತ್ತೆ. ಭೇದಿಸಿದಾಗ ಏನಾಗುತ್ತೆ, ಈ ಜೀವಕೋಶಗಳು ನಮ್ಮ ರಕ್ತ ಅಥವಾ ಲಿಂಫ್ ಮುಖಾಂತರ ಎಲ್ಲ ಕಡೆಗೂ ದೇಹದ ರಕ್ತದಲ್ಲಿ ಸಂಚಾರದ ಜೊತೆಗೆ ಇದು ಹರಡುತ್ತಾ ಹೋಗುತ್ತೆ. ಇದು ಹಾಗೆ ಸಾಗುತ್ತಾ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಯಾವಲ್ಲಿ ಅದು ಅಟ್ಯಾಚ್ ಅದಕ್ಕೆ ಅನುಕೂಲ ಇದೆ ಅಂಥ ಕಡೆ ಅಟ್ಯಾಚ್ ಆಗುತ್ತೆ. ಅಲ್ಲಿ ಅದರ ಬೆಳವಣಿಗೆನ ಆರಂಭ ಮಾಡುತ್ತೆ. ಆವಾಗ ನಾವು ಅದನ್ನು ಮೆಟಾಸ್ಟಾಸಿಸ್ ಅಂತೀವಿ. ಅಂದರೆ ವೈದ್ಯರು ಹೇಳ್ತಾರೆ ಇದು ದೇಹದಲ್ಲಿ ಎಲ್ಲ ಕಡೆ ಹರಡಿಬಿಟ್ಟಿದೆ ಅಂತ. ಯಾವ ರೀತಿ ಹರಡಿತು ಅಂದರೆ, ಮೊದಲು ಒಂದು ಕಡೆ ಆರಂಭ ಆಯಿತು, ಅದು ಕ್ಯಾನ್ಸರ್ ಗೆಡ್ಡೆ ಆಯಿತು. ಮೊದಲು ಕ್ಯಾನ್ಸರ್ ಆಗಿರಲಿಲ್ಲ, ನಂತರ ಕ್ಯಾನ್ಸರ್ ಗೆಡ್ಡೆ ಆಯಿತು ಯಾವುದೋ ಒಂದು ಪ್ರಚೋದನೆಯಿಂದ. ಕ್ಯಾನ್ಸರ್ ಗೆಡ್ಡೆ ಆದಾಗ ಅದರ ಕವಚ ಒಡೆದೋದಾಗ ಜೀವಕೋಶಗಳೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ಪ್ರೆಡ್ ಆಗಿ ಅದು ರಕ್ತದಲ್ಲಿ ಮತ್ತು ಲಿಂಫ್ ದ್ರವದಲ್ಲಿ ದೇಹದಲ್ಲೆಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ರಿಮೋಟ್ ಜಾಗ, ಅದು ಮೆದುಳಿಗೆ ಹೋಗ್ಬೋದು ಅಥವಾ ಲಂಗ್ಸ್ಗೆ ಹೋಗ್ಬೋದು, ಎಲ್ಲೋ ಬೇರೆ ಕಡೆ ಹೋಗಿ ಅಲ್ಲಿ ಪುನಃ ಸೆಕೆಂಡರಿ ಗ್ರೋತ್ ಅಂತೀವಿ. ಆ ಸೆಕೆಂಡರಿ ಗ್ರೋತ್ ಆರಂಭ ಆಗುತ್ತೆ. ಅಲ್ಲೂ ಗೆಡ್ಡೆ ಆಗಿರುತ್ತೆ. ದೇಹದಲ್ಲಿ ಸುಮಾರು ಕಡೆ ಗೆಡ್ಡೆ ಆಗೋಗಿರುತ್ತೆ. ಅವಾಗೇನಾಗುತ್ತೆ, ಸರ್ಜರಿ ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಕೀಮೋಥೆರಪಿ ಕೊಡ್ತಾರೆ. ಇನ್ನು ಅಡ್ವಾನ್ಸ್ ಈಗ ಟೈಲರ್ ಮೇಡ್ ಬೇಕಾದಷ್ಟು ಬಂದಿದೆ. ಮೊನೊಕ್ಲೋನಲ್ ಆ್ಯಂಟಿಬಾಡಿ, ಇಮ್ಯುನೋಥೆರಪಿ ಎಲ್ಲ ಬಂದಿದೆ. ಕೆಲವು ತುಂಬ ವೆಚ್ಚ ಜಾಸ್ತಿ ಆದರೂ ಸಹ ಆ ಥರದ್ದು ಸಹ ಲಭ್ಯ ಇದೆ. ಇದು ಬಿನೈನ್ ಸೌಮ್ಯ ಗೆಡ್ಡೆ ಉಗ್ರ ಗೆಡ್ಡೆಯಾಗಿ ಪರಿವರ್ತನೆ ಹೊಂದುವಂತಹ ಒಂದು ಸ್ಥಿತಿ ಅಂತ ಹೇಳ್ಬೋದು. ಈಗ ಜನಸಾಮಾನ್ಯರು ಅವ್ರನ್ನ ಕಾಡುವ ಒಂದು ಪ್ರಶ್ನೆ ಅಂದರೆ, ನಾನು ಭಾಳ ಚೆನ್ನಾಗಿದ್ದೆ, ನನ್ನ ಜೀವನ ಶೈಲಿ ಎಲ್ಲ ಅಚ್ಚುಕಟ್ಟಾಗಿತ್ತು, ಸ್ಮೋಕಿಂಗ್ ಇಲ್ಲ, ಕುಡಿತಾ ಇರಲಿಲ್ಲ, ಏನೂ ಇಲ್ಲ, ಆದರೂ ಕ್ಯಾನ್ಸರ್ ಬಂದುಬಿಟ್ಟಿದೆಯಲ್ಲ, ಯಾವ ರೀತಿ ಇದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕ್ಯಾನ್ಸರ್ ಅನ್ನೋದಕ್ಕೆ ಬಹಳ ಇದರ ಕಾರಣಗಳು ಅಂತ ನಾವು ನೋಡಿದಾಗ, ಮೊದಲನೇ ಕಾರಣ ವಯಸ್ಸಾದ ನಂತರ ಬರುವ ಕಾಯಿಲೆ ಕ್ಯಾನ್ಸರ್ ಅಂತ ಹೇಳ್ಬೋದು. ಎರಡನೆಯದು ಹೈ ಕ್ಯಾಲರಿ ಡಯೆಟ್ ಅಂದರೆ ನಮ್ಮ ಆಹಾರದಲ್ಲಿ ಹೆಚ್ಚು ಕೊಬ್ಬಿನ ಅಂಶ ನಾವು ಯಾವಾಗ ಸೇವನೆ ಮಾಡ್ತೀವಿ ಅದು ಬಹಳ ಒಂದು ಪ್ರಮುಖ ಕಾರಣ. ಎಲ್ಲ ಥರದ ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಆಗಿರ್ಬೋದು, ಒಂದು ಕಾಮನ್ ರೀಸನ್ ಅಂತ ನಾವು ಹೇಳೋದಾದ್ರೆ, ಮೊದಲು ವಯಸ್ಸಾಗ್ತಿದ್ದ ಹಾಗೆ, ವಯಸ್ಸು ಹೆಚ್ಚಾದಂತೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆಗಳಿದೆ. ಆಗಲೇಬೇಕು, ಎಲ್ಲ ವಯಸ್ಸಾದವ್ರಿಗೆಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ಅರ್ಥ ಅಲ್ಲ. ವಯಸ್ಸಾದಂತೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ. ಈಗ ನೋಡಿ, ವಯಸ್ಸಾದಾಗ ಹೃದಯಾಘಾತ ಆಗುತ್ತೆ, ಅದು ವಯಸ್ಸಿಗೆ ಸಂಬಂಧಿಸಿದಂತಹದ್ದು. ವಯಸ್ಸಾಗ್ತಾ ಇದ್ದಂಗೆ ಮಂಡಿ ನೋವು, ಆ ಥರ ಎಲ್ಲ ಕೆಲವೊಂದು ತೊಂದರೆಗಳು ವಯಸ್ಸಿಗೆ ಏಜಿಂಗ್ ಅಂತ ಅಂತೀವಲ್ಲ, ಅದಕ್ಕೆ ಸಂಬಂಧಿಸಿದಂಥ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಕ್ಯಾನ್ಸರ್ ಸಹ ವಯಸ್ಸಿಗೆ ಸಂಬಂಧಿಸಿದಂತಹ ಒಂದು ತೊಂದರೆ ಅಂತಲೇ ಅನ್ಬೋದು. ಕಾರಣ, ಕ್ಯಾನ್ಸರ್ ಅನ್ನೋದು ಒಂದು ಮಲ್ಟಿ ಸ್ಟೆಪ್ ಪ್ರೋಸೆಸ್ ಅಂತ ಕರಿತೀವಿ. ಸುಮ್ಮನೆ ಯಾವುದೋ ವ್ಯಕ್ತಿಗೆ ಒಂದು ಮ್ಯೂಟೇಷನ್ನು ದೇಹದಲ್ಲಿ ಆಯಿತು ಅಂದಾಗ ಕ್ಯಾನ್ಸರ್ ಬರಲ್ಲ. ಅದು ಆ ಥರದ ಹಲವಾರು ಮ್ಯೂಟೇಷನ್ಗಳು ಆತನಿಗೆ ನಡೀತಾನೆ ಇರಬೇಕು. ಆ ರೂಪಾಂತರ, ಮ್ಯೂಟೇಷನ್ ಅಂದರೆ ಏನೋ ಒಂದಿದೆ, ಅದು ಬದಲಾವಣೆ ಆಗಿದೆ. ಒಂದೇ ಬದಲಾವಣೆಯಿಂದ ಈ ಥರ ಆಗೋದಿಲ್ಲ, ಹಲವಾರು ಬದಲಾವಣೆಗಳಾಗಬೇಕು. ಮತ್ತು ಬೇರೆ ಬೇರೆ ಹಂತದಲ್ಲಿ ಬದಲಾವಣೆ ಆಗಿರುತ್ತೆ. ಬಾಲ್ಯದಲ್ಲಾಗಿರ್ಬೋದು, ಯೌವನದಲ್ಲಾಗಿರ್ಬೋದು. ಆ ಬದಲಾವಣೆ ಆಗಿರೋದು ಸರಿಯಾಗಿ ಅದು ಕರೆಕ್ಷನ್ ಆಗಿರೋದಿಲ್ಲ. ಎಷ್ಟೋ ವರ್ಷಗಳ ಕಾಲ ದೇಹದಲ್ಲಿ ಅಕ್ಯುಮುಲೇಟ್ ಆಗಿರುವ ಮ್ಯೂಟೇಷನ್ಗಳಿಂದ ಕೊನೆಗೆ ವಯಸ್ಸಾದಾಗ ಏನಾಗುತ್ತೆ, ಅದು ಆ ಒಂದು ಡ್ಯಾಮೇಜು ಜಾಸ್ತಿ ಆಗಿಬಿಡುತ್ತೆ. ವಯಸ್ಸಾದಾಗ ಬೇಕಾದಷ್ಟು ಅಕ್ಯುಮುಲೇಟ್ ಆಗೋಗಿದೆ ಯೌವನದಲ್ಲಿ, ಅದರಲ್ಲಿ ಎಲ್ಲ ಆಗೋಗಿರೋದು. ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ, ದೇಹದ ಬಹಳಷ್ಟು ರಕ್ಷಣಾ ವ್ಯವಸ್ಥೆಗಳು ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಸರಿ ಆಗದಿದ್ದ ಪಕ್ಷದಲ್ಲಿ ಕೊನೆಗೆ ಆಗೋಂಥದ್ದೇ ಕ್ಯಾನ್ಸರ್. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗಿರುವ ಜಗತ್ತಿನಲ್ಲಿ ಎಲ್ಲದರಲ್ಲೂ ವಿಷಗಳಿದೆ. ಈ ಕುಡಿಯೋ ನೀರಲ್ಲಿ, ಈಗ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಇರೋ ನೀರನ್ನ ನಾವು ಕುಡಿದಾಗ ಅದು ಪ್ಲಾಸ್ಟಿಕ್ ಇರಲ್ವ ಅಂಶಗಳು ಅದರಲ್ಲಿ ಲೀಚ್ ಆಗಿರೋಂಥ ಸಾಧ್ಯತೆ ಇದೆ. ಅದು ಬಿಸಿಲಿಗೆ ಆ ಬಾಟಲ್ ಏನಾದ್ರು ಇಟ್ಟಿರಬಹುದು. ಆವಾಗ ಟ್ಯಾಲೆಟ್ಸ್ಗಳು, ಡಯಾಕ್ಸಿನ್ಗಳು, ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಫ್, ಬಿಸ್ಫಿನಾಲ್ ಬಿ ಇವೆಲ್ಲ ಇದೆಯಲ್ಲ, ಇವೆಲ್ಲ ಎಲ್ಲೋ ಒಂದು ಕಡೆ ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಕಾರಕಗಳಾಗಿ ಅದು ವರ್ತಿಸೋಕ್ಕೆ ಆರಂಭ ಮಾಡುತ್ತೆ. ಮತ್ತು ಕಲರಿಂಗ್ ಏಜೆಂಟ್ಗಳು, ಎಲ್ಲ ಆಹಾರ ಪದಾರ್ಥ, ಹೊರಗಡೆ ನಾವು ಏನು ಆಹಾರ ಪದಾರ್ಥ ಸೇವಿಸ್ತೀವಿ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕಲರ್ಸ್ಗಳಾಕಿರ್ತಾರೆ. ಅದು ಬೇಕ್ರಿಲಿ ಸಿಕ್ಕುವ ಆಹಾರಗಳಾಗಿರ್ಬೋದು, ಚಾಟ್ಸ್ಗಳಾಗಿರ್ಬೋದು, ಹೊರಗಡೆ ನಾವು ಹೋಟೆಲ್ಗೆ ಹೋದಾಗ ಅವರು ಕಲರ್ ಹಾಕೇ ಇರ್ತಾರೆ ಎಲ್ಲದಕ್ಕೂ. ಇನ್ನೊಂದು ಪ್ರಿಸರ್ವೇಟಿವ್ಗಳು ಹಾಕಿರ್ತಾರೆ, ಹಾಳಾಗಬಾರ್ದು ಅಂತೇಳಿ. ಸ್ವೀಟ್ಸ್ ಹಾಳಾಗಬಾರ್ದು, ಬಿಸ್ಕೆಟ್ಸ್ಗಳು ಅಥವಾ ಏನೇ ಆಗಲಿ ಸ್ನ್ಯಾಕ್ಸ್ ಎಲ್ಲದಕ್ಕೂ ಪ್ರಿಸರ್ವೇಟಿವ್ಗಳು. ಉಪ್ಪಿನಕಾಯಿ ಹೊರಗಡೆ ತಗೊಂಡಿರೋದ್ರಲ್ಲೂ ಪ್ರಿಸರ್ವೇಟಿವ್ಗಳಿರುತ್ತೆ, ಹಾಳಾಗಬಾರ್ದು ಅಂತ.
ಆಮೇಲೆ ಫುಡ್ ಎಡಿಟಿವ್ಸ್ ಅಂತಂದರೆ ಅಜಿನೋಮೋಟೊ ಈ ಥರದ್ದು, ಅಂದರೆ ರುಚಿಯನ್ನು ನೀಡುವಂತಹ ಬೇಕಾದಷ್ಟು ಫುಡ್ ಎಡಿಟಿವ್ಸ್ಗಳನ್ನು ಹಾಕಿರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಲರಿಂಗ್ ಏಜೆಂಟು, ಫುಡ್ ಎಡಿಟಿವ್ಸು, ಆಮೇಲೆ ಪ್ರಿಸರ್ವೇಟಿವ್ಗಳು, ಇದರ ಜೊತೆಗೆ ನಾವು ಬಳಸುವ ತರಕಾರಿಗಳು ಮತ್ತು ಇದರಲ್ಲೆಲ್ಲ ಇರೋಂಥದ್ದು ಇನ್ಸೆಕ್ಟಿಸೈಡು, ಕೀಟನಾಶಕಗಳು, ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್, ಈ ಥರ ಬಹಳಷ್ಟು ನಾಶಕಗಳನ್ನು ನಾವು ಬಳಕೆ ಮಾಡ್ತಾ ಇರ್ತೀವಿ. ತರಕಾರಿಗಳಾಗ್ಬೋದು, ಕಾಳುಗಳು, ಸೊಪ್ಪುಗಳು, ಎಲ್ಲ ಕಡೆ. ಹಾಗಾಗಿ ನಾವು ಸೇವಿಸುವ ಆಹಾರ, ನಾವು ಕುಡಿಯುವ ನೀರು, ನಾವು ಉಸಿರಾಡುವ ಗಾಳಿ ಎಲ್ಲದರಲ್ಲೂ ಕಾರ್ಸಿನೋಜನ್ಗಳು ಸೇರ್ಕೊಂಡಿರುತ್ತೆ. ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರನ್ನು ಉಂಟು ಮಾಡುವಂತಹ ವಸ್ತುಗಳನ್ನು ನಾವು ಕ್ಯಾನ್ಸರ್ ಕಾರಕಗಳು ಅಂತ ಅನ್ಬೋದು, ಕಾರ್ಸಿನೋಜನ್ ಅಂತ ಕರಿತೀವಿ. ಅದರಲ್ಲಿ ಫಿಸಿಕಲ್ ಕಾರ್ಸಿನೋಜನ್ ಅಂತಿದೆ, ಕೆಮಿಕಲ್ ಕಾರ್ಸಿನೋಜನ್ ಅಂತಿದೆ, ಬಯಾಲಜಿಕಲ್ ಕಾರ್ಸಿನೋಜನ್ ಅಂತ ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಾರ್ಸಿನೋಜನ್ಗಳು ದೇಹಕ್ಕೆ ಹೋದಾಗ ಏನಾಗುತ್ತೆ, ದೇಹದಲ್ಲೂ ಸಹ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಇಲ್ಲಾಂದಿದ್ದರೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ಇಷ್ಟೊತ್ತಿಗೆ ಕ್ಯಾನ್ಸರ್ ಬಂದು ಯಾರು ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಆದರೆ ಏನಕ್ಕೆ ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲೋ ಕೆಲವರಿಗೆ ಇದು ತೊಂದರೆ ಆಗ್ತಿದೆ ಅಂದರೆ ಒಂದು ವಯಸ್ಸು ಅಂತ ಹೇಳಿದೆ. ಇದೆಲ್ಲ ಏನಾಗಿರುತ್ತೆ, ಡ್ಯಾಮೇಜ್ಗಳು ಅದು ಸರಿಯಾಗಿರೋದಿಲ್ಲ, ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಆ ಡ್ಯಾಮೇಜ್ಗಳು ಹಾಗೇ ಉಳ್ಕೊಂಡಾಗ ಆದಂತೆ ಡ್ಯಾಮೇಜ್ಗಳು ಜಾಸ್ತಿ ದೇಹದಲ್ಲಿ ಇರೋದ್ರಿಂದ ಒಂದು ಹಂತದಲ್ಲಿ ಅದು ಕಾಯಿಲೆಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಏಜ್ ಅನ್ನೋದಿದೆಯಲ್ಲ, ವಯಸ್ಸು, ಮುಂದಿನ ಜನಾಂಗ ನಾವು ಏನಂತೀವಿ, ಮುಂದಿನ ತಲೆಮಾರು, ಅವ್ರಿಗೆ ಸಾಯುವುದು, ಡೆತ್ ಯಾವ ಥರ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಏಕೆಂದರೆ ಹೃದಯಕ್ಕೆ ಬಹಳ ಎಲ್ಲ ರೀತಿಯ ತೊಂದರೆಗಳನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಡಯೆಟ್, ಎಲ್ಲದರಲ್ಲೂ ಹೃದಯಕ್ಕೆ ತೊಂದರೆಗಳಾಗ್ತಾ ಇದೆ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಇನ್ನೊಂದು ಕ್ಯಾನ್ಸರ್ ಡೆತ್ ಆಗಿರ್ಬೋದು, ಇನ್ನೊಂದು ಡಯಾಬಿಟಿಕ್ ಕಾಂಪ್ಲಿಕೇಶನ್. ಇವು ಮೂರಿಂದನೇ ಜನ ಸಾಯೋದು ಹೊರತು ಇದು ಬಿಟ್ಟು ಬೇರೆ ಯಾವುದು ಅಪರೂಪದ್ದು ಅಂತ ಎಲ್ಲೋ ಇರಬಹುದು. ಅದು ಬಿಟ್ಟು ಜನಸಾಮಾನ್ಯರನ್ನು ಕಾಡುವ ಬಹಳ ದೊಡ್ಡ ಸಮಸ್ಯೆಗಳು ಮುಂದಿನ ಜನರೇಷನಲ್ಲಿ, ಇದರ ಜೊತೆಗೆ ಮಾನಸಿಕ ಅನಾರೋಗ್ಯವೂ ಸಹ ಉಂಟಾಗಬಹುದು. ಇವು ಬಹಳ ಪ್ರಮುಖವಾದ ಕಾರಣಗಳು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಕ್ಯಾನ್ಸರ್ ಅನ್ನುವುದು ವಯಸ್ಸಾದಾಗ, ಸಾಮಾನ್ಯವಾಗಿ ನೀವು ನೋಡಿ ಗಮನಿಸಿದಾಗ ವಯಸ್ಸಾದಾಗ ಬರುವಂತಹ ಕಾಯಿಲೆ. ಹಿಂದೆ ಕ್ಯಾನ್ಸರ್ ಅಂತ ನಾವು ನೋಡಿದಾಗ ಬಹಳ 70sಲ್ಲೆಲ್ಲ ತುಂಬ ಅಪರೂಪ. ಕ್ಯಾನ್ಸರ್ ಬಗ್ಗೆ ಜನಕ್ಕೆ ಏನು ಗೊತ್ತೇ ಇಲ್ಲ, ಏಕೆಂದರೆ ಕ್ಯಾನ್ಸರ್ ಡೆತ್ಗಳೇ ಇರ್ತಾ ಇರಲಿಲ್ಲ. ಏಕೆಂದರೆ ಅವರ ಜೀವನ ಶೈಲಿ, ಅವರ ಆಹಾರ ಪದ್ಧತಿ, ಅವರ ಹವ್ಯಾಸಗಳು ಬೇರೆ ಥರನೇ ಇತ್ತು. ನಂತರ ಏನಾಯಿತು, ನಿಧಾನಗತಿಯಲ್ಲಿ ಬದಲಾವಣೆಗಳು ಆಗ್ತಾ ಬಂತು. ಆಮೇಲೆ ಏನಾಯಿತು, ಎಲ್ಲೋ ಚಲನಚಿತ್ರಗಳಲ್ಲಿ ಕ್ಯಾನ್ಸರ್ ಬಗ್ಗೆ ನಾವು ನೋಡ್ತಾ ಇದ್ವು. ಆ ನಂತರ ಎಲ್ಲೋ ದೂರದ ಸಂಬಂಧಿಕರಿಗೆ ಯಾರಿಗೋ ಕ್ಯಾನ್ಸರ್ ಬಂದಿದೆಯಂತೆ, ಅವ್ರನ್ನ ಈ ಥರ ಒಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಆವಾಗ ಒಂದು 80sಲ್ಲೆಲ್ಲ ನೋಡಬೇಕಾದ್ರೆ ಬೆಂಗಳೂರಿನಲ್ಲಿ ಕಿದ್ವಾಯಿ ಅಂತ ಒಂದೇ ಒಂದು ಆಸ್ಪತ್ರೆ, ಅಲ್ಲಿ ಕ್ಯಾನ್ಸರ್ ಆಸ್ಪತ್ರೆ, ಅದು ಅಲ್ಲಿಗೆ ಕರ್ಕೊಂಡೋಗ್ತಾರೆ ಅಂತ ಅಂತಿದ್ರು. ಇವಾಗ ಎಲ್ಲ ಡಿಸ್ಟಿಕ್ಗಳಲ್ಲೂ ಕ್ಯಾನ್ಸರ್ ಆಸ್ಪತ್ರೆಗಳು ಇದೆ, ಅಂದರೆ ಅಷ್ಟು ಜನ ರೋಗಿಗಳು ಇದ್ದಾರೆ. ಮೊದಲು ಅದ್ರ ಬಗ್ಗೆ ಜನಕ್ಕೆ ಅರಿವಿರಲಿಲ್ಲ, ಅದು ಒಂದು ಇರಬಹುದು. ಸಾಮಾನ್ಯವಾಗಿ ವಯಸ್ಸಾದವರು ಸಾಯ್ತಾಯಿದ್ರು, ಆವಾಗ ಜನಕ್ಕೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗ್ತಿರ್ಲಿಲ್ಲ, ಅದು ಒಂದು ಕಾರಣ ಇರ್ಬೋದು. ಅದ್ರ ಜೊತೆಗೆ ಕ್ಯಾನ್ಸರ್ ಇನ್ಸಿಡೆನ್ಸು ಜಾಸ್ತಿ ಆಗ್ತಾ ಇರೋದು ಇನ್ನೊಂದು ಕಾರಣ ಇರಬಹುದು. ಹಾಗಾಗಿ ಏನಾಗ್ತಿತ್ತು, ಮೊದಲು ಎಲ್ಲೋ ದೂರದಲ್ಲಿ ಯಾರ್ದೋ ಅಂತ ಕೇಳ್ತಾ ಇದ್ದಿದ್ದಂತಹ ಕಾಯಿಲೆ ಈಗ ಎಲ್ಲ ಮನೆಗಳಲ್ಲೂ ಇದೆ. ವಯಸ್ಸಾದವರು ಕೊನೆಗೆ ಐಡೆಂಟಿಫೈ ಆಗೋದು ಕ್ಯಾನ್ಸರ್ ಆಗಿತ್ತು ಅವ್ರಿಗೆ, ಕ್ಯಾನ್ಸರಿಂದ ಮರಣವನ್ನು ಅಪ್ಪಿದ್ರು ಅಂತ. ಕಾರಣ ವಯಸ್ಸು ಇದರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್. ಇದರ ಜೊತೆಗೆ ಆಹಾರದ ಬಗ್ಗೆ ನಾನು ಹೇಳಿದೆ, ಹೈ ಕ್ಯಾಲರಿ ಡಯೆಟ್ಟು ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಏಕೆಂದರೆ ಹಾರ್ಮೋನ್ ಪಾತ್ವೆ ವೇರಿ ಮಾಡುತ್ತೆ, ಫ್ಯಾಟ್ ಸೆಲ್ ಡೆಪಾಸಿಷನ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇದು ಒಂದು ಕಾರಣ ಕ್ಯಾನ್ಸರ್ ಡೆತ್ಗೆ ಅಂತ ಹೇಳ್ತಾರೆ. ಸೊ ಈಗ ನಾವು ಈ ಒಂದು ವಿಷದ ಜಗತ್ತಲ್ಲೇ ಇದ್ದೀವಿ, ಆದರೂ ಸಹ ಇನ್ನೂ ಕ್ಯಾನ್ಸರ್ ಏನಕ್ಕೆ ಬಂದಿಲ್ಲ ಅಂತ ನಾವು ನೋಡೋದಾದರೆ, ನಾನು ಆಗಲೇ ಹೇಳಿದ್ದೀನಿ ಕೆಲವೊಂದು ವಿಚಾರಗಳು. ಅದು ಯಾವುದು ಅಂತಂದರೆ ನಮ್ಮ ದೇಹದಲ್ಲಿ ಇರುವಂಥ ಡಿಫೆನ್ಸ್ ಮೆಕ್ಯಾನಿಸಮ್, ಅಂದರೆ ಪ್ರತಿರೋಧ ಶಕ್ತಿ, ಇಮ್ಯುನಿಟಿ ಅಂತಲೂ ಅನ್ಬೋದು. ರೋಗ ಪ್ರತಿರೋಧ ಶಕ್ತಿ, ಇಮ್ಯುನಿಟಿ ಒಂದು ಕಡೆ ಆದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಬಹಳ ಅದ್ಭುತವಾದ. ಯಾವ ದೇಶದಲ್ಲೂ ಇಷ್ಟು ಚೆನ್ನಾಗಿರೋ ಡಿಫೆನ್ಸನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಬೇರೆ ಬೇರೆ ಹಂತಗಳಲ್ಲಿ ಡಿಫೆನ್ಸ್ ಇರೋದನ್ನು ನಾವು ನೋಡ್ತೀವಿ. ಮೊದಲನೇದು, ಯಾವುದೇ ಒಂದು ನಮ್ಮ ಜೀವಕೋಶ, ನಮ್ಮ ದೇಹ ಕೋಟಿ ಜೀವಕೋಶಗಳು ಇದೆ ನಮ್ಮ ದೇಹದ ಒಳಗಡೆ.
ದೇಹದ ಒಳಗಡೆ ಇರುವ ಎಲ್ಲ ಅಂಗಾಂಗಗಳಲ್ಲೂ, ಅದು ಲಿವರ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಎಲ್ಲದರಲ್ಲಿರೋದು ಜೀವಕೋಶಗಳು. ಮೆದುಳಿನಲ್ಲಿರೋ ಜೀವಕೋಶಗಳು ನರ ಜೀವಕೋಶಗಳು, ಹೃದಯದಲ್ಲಿರೋ ಅಂಥದ್ದು ಕಾರ್ಡಿಯೋಮಯೋಸೈಟು, ಲಿವರಲ್ಲಿರೋದು ಹೆಪ್ಯಾಟಿಕ್ ಸೆಲ್ಸ್. ಈ ಥರ ನಮ್ಮ ದೇಹದಲ್ಲಿರುವ ಎಲ್ಲ ಜೀವಕೋಶಗಳಲ್ಲೂ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಏನಂತಂದರೆ, ಹೊರಗಿನಿಂದ ಯಾವುದಾದರೂ ಒಂದು ಕಾರಕದಿಂದಾಗಿ ನಮ್ಮ DNA ಏನಾದರೂ ಒಂದು ರೂಪಾಂತರ ಆಯಿತು ಅಂದಂತಹ ಪಕ್ಷದಲ್ಲಿ ಏನಾಗುತ್ತೆ, ಆ ಒಂದು ರೂಪಾಂತರವನ್ನು ದೇಹ ಆದಷ್ಟು ಅದನ್ನು ಸರಿಪಡಿಸಲು ಪ್ರಯತ್ನ ಪಡುತ್ತೆ. ಇಲ್ಲಿ ಈ ಜೀವಕೋಶ ಅಂದಾಗ ಸೆಲ್ ಸೈಕಲ್ ಅಂತೀವಿ. ಯಾವುದೋ ಒಂದು ಜೀವಕೋಶದಲ್ಲಿ ತೊಂದರೆ ಆಗಿದೆ ಅಂತಂದರೆ ಆ ಜೀವಕೋಶ ಮುಂದಿನ ಹಂತಕ್ಕೆ ಹೋಗೋದೇ ಇಲ್ಲ. ಅಂದರೆ ಅದರಲ್ಲಿರುವ ಎಲ್ಲ ಡ್ಯಾಮೇಜ್ಗಳು ರಿಪೇರ್ ಆಗದ ಹೊರತು ಅದು ಒಂದು ಡಿವಿಷನ್ ಫೇಸ್ ಅಂತ ಅಂತೀವಿ. ಅಂದರೆ ಜೀವಕೋಶಗಳು ಪುನಃ ಅದು ಡಿವೈಡ್ ಆಗೋದು, ಹೆಚ್ಚು ಹೆಚ್ಚು ಅದು ಡಿವಿಷನ್ಗೆ ಹೋಗೋ ಅಂಥದ್ದು, ಅಂಥ ಹಂತಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಮೊದಲೇ ಅದೇನಾಗುತ್ತೆ, ಒಂದು ಸಮಾಧಿ ಸ್ಥಿತಿಗೆ ಹೊರಟೋಗುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಆ ಜೀವಕೋಶದಲ್ಲಿರುವ DNA ಎಲ್ಲ ಒಂದು ಡ್ಯಾಮೇಜ್ಗಳು ಏನಿದೆ ಅದೆಲ್ಲ ಸರಿಯಾದ ನಂತರವೇ ಜೀವಕೋಶ ಮುಂದಿನ ಹಂತಕ್ಕೆ ಹೋಗಿ ನಂತರ ಅದು ಡಿವಿಷನಲ್ ಫೇಸ್ಗೆ ಹೋಗೋ ಅಂಥದ್ದು. ಜೀವಕೋಶಗಳ ಬೆಳವಣಿಗೆ, ವಿಭಜನೆ ಅಂತ ಏನಂತೀವಿ, ವಿಭಜನೆ ಆಗೋದು. ಇಲ್ಲದಿದ್ದರೆ ಏನಾಗುತ್ತೆ, ಯಾವುದೋ ಒಂದು ಜೀವಕೋಶಗಳಲ್ಲಿ ತೊಂದರೆ ಆದಾಗ ಅದೇನಾದರೂ ವಿಭಜನೆ ಆದರೆ 2 ಜೀವಕೋಶಗಳು ಆ ಥರ ರೂಪಾಂತರ ಆಗಿರೋ ಜೀವಕೋಶಗಳಾಗುತ್ತೆ. ಮುಂದಿನ ಹಂತದಲ್ಲಿ 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 16. ಈ ಥರ ಜೀವಕೋಶಗಳು, ಈ ಡ್ಯಾಮೇಜ್ ಆಗಿರುವಂತಹ ಜೀವಕೋಶಗಳ ಸಂಖ್ಯೆನೇ ದೇಹದಲ್ಲಿ ಜಾಸ್ತಿಯಾಗಿ ಅದು ಜೀವಿಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಅದಕ್ಕೋಸ್ಕರ ದೇಹ ಏನು ಮಾಡುತ್ತೆ, ಚೆಕ್ ಮಾಡುತ್ತೆ, ಜೀವಕೋಶದಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆಯಾ, DNA ಡ್ಯಾಮೇಜ್ ಆಗಿದೆಯಾ ಅಂತ ನೋಡುತ್ತೆ. DNA ಡ್ಯಾಮೇಜ್ ಆಗಿದ್ದಂಥ ಪಕ್ಷದಲ್ಲಿ DNA ರಿಪೇರ್ ಮೆಕ್ಯಾನಿಸಮ್ ಅಂತ ರಿಪೇರ್ ಮೆಕ್ಯಾನಿಸಮ್ ಇದೆ. ಆ ಡ್ಯಾಮೇಜ್ ಆಗಿರುವ DNA ರಿಪೇರ್ ಮುಖಾಂತರ ಅದನ್ನು ಸರಿಪಡಿಸುವಂಥದ್ದು. ಅದರಲ್ಲಿ ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಈ ಥರ ಬಹಳಷ್ಟು SOS ಅಂತ ಇದೆ, ಬ್ಯಾಕ್ಟೀರಿಯಾಗಳಲ್ಲಿ ನಡೆಯುತ್ತೆ. ಸೇವ್ ಅವರ್ ಸೋಲ್ ಅಂತ. ರಿಕಾಂಬಿನೇಷನು, ಅಲ್ಲೂ ಸಹ ರಿಪೇರ್ ಮೆಕ್ಯಾನಿಸಮ್ಮು ಆಗುತ್ತೆ. ಈ ರೀತಿ ಬೇರೆ ಬೇರೆ ಹಂತದಲ್ಲಿ ಅದನ್ನು ರಿಪೇರ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಆಕಸ್ಮಿಕವಾಗಿ ಆ ಜೀವಕೋಶಗಳು ರಿಪೇರ್ ಆಗದಿದ್ದಂಥ ಪಕ್ಷದಲ್ಲಿ ಅಪಪ್ಟಾಸಿಸ್ ಅಂತ ಒಂದು ಪ್ರೋಸೆಸ್ ಇದೆ, ಒಂದು ಪ್ರಕ್ರಿಯೆ ಇದೆ. ಈ ಅಪಪ್ಟಾಸಿಸ್ ಪ್ರಾಸೆಸ್ ಏನಾಗುತ್ತೆ, ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಅಪಪ್ಟಾಸಿಸ್ ಪ್ರಾಸೆಸ್ ಮುಖಾಂತರ ಆ ಒಂದು ರೂಪಾಂತರಗೊಂಡ ಅಥವಾ ಡ್ಯಾಮೇಜ್ ಆಗಿರುವ ಜೀವಕೋಶವನ್ನು ಸಂಪೂರ್ಣವಾಗಿ ಅಲ್ಲಿಂದ ತೆಗೆದುಹಾಕ್ಬಿಡುತ್ತೆ, ಬೇರ್ಪಡಿಸ್ಬಿಡುತ್ತೆ, ಅದನ್ನು ನಾಶ ಮಾಡಿಬಿಡುತ್ತೆ. ಹಾಗಾಗಿ ದೇಹದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ಗಳು ಆಗ್ತಾ ಬಂದಿದೆ ಆ ಡ್ಯಾಮೇಜ್ಗಳನ್ನೆಲ್ಲ ದೇಹನೇ, ಅದಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ, ಅದು ರಿಪೇರ್ ಮಾಡ್ತಾ ಬರುತ್ತೆ. ಇದು ಎಲ್ಲಿವರೆಗೂ ಅದ್ಭುತವಾಗಿರುತ್ತೆ ಅಂತಂದರೆ, ವಯಸ್ಸು ಆಗೋವರೆಗೂ ಭಾಳ ಚೆನ್ನಾಗಿ ಈ ಪ್ರಕ್ರಿಯೆ ನಡೀತಿರುತ್ತೆ. ಪ್ರತಿದಿನ ನೋಡಿ, ನಾವೆಲ್ಲೋ ಹೋಗ್ತೀವಿ, ಏನೋ ತಿಂತೀವಿ, ಅದರಲ್ಲಿ ಒಂದಷ್ಟು ರಾಸಾಯನಿಕಗಳಿದೆ, ಅದು ನಮ್ಮ DNA ಡ್ಯಾಮೇಜ್ ಮಾಡ್ತು. ಆದರೆ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿದ್ದರಿಂದ ಅದೇನಾಯಿತು, ಆ ಡ್ಯಾಮೇಜನ್ನ ಅದು ಸರಿ ಮಾಡೋಕ್ಕೆ ಆರಂಭ ಮಾಡ್ತು. ಹಾಗಾಗಿ ದೇಹದಲ್ಲಿರುವ ರಕ್ಷಣಾ ವ್ಯವಸ್ಥೆಯಿಂದಾಗಿಯೇ ನಾವು ಎಷ್ಟೋ ನಮ್ಮ ದೇಹದಲ್ಲಿ ಉಂಟಾಗುವ ರೂಪಾಂತರಗಳನ್ನು ಅದು ತಡೆಯುತ್ತೆ. ಇದು ಒಂದು ಹಂತದ ಮೆಕ್ಯಾನಿಸಮ್. ಇನ್ನೊಂದು ಟ್ಯೂಮರ್ ಸಪ್ರೆಸಾರ್ ಜೀನ್ಗಳು ಅಂತ ಇದೆ ನಮ್ಮ ದೇಹದಲ್ಲಿ. ಆ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳಲ್ಲಿ ಬಹಳ ಮುಖ್ಯವಾಗಿ ಇದರದ್ದು ಒಂದು ದೊಡ್ಡ ಪಟ್ಟಿ ಇದೆ. ಬಹಳ ಮುಖ್ಯವಾಗಿ BRCA1 ಮತ್ತು BRCA2 ಅಂತ 2 ಜೀನ್ಸ್ಗಳಿದೆ. ಈ ಜೀನ್ಸ್ಗಳು ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳು. ಈ ಜೀನ್ಗಳ ಕೆಲಸ ಏನು ಅಂತಂದರೆ, ಏನಾದರೂ DNA ರೂಪಾಂತರ ಆದರೆ ಅಂತಹ ಜೀವಕೋಶಗಳನ್ನು ನಾಶ ಮಾಡೋ ಅಂಥದ್ದು, ಅಪಪ್ಟಾಸಿಸ್ಸಿಂದ ಆ ಜೀವಕೋಶಗಳನ್ನು ತೆಗೆದುಹಾಕೋಂಥದ್ದು, ಆ ಜೀವಕೋಶವನ್ನು ಮುಂದಿನ ಹಂತಕ್ಕೆ ಹೋಗದಿದ್ದ ಹಾಗೆ ಇದು ತಡೆಯುತ್ತಾ ಬರುತ್ತೆ. ಇದೇನಾದರೂ ಅಕಸ್ಮಾತ್ ಇಲ್ಲಿ ಏನಾದರೂ ಫೇಲ್ಯೂರ್ ಆಯಿತು ಅಂತ ಇಟ್ಕೊಳ್ಳಿ, ಇಲ್ಲಿ ಮ್ಯೂಟೇಷನ್ ಆಯಿತು, BRCA1ನಲ್ಲಿ ಮ್ಯೂಟೇಷನ್ ಆಯಿತು, BRCA2ಲಿ ಮ್ಯೂಟೇಷನ್ ಆಯಿತು, ಆಗ ಅಂತಹ ವ್ಯಕ್ತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅಂದರೆ BRCA1 ಮತ್ತು BRCA2 ಮ್ಯೂಟೇಷನ್ ಏನಿದೆ, ರೂಪಾಂತರ ಇದೆ, ಅದು ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ವಿಜ್ಞಾನಿಗಳು ಬಹಳ ಸರಿಯಾಗಿ ಅದನ್ನು ಕ್ರಮಬದ್ಧವಾಗಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ಏಂಜಲಿನಾ ಜೂಲಿ ಅಂತ ಹಾಲಿವುಡ್ ಆ್ಯಕ್ಟ್ರೆಸ್ನ ಬಗ್ಗೆ ತಾವು ನೋಡಿರ್ಬೋದು. ಈ ಏಂಜಲಿನಾ ಜೂಲಿಯ ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ಮರಣವನ್ನು ಅಪ್ಪಿದ್ಲು. ಏಂಜಲಿನಾ ಜೂಲಿಯ ಚಿಕ್ಕಮ್ಮ, ಆಕೆಗೂ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಂತು.
ಆಗ ಈಕೆಗೆ ಒಂದು ಹೆದರಿಕೆ ಆಯಿತು. ಏಕೆ ಅಂತಂದರೆ ಅವರ ಕುಟುಂಬದಲ್ಲಿ ತಾಯಿಗೆ ಆಗಿದೆ, ಚಿಕ್ಕಮ್ಮನಿಗೆ ಆಗಿದೆ, ತನಗೇನಾದರೂ ಇದು ಬರಬಹುದಾದ ಸಾಧ್ಯತೆ ಇದೆಯಾ ಅಂತ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತೇಳಿ ಆಕೆಯ ಜೀನೋಮ್ನಲ್ಲಿರುವಂತಹ ಏನಾದರೂ ಮ್ಯೂಟೇಷನ್, ಬ್ರ್ಯಾಕಾ ಮ್ಯೂಟೇಷನ್ ಇದೆಯಾ ಅಂತೇಳಿ ಅದನ್ನು ಪರೀಕ್ಷೆ ಮಾಡಿದಾಗ ಆಕೆಯ ಜೀವಕೋಶದಲ್ಲೂ ಆಕೆಯ ಜೀನೋಮ್ನಲ್ಲೂ ಬ್ರ್ಯಾಕಾ ಮ್ಯೂಟೇಷನ್ ಇರೋದು ಕಂಡುಬಂತು. ಆಕೆ ಏನು ಮಾಡಿದ್ಲು, ತಕ್ಷಣ ಆಕೆ ತನ್ನ ಒಂದು ಸರ್ಜರಿ ಮುಖಾಂತರ ಸ್ತನ ಸರ್ಜರಿ ಮಾಡಿಸ್ಕೊಂಡು ಅದನ್ನು ತೆಗೆದು ಹಾಕಿ ಆ ಕಾಸ್ಮೆಟಿಕ್ ಸರ್ಜರಿಯ ಮುಖಾಂತರ ಅದನ್ನು ಪುನಃ ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ್ಳು. ಅಂದರೆ ಸ್ತನ ಇದ್ದಾಗ ಅದನ್ನು ಮ್ಯಾಮೆಕ್ಟಮಿ ಅಂತ ಕರಿತೀವಿ, ಇದ್ದಾಗ ಆಕೆಗೆ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿತ್ತು. ಹಾಗಾಗಿ ಆಕೆ ಸೆಲೆಬ್ರಿಟಿ ಆಗಿದ್ದರಿಂದ ಮತ್ತು ಶೀ ಈಸ್ ಅಫೋರ್ಡಬಲ್, ಆಕೆಗೆ ಹಣದ ಏನು ತೊಂದರೆ ಇರಲಿಲ್ಲ, ಅದಕ್ಕೆ ಬೇಕಾದಷ್ಟು ಖರ್ಚಾದರೂ ಸಹ ಆಕೆ ಅದರಿಂದ ಹೊರಬಂದಳು. ಅಂದರೆ ಇಲ್ಲಿ BRCA1 ಮತ್ತು BRCA2 ಇದೆಯಲ್ಲ, ಇದು ಟ್ಯೂಮರ್ ಸಪ್ರೆಸರ್ ಜೀನ್. ಇದರ ಥರ ರೆಟಿನೋಬ್ಲಾಸ್ಟೋಮಾ ಅಂತ ಇನ್ನೊಂದಿದೆ, ಅದು ಸಹ ಒಂದು ಟ್ಯೂಮರ್ ಸಪ್ರೆಸರ್ ಜೀನ್. NF1 ನ್ಯೂರೋಫೈಬ್ರೋಮೆಟೋಸಿಸ್ ಅಂತ ಇದೆ, ಅದು ಟ್ಯೂಮರ್ ಸಪ್ರೆಸರ್ ಜೀನ್. ಇದರ ಥರ APC, DCC, P15, P16, P17, P53 ಈ ಥರ ಬೇಕಾದಷ್ಟು ದೇಹದಲ್ಲಿ ಟ್ಯೂಮರ್ ಸಪ್ರೆಸರ್ ಜೀನ್ಗಳು ಇದೆ. ಇವುಗಳ ಕೆಲಸ ಏನು ಅಂತಂದರೆ, ಯಾವುದೇ ರೀತಿ ನಮ್ಮ ದೇಹದಲ್ಲಿ ಈ ಒಂದು ಕ್ಯಾನ್ಸರ್ ಜೀವಕೋಶಗಳು ಇರಬಾರ್ದು. ಕ್ಯಾನ್ಸರ್ ಜೀವಕೋಶಗಳು ಇದ್ದರೆ ತಕ್ಷಣ ದೇಹ ಏನು ಮಾಡುತ್ತೆ, ಆ ಕ್ಯಾನ್ಸರ್ ಜೀವಕೋಶಗಳನ್ನು ಕಂಡುಹಿಡಿದು ಅವುಗಳನ್ನು ನಾಶ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಪ್ರೋಟೋ ಆಂಕೋಜೀನ್ಗಳಂತ ಇದೆ. ಈ ಪ್ರೋಟೋ ಆಂಕೋಜೀನ್ಗಳ ಕೆಲಸ ಏನು ಅಂತ ಅಂದರೆ, ಎಲ್ಲ ನಮ್ಮ ದೇಹದ ಎಲ್ಲ ರ್ಯಾಸ್ ಪಾತ್ವೆ, ಬೇಕಾದಷ್ಟು ಈ ಥರದ ಪ್ರೋಟೋ ಆಂಕೋಜೀನ್ಗಳ ಪಾತ್ವೆಗಳಿದೆ. ಇವುಗಳ ಬಹಳ ಪ್ರಮುಖವಾದ ಕೆಲಸ ಅಂದರೆ ನಮ್ಮ ದೇಹವನ್ನು ಯಾವುದೇ ರೀತಿಯ ಕ್ಯಾನ್ಸರ್ ಜೀವಕೋಶಗಳು ದೇಹದಲ್ಲಿ ಇರದೇ ಇದ್ದ ಹಾಗೆ, ಕ್ಯಾನ್ಸರ್ ಉಂಟಾಗದ ಹಾಗೆ ತಡೆಗಟ್ಟುವಂಥದ್ದು. ಹಾಗಾಗಿ ಆಕಸ್ಮಿಕವಾಗಿ ಈ ಪ್ರೋಟೋ ಆಂಕೋಜೀನ್ಗಳಲ್ಲೇ ಏನಾದರೂ ತೊಂದರೆ ಆದರೆ, ಅವುಗಳು ರೂಪಾಂತರ ಆದರೆ ಅವು ಆಂಕೋಜೀನ್ಗಳಾಗಿ ಪರಿವರ್ತನೆ ಹೊಂದೋದ್ರಿಂದ ಅದು ನಂತರದ ಹಂತದಲ್ಲಿ ಕ್ಯಾನ್ಸರ್ ಆಗಿ ಬದಲಾವಣೆ ಆಗುತ್ತೆ. ಹಾಗಾಗಿ ದೇಹದಲ್ಲಿ ಒಂದು ಅದ್ಭುತವಾದ ನಾವು ವ್ಯವಸ್ಥೆಯನ್ನು ನೋಡ್ತೀವಿ. ಅದು ಅಪಾಪ್ಟಾಸಿಸ್ ಪಾತ್ವೆ ಆಗ್ಬೋದು, ಎಂಟೋಸಿಸ್ ಅಂತ ಇದೆ, ಬೇಕಾದಷ್ಟು ಸೆಲ್ ಎಕ್ಸ್ಟ್ರೂಷನ್ನು ಇದೆ, ಎಂಟೋಸಿಸ್ ಇದೆ, ಅಪಾಪ್ಟಾಸಿಸ್ ಇದೆ, ಅದೇ ಥರ ನೆಕ್ರಾಪ್ಟಾಸಿಸ್ ಅಂತಲೂ ಇದೆ. ಬೇಕಾದಷ್ಟು ದೇಹದ ಒಳಗಡೆ ನಮ್ಮ ದೇಹವನ್ನು ರಕ್ಷಿಸಲು, ಜೀವಕೋಶಗಳನ್ನು ರಕ್ಷಿಸಲು ಬೇಕಾದಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ. ಟ್ಯೂಮರ್ ಸಪ್ರೆಸರ್ ಜೀನ್ ಇದೆ, ಪ್ರೋಟೋ ಆಂಕೋಜೀನ್ಗಳಿದೆ, ಹಾಗಾಗಿ DNA ರಿಪೇರ್ ಮೆಕ್ಯಾನಿಸಮ್ಗಳಿದೆ. ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮಗೆ ಕ್ಯಾನ್ಸರ್ ಬರದಿದ್ದ ಹಾಗೆ ಆದಷ್ಟು ತಡೆಗಟ್ಕೊಳ್ತಾ ಬರುತ್ತೆ. ಆದರೆ ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚು ಹೆಚ್ಚು ಕಾರ್ಸಿನೋಜನ್ಗಳಿದ್ದಾಗ ಏನಾಗುತ್ತೆ ಅಂದರೆ, ದೇಹದ ಈ ಪ್ರಕ್ರಿಯೆಗಳು ನಾವು ಸೇವಿಸುವ ಅಥವಾ ನಾವು ಎಕ್ಸ್ಪೋಸ್ ಆಗುವ ಕ್ಯಾನ್ಸರ್ಗಿನ್ನ ಜಾಸ್ತಿ ಇಲ್ಲದ ಕಾರಣ ಏನಾಗುತ್ತೆ, ಅದು ಮುಂದಿನ ಹಂತದಲ್ಲಿ ಆದಷ್ಟು ನಮ್ಮ ಜೀವಕೋಶಗಳಲ್ಲಿ ರೂಪಾಂತರ ಉಂಟು ಮಾಡುವ ಸಾಧ್ಯತೆ ಇದೆ. ಪ್ರತಿನಿತ್ಯ ನಮಗೆ ಅರಿವಿಲ್ಲದಂತೆ ನಾವು ಹಲವಾರು ಈ ಕಾರ್ಸಿನೋಜನ್ಗಳು ಅಥವಾ ಕ್ಯಾನ್ಸರ್ ಕಾರಕ ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಇವುಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ನಾವು ಸೇವಿಸುವ ಆಹಾರದಲ್ಲಾಗ್ಬೋದು, ಗಾಳಿಯಲ್ಲಾಗ್ಬೋದು, ನೀರಿನಲ್ಲಾಗ್ಬೋದು, ನಮಗೆ ಗೊತ್ತಿಲ್ಲದಂತೆ ಈ ಕಾರ್ಸಿನೋಜನ್ಗಳು ನಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ. ಆದರೂ ಸಹ ನಮ್ಮ ರಕ್ಷಣಾ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ಅದು ಈ ಕಾರ್ಸಿನೋಜನ್ಗಳನ್ನು ನಿಷ್ಕ್ರಿಯಗೊಳಿಸೋದ್ರಿಂದ ನಾವು ಇನ್ನೂ ಆರೋಗ್ಯವಾಗಿದ್ದೀವಿ. ವಯಸ್ಸಾದಂತೆ ಈ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಸ್ವಲ್ಪ ವೈಫಲ್ಯವಾಗೋದ್ರಿಂದ ಕಾರ್ಸಿನೋಜನ್ಗಳು ನಮ್ಮ ಒಂದು ಈ ಜೀನ್ಗಳಲ್ಲಿ ರೂಪಾಂತರವನ್ನು ಉಂಟು ಮಾಡೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ಅಪಾಪ್ಟಾಸಿಸ್ ಉಂಟು ಮಾಡುವ ಜೀನ್ಗಳ ರೂಪಾಂತರ, ಟ್ಯೂಮರ್ ಸಪ್ರೆಸರ್ ಜೀನುಗಳ ರೂಪಾಂತರ, ಪ್ರೋಟೋ ಜೀನುಗಳ ರೂಪಾಂತರದಿಂದಾಗಿ ಕ್ಯಾನ್ಸರ್ ಕಾಯಿಲೆ ಬರುತ್ತೆ. ಹಾಗಾದರೆ ಈ ಕಾರ್ಸಿನೋಜನ್ಗಳನ್ನು ನಾವು 3 ವಿಧವಾಗಿ ವಿಂಗಡಣೆ ಮಾಡ್ಬೋದು. ಮೊದಲನೇದು ಭೌತಿಕ ಕಾರ್ಸಿನೋಜನ್ಗಳು, ಎರಡನೇದು ರಾಸಾಯನಿಕ ಕಾರ್ಸಿನೋಜನ್ಗಳು, ಮೂರನೇದು ಜೈವಿಕ ಕಾರ್ಸಿನೋಜನ್ಗಳು ಅಂತ. ಅಂದರೆ ಫಿಸಿಕಲ್ ಕಾರ್ಸಿನೋಜನ್, ಕೆಮಿಕಲ್ ಕಾರ್ಸಿನೋಜನ್ ಆ್ಯಂಡ್ ಬಯಾಲಜಿಕಲ್ ಕಾರ್ಸಿನೋಜನ್ ಅಂತ ಕರಿತೀವಿ. ಈಗ ಭೌತಿಕ ಕಾರ್ಸಿನೋಜನ್ಗಳಂತಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ UV ಲೈಟ್. ಈಗ ಹಿಂದೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಪಾಶ್ಚಿಮಾತ್ಯರು, ವೆಸ್ಟರ್ನರ್ಸು, ಅವ್ರು ಏನು ಮಾಡ್ತಾಯಿದ್ರು, ಸಮುದ್ರದ ತೀರದಲ್ಲಿ ದೇಹವನ್ನು ಒಡ್ಡಿಕೊಂಡು, ಏನಕ್ಕೆ ಅಂದರೆ ಅವರು ಬಿಳಿ ಬಣ್ಣ ಇದ್ದಿದ್ದರಿಂದ ಅವ್ರಿಗೆ ಕೆಂಬಣ್ಣ ಒಂದು ಪಡಿಬೇಕು ಅಥವಾ ಗೋಲ್ಡನ್ ಅಂತಂದಾಗ ಏನಾಗುತ್ತೆ ಅಂದರೆ, ಬಿಳಿ ಬಣ್ಣಕ್ಕೆ ಸೂರ್ಯನ ಶಾಖ ಜಾಸ್ತಿ ಬಿದ್ದಾಗ ಅದು ಒಂದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಆ ಥರದ ಒಂದು ಬಣ್ಣವನ್ನು ಪಡಿಬೇಕು ಅಂತೇಳಿ
ಸಮುದ್ರದಲ್ಲಿ ಸೂರ್ಯನ ಬಿಸಿಲಿಗೆ ಮೈ ಒಡ್ಕೊಂಡು ಅವರು ಮಲಗ್ತಾ ಇದ್ರು. ಇದು ಬಹಳ ಒಂದು ಟ್ರೆಂಡ್ ಆಗಿತ್ತು ಆವಾಗ. ನಂತರ ಗೊತ್ತಾಯಿತು ಇದರಿಂದಾಗಿ ಮೆಲನೋಮಾ ಆಫ್ ಸ್ಕಿನ್ ಅಂದರೆ ಚರ್ಮದ ಕ್ಯಾನ್ಸರ್ ಬರುತ್ತೆ. ಸೂರ್ಯನ ಅತಿ ನೇರಳೆ ಕಿರಣಗಳಿಗೆ ನಮ್ಮ ದೇಹವನ್ನು ಜಾಸ್ತಿ ನಾವು ಒಡ್ಡಿದಾಗ ಚರ್ಮದ ಕ್ಯಾನ್ಸರ್ ಬರುತ್ತೆ ಎನ್ನುವುದು ಗೊತ್ತಾಯಿತು. ಬಹಳಷ್ಟು ಜನ ಈ ಚರ್ಮದ ಕ್ಯಾನ್ಸರ್ಗೆ ತುತ್ತಾಗಿ ಒಂದು ಮರಣವನ್ನು ಅಪ್ಪಿದ್ರು. ಆ ನಂತರ ನಮಗೆ ಗೊತ್ತಾಯಿತು. ಅದಕ್ಕೆ ನೋಡಿ, ಈಗ ಕ್ರಿಕೆಟರ್ಸು ಅವ್ರು ಆಟ ಆಡಬೇಕಾದ್ರೆ ಸಣ್ಣ ಸ್ಕ್ರೀನ್ ಲೋಷನ್ಗಳನ್ನು ಇದನ್ನೆಲ್ಲ ಹಚ್ಕೊಂಡಿರ್ತಾರೆ. ನಮಗೆ ಕ್ಯಾನ್ಸರ್ ಉಂಟು ಮಾಡುವ ಕಾಯಕಗಳನ್ನು ನಾವು ಕ್ಯಾನ್ಸರ್ ಕಾಯಕಗಳು ಅಂತೀವಿ. ಅದನ್ನು ಕಾರ್ಸಿನೋಜನ್ ಅಂತ ಅಂತೀವಿ. ಈ ಕಾರ್ಸಿನೋಜನ್ಗಳು ಪರಿಸರದಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ನೀರಿನಲ್ಲಿದೆ, ಗಾಳಿಯಲ್ಲಿದೆ, ಹಾಗೂ ನಾವು ಸೇವಿಸುವ ಆಹಾರಗಳಾಗಿರ್ಬೋದು, ಇದರಲ್ಲೂ ಈ ಕ್ಯಾನ್ಸರ್ ಕಾರಕಗಳನ್ನು ನಾವು ನೋಡ್ತೀವಿ. ಈ ಕ್ಯಾನ್ಸರ್ ಕಾರಕಗಳನ್ನ ನಾವು 3 ವಿಧವಾಗಿ ವಿಂಗಡಣೆ ಮಾಡ್ಬೋದು. ಭೌತಿಕ ಕಾರ್ಸಿನೋಜನ್ಗಳು, ರಾಸಾಯನಿಕ ಕಾರ್ಸಿನೋಜನ್ಗಳು ಹಾಗೂ ಜೈವಿಕ ಕಾರ್ಸಿನೋಜನ್ಗಳು ಅಂತ. ಅದನ್ನು ಫಿಸಿಕಲ್ ಕಾರ್ಸಿನೋಜನ್, ಕೆಮಿಕಲ್ ಕಾರ್ಸಿನೋಜನ್ ಹಾಗೂ ಬಯಾಲಜಿಕಲ್ ಕಾರ್ಸಿನೋಜನ್ಗಳು ಅಂತ ನಾವು ಅದನ್ನು ಕರಿತೀವಿ. ಭೌತಿಕ ಕಾರ್ಸಿನೋಜನ್ಗಳು ಅಂದರೆ ಅದರಲ್ಲೂ ಬಹಳ ಮುಖ್ಯವಾಗಿ ಅಲ್ಟ್ರಾವೈಲೆಂಟ್ ರೇಡಿಯೇಷನ್ ಅಂತ ನೀವು ಕೇಳಿರ್ಬೋದು. ಎಕ್ಸ್ರೇಗಳು, ಅಲ್ಟ್ರಾವೈಲೆಂಟ್ ರೇಡಿಯೇಷನ್ಗಳು, ಆಮೇಲೆ ಗಾಮಾ ರೇಸ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು, ಇವನ್ನೆಲ್ಲ ನಾವು ಭೌತಿಕ ಕಾರ್ಸಿನೋಜನ್ಗಳಂತ ಕರಿತೀವಿ. ಹಿಂದೆ ಪಾಶ್ಚಿಮಾತ್ಯರು, ಅದು ಬಿಳಿ ಬಣ್ಣವನ್ನು ಹೊಂದಿದವರು ಏನು ಮಾಡ್ತಿದ್ರು ಅಂದರೆ ಒಂದು ಕಂದು ಬಣ್ಣ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಮುದ್ರದಲ್ಲಿ ಸೂರ್ಯನ ಬೆಳಕಿಗೆ ಬಿಸಿಲಿನಲ್ಲಿ ಮೈ ಒಡ್ಡಿಕೊಂಡು ಕೂರ್ತಾ ಇದ್ರು. ನಂತರ ಆ ಒಂದು ಟ್ಯಾನಿಂಗ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಸೂರ್ಯನ ಬಿಸಿಲಿಗೆ ಅವ್ರಿಗೆ ಅದು ತುಂಬ ಸಂತೋಷ ಆಗ್ತಿತ್ತು, ಆ ಒಂದು ಮೈ ಬಣ್ಣ. ಆಮೇಲೆ ಕೆಲವು ವರ್ಷಗಳ ಮೇಲೆ ಅವರಿಗೆ ಗೊತ್ತಾಯಿತು, ಈ ಥರ ಮಾಡೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಅಥವಾ ಮೆಲನೋಮಾ ಆಫ್ ಸ್ಕಿನ್ ಅಂತ ಏನು ಕರಿತೀವಿ, ಆ ಕ್ಯಾನ್ಸರ್ ಉಂಟಾಗುತ್ತೆ ಅಂತ. ನಂತರ ಈ ಅತಿ ನೇರಳ ಕಿರಣಗಳಿಂದ ನಾವು ರಕ್ಷಣೆ ಪಡಿಬೇಕು ಅಂದರೆ ಸನ್ಸ್ಕ್ರೀನ್ ಲೋಷನ್ಗಳನ್ನು ಬಳಕೆ ಮಾಡ್ತಾರೆ. ಈಗ ಆಟಗಾರರು ಸಹ ಅವರು ಆಟ ಆಡಬೇಕಾದ್ರೆ, ಈಗ ಕ್ರಿಕೆಟರ್ಸ್ ಬಹಳ ಇಡೀ ದಿನ ಅವರು ಬಿಸಿಲಿನಲ್ಲಿ ಇರಬೇಕಾಗುತ್ತೆ ಆಟದ ಮೈದಾನದಲ್ಲಿ. ಇಂತಹ ಸಂದರ್ಭದಲ್ಲಿ ಅವರು ಸನ್ಸ್ಕ್ರೀನ್ ಲೋಷನ್ಗಳನ್ನು ಹಚ್ತಾರೆ. ಈಗ ಜನಕ್ಕೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಇದೆ. ಹಾಗಾಗಿ ಸೂರ್ಯನ ಅತಿ ನೇರಳೆ ಕಿರಣಗಳಾಗ್ಬೋದು. ಮತ್ತು ಈ ಎಕ್ಸ್ರೇಗಳನ್ನು ಮೊದಲು ಯಥೇಚ್ಛವಾಗಿ ಬಳಕೆ ಮಾಡ್ತಾಯಿದ್ರು. ಎಕ್ಸ್ರೇಯನ್ನು ಕಂಡುಹಿಡಿದಂಥ ಸಂಶೋಧಕರಿಗೆ ಕ್ಯಾನ್ಸರ್ ಬಂತು ನಂತರದ ದಿನದಲ್ಲಿ. ಏಕೆಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಅತಿ ಹೆಚ್ಚಾಗಿ ಅವರು ಆ ಒಂದು ಎಕ್ಸ್ರೇಗೆ ಎಕ್ಸ್ಪೋಸ್ ಆಗ್ತಿದ್ರು. ಈಗ ನಾವು ಹೇಗೆ ಸೆಲ್ಫಿಗಳು ತಗೊಂತಾರೆ ಜನ, ಆ ಥರ ಎಕ್ಸ್ರೇಗಳನ್ನು ಅವರು ತಗೊತಾ ಇದ್ರು. ಅದೊಂದು ಹೊಸದಾಗಿ ದೇಹದ ಒಳಗಡೆ ನಾವು ಏನು ನೋಡಬಹುದು ಅದನ್ನು ನಾವು ಒಂದು ಫೋಟೋ ತಗೊಳ್ಳೋ ಒಂದು ಸಂದರ್ಭ ಇದ್ದಿದ್ದರಿಂದ ಅತಿಯಾಗಿ ಅದರಿಂದ ಆಗುವ ದುಷ್ಪರಿಣಾಮ ತಿಳಿಯದೆ ಅವರು ಏನು ಮಾಡಿದ್ರು, ಎಕ್ಸ್ರೇಗಳನ್ನು ತೆಗಿತಾ ಇದ್ರು. ಹಾಗಾಗಿ ಅವರಿಗೂ ಸಹ ಈ ಒಂದು ರಕ್ತದ ಕ್ಯಾನ್ಸರ್ ಅಂತ ಅಂತೀವಲ್ಲ, ಅದು ಲ್ಯುಕಿಮಿಯಾ, ಇದಕ್ಕೆ ಅವರು ತುತ್ತಾಗಿದ್ದನ್ನು ನಂತರದ ದಿನದಲ್ಲಿ ಅದು ಸ್ಪಷ್ಟವಾಗಿ ತಿಳಿದು ಬಂತು. ಆ ನಂತರ ಎಕ್ಸ್ರೇ ಅನ್ನೋದು ಸ್ವಲ್ಪ ಅಪಾಯಕಾರಿ. ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಎಕ್ಸ್ರೇನ ಬಳಕೆ ಮಾಡಬೇಕು. ಏಕೆಂದರೆ DNA ಅದು ಡ್ಯಾಮೇಜ್ ಉಂಟು ಮಾಡುತ್ತೆ ಎನ್ನುವ ವಿಚಾರ ತಿಳಿದು ಬಂತು. ಅದೇ ರೀತಿ ಗಾಮಾ ರೇಸ್ಗಳು, ನಂತರ ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಈ ಥರದ ಅಯನೈಸಿಂಗ್ ರೇಡಿಯೇಷನ್ಗಳು ಏನೇನಿರುತ್ತೆ ಇವುಗಳಿಂದಾಗಿ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಗೊತ್ತಾಯಿತು. ಇದರ ಹೊರತಾಗಿ ಭೌತಿಕ ಕಾರ್ಸಿನೋಜನ್ಗಳಲ್ಲಿ ಕೆಲವೊಂದು ವಸ್ತುಗಳು ಅದು ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡೋದಿಲ್ಲ. ಆದರೆ ಅವು ದೇಹದ ಒಳಗಡೆ ಹೋದಾಗ ದೇಹಕ್ಕೆ ಒಂಥರ ಕಿರಿಕಿರಿ ಉಂಟು ಮಾಡುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಆಸ್ಬೆಸ್ಟಾಸ್ ಅಂತ ನೀವು ಕೇಳಿರ್ಬೋದು. ಅದರ ಸಣ್ಣ ಪೌಡರು, ಆಸ್ಬೆಸ್ಟಾಸ್ ಶೀಟ್ಗಳೆಲ್ಲ ಮಾಡ್ತಾರಲ್ಲ, ಕಾಲ್ನಾರು ಶೀಟು ಅಂತ, ಅದರ ಸಣ್ಣ ಪೌಡರ್ ಡಸ್ಟ್ ಅಂತೀವಲ್ಲ, ಆ ಡಸ್ಟಲ್ಲಿ ಏನಿರುತ್ತೆ ಅಂತಂದರೆ ಈ ಭೌತಿಕ ಅಂಶಗಳಿರುತ್ತೆ. ಇದು ದೇಹದ ಒಳಗಡೆ ಹೋದಾಗ ಯಾವುದೇ ರೀತಿ ರಾಸಾಯನಿಕ ಕ್ರಿಯೆ ಉಂಟು ಮಾಡೋಲ್ಲ, ಆದರೆ ದೇಹದಲ್ಲಿ ಅದು ಕಿರಿಕಿರಿ ಉಂಟು ಮಾಡುತ್ತೆ, ದೇಹಕ್ಕೆ ಇರಿಟೇಷನ್ ಉಂಟು ಮಾಡುತ್ತೆ. ಈ ಥರ ಸತತ ಇರಿಟೇಷನ್ ಆದಂಥ ಪಕ್ಷದಲ್ಲಿ ಅದು ನಮ್ಮ DNA ಡ್ಯಾಮೇಜ್ ಉಂಟು ಮಾಡಿ ಅಲ್ಲಿ ಜೀನಿನ ರೂಪಾಂತರ ಆಗಿ DNA ಡ್ಯಾಮೇಜ್ ಆಗಿ ಅದು ಕ್ಯಾನ್ಸರ್ ಜೀವಕೋಶಗಳಾಗಿ ಪರಿವರ್ತನೆ ಹೊಂದುತ್ತೆ ಅಂತ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಆ ಸಂದರ್ಭದಲ್ಲಿ ಸಿಲಿಕಾನ್ ಜೆಲ್ಗಳನ್ನು ಹಾಕಿರ್ಬೋದು, ದೇಹದ ಒಂದು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋಸ್ಕೋಸ್ಕರ ಕೆಲವೊಂದು ಪ್ರಾಸ್ಥೆಟಿಕ್ಸ್ ಅಂತೀವಿ ಅದನ್ನು ಬಳಕೆ ಮಾಡ್ತಾರೆ. ಆರ್ಥ್ರೋಪೆಡಿಕ್ಕು ಕೆಲವೊಂದು ಅದರ ಬಗ್ಗೆಯೂ ಹೆಚ್ಚಿನ ಸಂಶೋಧನೆ ನಡೀತಾ ಇದೆ. ಅದನ್ನು ದೇಹದಲ್ಲಿ ಅಳವಡಿಸ್ಕೊಂಡಾಗ ಮುಂದಿನ ದಿನದಲ್ಲಿ ಅದೇನಾದರೂ ಕ್ಯಾನ್ಸರ್ ಉಂಟು ಮಾಡಬಹುದಾದ ಸಾಧ್ಯತೆ ಇದೆಯಾ ಅಂಥೇಳಿ. ಹಾಗಾಗಿ ಇದರ ಬಗ್ಗೆಯೂ ಹೆಚ್ಚಿನ ಗಮನವನ್ನು ನಾವು ಹರಿಸಬೇಕು. ಏಕಾಗಿ ಇವು ಭೌತಿಕ ಕಾರ್ಸಿನೋಜನ್ಗಳಾಗೂ ಸಹ ಕೆಲಸ ಮಾಡುವ ಸಾಧ್ಯತೆ ಇದೆ ಅಂತ.
ಇತ್ತೀಚಿನ ದಿನದಲ್ಲಿ ಪಾಶ್ಚಿಮಾತ್ಯರಲ್ಲಿ ಈ ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಹುಡುಗಿಯರು ಈ ಮಾಡಲಿಂಗ್ ಎಲ್ಲ ಮಾಡಿದಂತಹ ರೂಪದರ್ಶಿಯರಿದ್ದಾರಲ್ಲ, ಅವರು ಈ ಕಾಸ್ಮೆಟಿಕ್ ಸರ್ಜರಿಗಳನ್ನು ಮಾಡಿಸ್ಕೊಂಡು ಅವರ ದೇಹದ ಆಕಾರಗಳನ್ನು ಹೆಚ್ಚಾಗಿ ಒಂದು ಆಕರ್ಷಣೀಯವಾಗಿ ಮಾಡಿಸ್ಕೊಂಡಿದ್ದಂಥವರು ಸಹ ಏನು ಮಾಡಿದ್ದಾರೆ, ಅದನ್ನು ತೆಗೆದುಹಾಕಿ ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ನ್ಯಾಚುರಲ್ ಆಗಿ ನಾವು ಹಾಗೇ ಇರ್ತೀವಿ ಅಂತ ಅದೊಂಥರ ರೆವಲ್ಯೂಷನ್ ಶುರುವಾಗಿದೆ. ನಮಗೇನು ನನ್ನ ದೇಹ ಇದೆ ಅದು ಚೆನ್ನಾಗಿದೆ, ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ, ನನ್ನ ದೇಹ ಹೇಗಿದೆ, ನನ್ನ ಬಣ್ಣ ಹೇಗಿದೆ, ನನ್ನ ದೇಹ ಹೇಗಿದೆ ಅದನ್ನೇ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅನ್ನುವುದನ್ನು ಅದು ಒಂಥರ ಕ್ರಾಂತಿ ಥರ ನಡೀತಾ ಇದೆ. ಸುಂದರವಾಗಿ ಇರಬೇಕು ಅಂತ ಏನಿಲ್ಲ, ಅದಕ್ಕೋಸ್ಕರ ನಾವು ಈ ಥರದ ಈ ಕಾಸ್ಮೆಟಿಕ್ ಸರ್ಜರಿಗಳಾಗಿರ್ಬೋದು, ಸಿಲಿಕಾನ್ ಜೆಲ್ಗಳಾಗಿರ್ಬೋದು, ಬ್ರೆಸ್ಟ್ ಪ್ರಾಸ್ಥೆಟಿಸ್ಗಳಾಗಿರ್ಬೋದು, ಇದರ ಬದಲು ನಾವು ನ್ಯಾಚುರಲ್ ಆಗಿ ಇರ್ತೀವಿ. ಅದರಿಂದ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಆಗುವ ಎಲ್ಲ ಸಾಧ್ಯತೆಗಳು ಇರೋದರಿಂದ ಇದನ್ನು ಬಳಸಬೇಡಿ ಅಂತೇಳಿ ಜನಸಾಮಾನ್ಯರಿಗೆ ಅವರು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಭೌತಿಕ ಕಾರ್ಸಿನೋಜನ್ಗಳಿಗೆ ಬರುತ್ತೆ. ಇನ್ನು ರಾಸಾಯನಿಕ ಕಾರ್ಸಿನೋಜನ್ಗಳು ಅಂದಾಗ ಬೇಕಾದಷ್ಟು ನಾವು ದಿನನಿತ್ಯ ಬಳಸುವ ಎಷ್ಟೋ ವಸ್ತುಗಳು ನಮ್ಮ ದೇಹದ ಒಳಗಡೆ ಹೋದಾಗ ಅವು ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಕಾರಕಗಳಾಗಿ ಪರಿವರ್ತನೆ ಹೊಂದುತ್ತೆ. ಕೆಲವು ಅವೇ ಕ್ಯಾನ್ಸರ್ ಕಾರಕಗಳು, ಕೆಲವು ರಾಸಾಯನಿಕಗಳು ಇನ್ನೊಂದು ರಾಸಾಯನಿಕಗಳ ಜೊತೆ ಸೇರಿದಾಗ ಕ್ಯಾನ್ಸರ್ ಕಾರಕಗಳಾಗಿ ಪರಿವರ್ತನೆ ಹೊಂದುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಸ್ಮೋಕಿಂಗ್. ಈಗ ಯಾರು ಧೂಮಪಾನ ಮಾಡ್ತಾರೆ ಅವರಿಗೆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಅಂತ ವೈದ್ಯರುಗಳು ವಿಜ್ಞಾನಿಗಳು ತಿಳಿಸ್ತಾರೆ. ನೀವು ಸಿಗರೇಟನ್ನು ನೋಡಿದಾಗ ಅದರಲ್ಲಿರುವ ಇಂಗ್ರೀಡಿಯೆಂಟನ್ನು ನೋಡಿದ್ರೆ ಅದು ಕ್ಯಾನ್ಸರ್ ಕಾರಕ ಅಲ್ಲ. ಹಾಗೆ ನೋಡಿದಾಗ ಅದೇನು ತೊಂದರೆ ಕೊಡುವಂಥದ್ದಲ್ಲ. ಆದರೆ ಅದನ್ನು ಬರ್ನ್ ಮಾಡ್ತಿರಲ್ಲ ಅವಾಗೇನಾಗುತ್ತೆ, ಯಾವುದೋ ಒಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ, ಅದು ಇನ್ನೊಂದರ ಜೊತೆ ಸೇರ್ಕೊಳ್ಳುತ್ತೆ, ಅದು ಇನ್ನೊಂದು A+B ಆಗಿ C ಆಗುತ್ತೆ, C ಪುನಃ A ಜೊತೆ ಸೇರ್ಕೊಂಡು D ಬಿಡುಗಡೆ, ಹೀಗೆ 3000 ವಿಷಗಳನ್ನು ಒಂದು ಸಿಗರೇಟ್ ಬಿಡುಗಡೆ ಮಾಡುತ್ತೆ ಅಂತ ತಿಳಿಸಿದ್ದಾರೆ. 3000 ಒಂದು ಸಿಗರೇಟ್ ಸೇರಿದರೆ 3000 ವಿಷಗಳಿಗೆ ನಾವು ಎಕ್ಸ್ಪೋಸ್ ಆದವು ಅಂತೇಳಿ. ಹಾಗಾಗಿ ಲಂಗ್ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ. ಈ ಸ್ಮೋಕಿಂಗು ಮತ್ತು ಆಲ್ಕೋಹಾಲ್ನ ಹಾಗೆ ಸೇವನೆ ಮಾಡಿದ್ರೆ ಅದೇನು ಕ್ಯಾನ್ಸರ್ ಕಾರಕ ಅಲ್ಲ. ಆದರೆ ಅದರ ಜೊತೆ ಸ್ಮೋಕ್ ಮಾಡಿ ಅದರ ಜೊತೆಗೆ ಟ್ರಾನ್ಸ್ ಫ್ಯಾಟ್ ಇರುವಂತಹ ಚಿಪ್ಸ್ಗಳು ಅದನ್ನೆಲ್ಲ ತಿಂದಂಥ ಪಕ್ಷದಲ್ಲಿ 3 ಕಂಬೈನ್ ಆಗುತ್ತಿಲ್ಲ. ಅದರಲ್ಲಿ ಸಪ್ರೇಟಾಗಿ ಯಾವುದು ಕ್ಯಾನ್ಸರ್ ಕಾರಕಗಳಲ್ಲ, 3 ಜೊತೆ ಸೇರಿದಾಗ ಅದು ಕ್ಯಾನ್ಸರ್ ಕಾರಕಗಳಾಗಿ ಬದಲಾವಣೆ ಹೊಂದುತ್ತೆ. ಅದನ್ನು ಇನಿಷಿಯೇಟರ್ ಪ್ರಮೋಟರ್ ಅಂತ ನಾವು ಕರಿತೀವಿ. ಇದರ ಜೊತೆಗೆ ಎಫ್ಲಾಟಾಕ್ಸಿನ್ ಅಂತ ಒಂದು ಫಂಗಸ್ದು ವಿಷ ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಈರುಳ್ಳಿ ಮೇಲೆ ಇರುವಂತಹ, ನೀವು ಈರುಳ್ಳಿ ಸಿಪ್ಪೆ ತೆಗೆದಾಗ ಕಪ್ಪಾಗಿರುವಂತಹ ಒಂದು ಫಂಗಸ್ ಸಿಕ್ಬೋದು, ಅಥವಾ ಬ್ರೆಡ್ನ ಹಾಗೆ ತುಂಬ ದಿನ ಇಟ್ಟಾಗ ಅದರಲ್ಲಿ ಒಂದು ಫಂಗಸ್ ಬೆಳವಣಿಗೆ ಆಗುತ್ತೆ. ಅದರ ಜೊತೆಗೆ ಕಡಲೆಕಾಯಿ ಬೀಜದಲ್ಲಿ ಕೆಲವೊಮ್ಮೆ ಒಂದು ಹಸಿರು ಬಣ್ಣದ ಒಂದು ಫಂಗಸ್ ಇರುತ್ತೆ, ಜೋಳದಲ್ಲಿ ಇರುತ್ತೆ. ಇವುಗಳು ಫಂಗಸ್, ಇದನ್ನು ಆಸ್ಪರ್ಜಿಲ್ಲಸ್ ಅಂತ ಒಂದು ಫಂಗಸ್ ಇದು ಬಿಡುಗಡೆ ಮಾಡುವ ವಿಷ. ಅದನ್ನು ನಾವು ಎಫ್ಲಾಟಾಕ್ಸಿನ್ ಅಂತ ಕರಿತೀವಿ. ಈ ವಿಷ ದೇಹದ ಒಳಗಡೆ ಹೋದಾಗ ಅದು ಲಿವರ್ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಇದು ಬಹಳ ಪ್ರೂವ್ ಆಗಿರೋ ಅಂಥದ್ದು ಇದು. ಹಾಗಾಗಿ ಆದಷ್ಟು ಆಸ್ಪರ್ಜಿಲ್ಲಸ್ಸಿಂದ ಬಿಡುಗಡೆಯಾಗುವ ಎಫ್ಲಾಟಾಕ್ಸಿನ್ನ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ, ಅದನ್ನು ಸೇವನೆ ಮಾಡಬೇಡಿ. ಗೊತ್ತಿಲ್ಲದೆ ಅದನ್ನು ಸೇವನೆ ಮಾಡಿದ್ರೆ ಅದು ಮುಂದಿನ ದಿನದಲ್ಲಿ ನಿಮ್ಮ ಲಿವರ್ಗೆ ಹೋಗಿ ಲಿವರಲ್ಲಿರುವ ಎನ್ಸೈಮ್ಗಳ ಮುಖಾಂತರ ಅದೇನಾಗುತ್ತೆ, ಅದು ಒಂದು ಕಾರ್ಸಿನೋಜನ್ ಆಗಿ ಪರಿವರ್ತನೆ ಹೊಂದಿ ಲಿವರ್ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದರ ಹೊರತಾಗಿ ನಾವು ತೆಗೆದುಕೊಳ್ಳುವ ಕಲರಿಂಗ್ ಏಜೆಂಟ್ಗಳಾಗಿರ್ಬೋದು, ಪ್ರಿಸರ್ವೇಟಿವ್ಗಳಾಗಿರ್ಬೋದು, ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್, ಆಮೇಲೆ ರಾಸಾಯನಿಕ ರಸಗೊಬ್ಬರಗಳಾಗಿರಬಹುದು. ಅದಕ್ಕೆ ನೋಡಿ ಎಲ್ಲ ಈಗ ಆರ್ಗ್ಯಾನಿಕ್ ಅಂತ ಹೋಗ್ತಾರೆ. ಇದರಿಂದ ಬಹಳಷ್ಟು ತೊಂದರೆಗಳಾಗುತ್ತೆ, ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತೇಳಿ ಅದಕ್ಕೆ ಹೋಗ್ತಾರೆ. ಮತ್ತು ನಮ್ಮ ಪ್ಲಾಸ್ಟಿಕ್ ಬಾಟಲಲ್ಲಿ ನಾವು ಏನಾದರೂ ಶೇಖರಣೆ ಮಾಡಿಟ್ಟಾಗ ಬಿಸಿದು, ಅಂದರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಲ್ಲದೇ ಇದ್ದಂಥ ಪಕ್ಷದಲ್ಲಿ ಅದರಲ್ಲಿರುವ ರಾಸಾಯನಿಕಗಳು ಆಹಾರದಲ್ಲಿ, ನೀರಿನಲ್ಲಿ ಸೇರಿಕೊಳ್ಳುತ್ತೆ. ಮುಖ್ಯವಾಗಿ ಥ್ಯಾಲೇಟ್ಗಳು, ಡಯಾಕ್ಸಿನ್ಗಳು, ಬಿಸ್ಫಿನಾಲ್ A, ಬಿಸ್ಫಿನಾಲ್ B, ಬಿಸ್ಫಿನಾಲ್ F ಇವುಗಳೆಲ್ಲ ಏನು ಮಾಡುತ್ತೆ ಅಂತಂದರೆ ಓಝೋಡೈಗಳು, ಇವೆಲ್ಲದು ಏನಾಗುತ್ತೆ ದೇಹದ ಒಳಗಡೆ ಹೋದಾಗ DNA ಡ್ಯಾಮೇಜ್ ಮಾಡುತ್ತೆ. ಸಿಂಗಲ್ ಸ್ಟ್ರ್ಯಾಂಡ್ ಬ್ರೇಕ್, ಡಬಲ್ ಸ್ಟ್ರ್ಯಾಂಡ್ ಬ್ರೇಕ್, ಈ ಥರದ ಬೇಕಾದಷ್ಟು ತೊಂದರೆಗಳನ್ನು DNA ಲೆವೆಲಲ್ಲಿ ಉಂಟು ಮಾಡುತ್ತೆ. ಇದರ ಜೊತೆಯಲ್ಲಿ
ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ. ಝೀನೋ ಎಸ್ಟ್ರೋಜನ್ ಅಂದರೆ ಅದು ಕ್ಯಾನ್ಸರ್ನೂ ಉಂಟು ಮಾಡುತ್ತೆ. ಇದರ ಜೊತೆಗೆ ನಮ್ಮ ಎಂಡೋಕ್ರೈನ್, ನಮ್ಮ ದೇಹದಲ್ಲಿ ಏನು ಒಂದು ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ ಅದರಲ್ಲೂ ಏನೋ ಒಂದು ರೀತಿಯ ತೊಂದರೆಯನ್ನು ಉಂಟು ಮಾಡಿ ನಮ್ಮ ಎಂಡೋಕ್ರೈನ್ ಪಾತ್ವೆಯನ್ನು ಅದು ಹಾಳು ಮಾಡುತ್ತೆ. ಹಾಗಾಗಿ ಇದರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಎಂಡೋಸಲ್ಫಾನ್ ಅಂತ ಒಂದು ಕೀಟನಾಶಕ, ಅದನ್ನು ಈ ಕಾಸರಗೋಡು ಭಾಗದಲ್ಲಿ, ಈ ಕರ್ನಾಟಕ ಕೇರಳ ಬಾರ್ಡರ್ ಇದೆಯಲ್ಲ ಕಾಸರಗೋಡು, ಅಲ್ಲಿ ಈ ಬಾಳೆ ಗಿಡ ಮತ್ತು ಕ್ಯಾಶ್ಯೂ ನಟ್ ಅದರದ್ದು ಒಂದು ಪ್ಲ್ಯಾಂಟೇಷನ್ಗೆ ಇದನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾಯಿದ್ರು. ಇದು ಒಂದು ಅದ್ಭುತವಾದ ಕೀಟನಾಶಕ. ಇದನ್ನು ಸಿಂಪಡಣೆ ಮಾಡಿದ್ರೆ ಯಾವ ಕೀಟಗಳೂ ಬರೋಲ್ಲ, ನಿಮಗೆ ಒಳ್ಳೆ ಫಲವತ್ತತೆ, ನಿಮ್ಮ ಈಲ್ಡ್ ಚೆನ್ನಾಗಿ ಸಿಗುತ್ತೆ. ಬಾಳೆದೇ ಆಗಿರ್ಬೋದು, ಗೋಡಂಬಿ ಕ್ಯಾಶ್ಯೂ ಅಂತೀವಲ್ಲ ಅದರದ್ದೇ ಆಗಿರ್ಬೋದು, ಯಥೇಚ್ಛವಾಗಿ ಇದನ್ನು ಬಳಕೆ ಮಾಡಿದ್ರು. ಅದೇನಾಯಿತು, ಈ ಕೀಟನಾಶಕ ಮಳೆ ಎಲ್ಲ ಬಂದಾಗ ಗಾಳಿಯಲ್ಲಿ ಸೇರ್ತು. ಮಳೆ ಬಂದಾಗ ಅದು ಗ್ರೌಂಡ್ ವಾಟರ್, ಈ ಬಾವಿ ಏನೇನಿದೆ ಅಲ್ಲೆಲ್ಲ ಆ ನೀರಿಗೆ ಹೋಗಿ ಕೀಟನಾಶಕಗಳು ಸೇರ್ಕೊಂತು. ಜನಕ್ಕೆ ಗೊತ್ತಿರಲಿಲ್ಲ. ನಂತರದ ದಿನದಲ್ಲಿ ಆ ಪ್ರದೇಶದಲ್ಲಿ ವಾಸಿಸುವ ಜನ, ಆ ನೀರನ್ನು ಬಳಕೆ ಮಾಡೋರು, ಆ ಗಾಳಿಗೆ ಎಕ್ಸ್ಪೋಸ್ ಆದವರು, ಇಂಥವರಲ್ಲಿ ನಾನಾ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ತು. ಬಹಳಷ್ಟು ಜನ, ಒಂದೊಂದೇ ಕುಟುಂಬದಲ್ಲಿ ಒಂದಷ್ಟು ಜನ ಕ್ಯಾನ್ಸರ್ಗೆ ತುತ್ತಾಗಿದ್ದನ್ನ ನಾವು ನೋಡ್ತೀವಿ. ಅದರ ಜೊತೆ ಅಂಗವೈಕಲ್ಯತೆಗಳು, ಬುದ್ಧಿಮಾಂದ್ಯತೆಗಳು, ಪುರುಷರಿಗೆ ಬಂಜೆತನ, ಮಹಿಳೆಯರಿಗೆ ಗರ್ಭಪಾತ ಆಗೋದು, ಇದೆಲ್ಲ ಗೊತ್ತಾಯಿತು. ನಂತರ ಅವರಿಗೆ ಏನಕ್ಕೆ ಇಷ್ಟೊಂದು, ಆ ಭಾಗದ ಜನ ಯಾಕೆ ಇಷ್ಟೊಂದು ಸಫರ್ ಆಗ್ತಿದ್ದಾರೆ ಅಂತ ನೋಡಿದಾಗ ತಿಳಿದು ಬಂದ ವಿಚಾರ ಅಂದರೆ, ಅಲ್ಲಿ ಅವರಿಗೆ ಅರಿವಿಲ್ಲದೆ ಅವರು ಎಂಡೋಸಲ್ಫಾನ್ ಎನ್ನುವ ಈ ಒಂದು ಎಂಡೋಟಾಕ್ಸಿನ್ಗೆ ಯಾವಾಗ ಅವರು ಒಂದು ಎಕ್ಸ್ಪೋಸ್ ಆದರೂ ಅದರಿಂದನೇ ಇಷ್ಟೆಲ್ಲ ತೊಂದರೆಗಳಾಗಿರೋದು ಅಂತ ಗೊತ್ತಾಯಿತು. ಅದೇ ಥರ ಹಿರೋಶಿಮಾ ನಾಗಸಾಕಿ, ಅಲ್ಲಿ ಎಷ್ಟೊಂದು ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಆ ಎರಡು ನಗರಗಳನ್ನು ಅಣುಬಾಂಬ್ ಹಾಕಿ ಅದನ್ನು ನಾಶ ಮಾಡಿದ್ರು. ಇಂದೂ ಸಹ ಅಲ್ಲಿ ಎಷ್ಟೋ ಮಕ್ಕಳಿಗೆ, ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಬರ್ತಾ ಇದೆ. ಅಂದರೆ ಈ ಒಂದು ಅಣುಬಾಂಬಿನ ವಿಕಿರಣಗಳಿದೆಯಲ್ಲ, ವಿಕಿರಣಗಳಿಂದಲೂ ಕ್ಯಾನ್ಸರ್, ಅಂದರೆ DNA ನೇರವಾಗಿ ಡ್ಯಾಮೇಜ್ ಮಾಡುವಂತಹ ಶಕ್ತಿ ಈ ವಿಕಿರಣಗಳಿಗಿದೆ. ಹಿರೋಶಿಮಾ ನಾಗಸಾಕಿ ಆಗಿರ್ಬೋದು, ನಮ್ಮ ಎಂಡೋಸಲ್ಫಾನ್ ಆಗಿರ್ಬೋದು, ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಗೊತ್ತಾಗೋದೇನು ಅಂದರೆ, ನಾವು ಯಾವುದೇ ಒಂದು ಆಹಾರ ಸೇವನೆ ಮಾಡಬೇಕಾದ್ರೆ ಅದರಲ್ಲಿ ರಾಸಾಯನಿಕಗಳಿದೆಯಾ, ಕೀಟನಾಶಕಗಳಿದೆಯಾ, ಕಲರ್ಗಳು ಹಾಕಿದಾರಾ, ಪ್ರಿಸರ್ವೇಟಿವ್ಗಳಿದೆಯಾ ಅನ್ನೋದನ್ನು ನಾವು ಸ್ವಲ್ಪ ಅದನ್ನು ಎಚ್ಚರಿಕೆ ವಹಿಸಬೇಕು. ಹಣ್ಣು, ತರಕಾರಿ, ಸೊಪ್ಪು ಇಂಥದ್ದನ್ನು ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ನೀರಿನಲ್ಲಿ ಅದನ್ನು ಇಟ್ಟು ಅದರ ಹೊರಪದರದಲ್ಲಿರುವ ರಾಸಾಯನಿಕಗಳನ್ನು, ಏಕೆಂದರೆ ಕೀಟನಾಶಕಗಳನ್ನು ಬಳಕೆ ಮಾಡೇ ಇರ್ತಾರೆ, ಅದನ್ನೆಲ್ಲ ತೆಗೆದು ಹಾಕಿ ನಂತರ ನಾವು ಅದನ್ನು ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹೊರಗಡೆನೇ ಊಟ ಮಾಡುವಂತಹ ಜನಕ್ಕೆ ತೊಂದರೆಗಳು ಜಾಸ್ತಿ. ಏನಕ್ಕೆ ಅಂದರೆ, ಹೊರಗಡೆ ಅಷ್ಟೊಂದು ಶುಚಿಯಾಗಿ ಆ ತರಕಾರಿಗಳನ್ನು, ಸೊಪ್ಪುಗಳನ್ನು ತೊಳೆದೇ ಇರುವ ಕಾರಣ ಆ ಏನು ಕೀಟನಾಶಕದ ಒಂದು ಉಳಿಕೆ ಇರುತ್ತೆ, ಟ್ರೇಸಸ್ಸು, ಅದು ನಮ್ಮ ದೇಹಕ್ಕೆ ಹೋದಂಥ ಪಕ್ಷದಲ್ಲಿ ನಮ್ಮ DNA ಅದು ಡ್ಯಾಮೇಜ್ ಉಂಟು ಮಾಡಿ ಮುಂದಿನ ದಿನ ಅವತ್ತಿಗೆ ಏನೂ ಆಗೋದಿಲ್ಲ. ಏಕೆಂದರೆ ನಾನು ಮೊದಲೇ ತಿಳಿಸಿದೆ, ಕ್ಯಾನ್ಸರ್ ಅನ್ನೋದು ಮಲ್ಟಿ ಸ್ಟೆಪ್ ಪ್ರಾಸೆಸ್ ಅಂತ. ಅಂದರೆ ಒಂದು ಸಲ ನಮಗೆ ಮ್ಯೂಟೇಷನ್ ಆದರೆ ಕ್ಯಾನ್ಸರ್ ಬರೋವಂಥದ್ದಲ್ಲ, ಹಲವಾರು ಮ್ಯೂಟೇಷನ್ಗಳು ನಡಿಬೇಕು. ಕೊನೆಯ ಹಂತದಲ್ಲಿ ಮಾಸ್ಟರ್ ರೆಗ್ಯುಲೇಟರಿ ಜೀನ್ ಅಂತ ಇದೆ, P53 ಮಾಸ್ಟರ್ ರೆಗ್ಯುಲೇಟರಿ ಜೀನ್. ಅದು ಏನಾದರೂ ಡ್ಯಾಮೇಜ್ ಆದಾಗ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುತ್ತೆ. ಇದೇನೆಂದರೆ ಡಿಫೆನ್ಸ್ ಲೆವೆಲ್ನ ನೋಡಿದ್ದೀವಿ. ಒಂದು ದೇಶದ ರಕ್ಷಣಾ ವ್ಯವಸ್ಥೆ ಹೆಂಗಿರುತ್ತೆ ಅಂದರೆ ಬೇರೆ ಬೇರೆ ಹಂತದಲ್ಲಿರುತ್ತೆ. ಕೊನೆಗೆ ಆ ದೇಶದ ರಕ್ಷಣಾ ವ್ಯವಸ್ಥೆ ಹಾಳಾಗಬೇಕು ಅಂದರೆ ಅದನ್ನೆಲ್ಲ ದಾಟಿಕೊಂಡು ಹೋಗಬೇಕು. ಅದೇ ರೀತಿ ದೇಹದ ರಕ್ಷಣಾ ವ್ಯವಸ್ಥೆನೂ ಹಾಗೇ ಇರೋದು. ಹಲವಾರು ಹಂತಗಳಲ್ಲಿ ದೇಹ ರಕ್ಷಣೆಯನ್ನು ಮಾಡ್ಕೊಳ್ತಾ ಬಂದಿರುತ್ತೆ. ಆ ಎಲ್ಲ ಹಂತಗಳನ್ನು ದಾಟಿದ ನಂತರವೇ ಕಾಯಿಲೆ ಉಂಟಾಗೋದು. ಆ ಹಂತಕ್ಕೆ ನಾವು ತಲುಪಬೇಕು ಅಂದರೆ ವಯಸ್ಸಾಗೋಗಿರುತ್ತೆ. ಅದಕ್ಕೆ ವಯಸ್ಸಿಗೂ ಮತ್ತು ಕ್ಯಾನ್ಸರ್ ಬರೋದಕ್ಕೂ ನೇರ ಸಂಬಂಧ ಇದೆ. ಅಂದರೆ ಯಾಕೆ ಯಂಗ್ಸ್ಟರ್ಸಿಗೆ ಬರಲ್ಲ ಅಂದರೆ, ದೇಹದ ರಕ್ಷಣಾ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ, ಆ ಹಂತದಲ್ಲಿ ಅದು ತಡೆಯುತ್ತೆ. ಆದರೆ ವಯಸ್ಸಾದಂತೆ ಏನಾಗುತ್ತೆ, ರಕ್ಷಣಾ ವ್ಯವಸ್ಥೆ ಕುಸಿತ ಉಂಟಾಗುತ್ತೆ, ಹಾಳಾಗ್ತಾ ಇರುತ್ತೆ. ಹಾಗಾಗಿ ವಯಸ್ಸಾದಾಗ ಅವರಿಗೆ ದೇ ಆರ್ ಪ್ರೋನ್ ಟು ಡೆವಲಪ್ ಕ್ಯಾನ್ಸರ್ಗೆ ಬಹಳ ಬೇಗ ಅವರು ತುತ್ತಾಗುವ ಸಾಧ್ಯತೆ ಇದೆ. ಓಝೋಡೈಗಳಾಗಿರಬಹುದು, ಕೆಲವೊಂದು ಫಿನಾಲಿಕ್ ಕಾಂಪೌಂಡ್ಗಳಾಗಿರ್ಬೋದು, ಬೇಕಾದಷ್ಟು ಇದೆ ಈ ಥರದ್ದು. ನಾವು ಅದನ್ನು ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಕ್ಯಾನ್ಸರ್ ಕಾರ್ಸಿನೋಜೆನ್, ಕೆಮಿಕಲ್ ಕಾರ್ಸಿನೋಜೆನ್, ರಾಸಾಯನಿಕ ಕಾರ್ಸಿನೋಜೆನ್ಗಳು ಅಂತ ಕೊಟ್ಟರೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಎಷ್ಟು ನೂರಾರು ಸಾವಿರಾರು ರಾಸಾಯನಿಕಗಳು ಆ ಲಿಸ್ಟಲ್ಲಿದೆ.
ಆದರೆ ಏನಕ್ಕೆ ಇನ್ನೂ ಅಷ್ಟೊಂದಿದ್ರೂ ಏನಕ್ಕೆ ಕ್ಯಾನ್ಸರ್ ಅಷ್ಟೊಂದಿಲ್ಲ ಅಂದರೆ ಅದು ಡ್ಯಾಮೇಜ್ ಮಾಡ್ತಾ ಇದೆ. ಆದರೆ ಇನ್ನೂ ಆ ಹಂತ ಅಂದರೆ ಈ ಮ್ಯೂಟೇಷನ್ಗಳು ಮಲ್ಟಿಪಲ್ ಮ್ಯೂಟೇಷನ್ ಆಗಬೇಕಲ್ಲ, ಆ ಮಲ್ಟಿಪಲ್ ಮ್ಯೂಟೇಷನ್ ಆದಂಥ ಪಕ್ಷದಲ್ಲಿ ಕೊನೆಗೆ ಕ್ಯಾನ್ಸರ್ ಉಂಟಾಗಂಥದ್ದು. ಇದರ ಹೊರತಾಗಿ ಜೈವಿಕ ಕಾರ್ಸಿನೋಜನ್ ಅಂತ ನಾನು ಹೇಳಿದೆ. ಜೈವಿಕ ಕಾರ್ಸಿನೋಜನ್ಗಳು ವೈರಸ್ಗಳಿಂದ ಬರೋಂಥದ್ದು. ಅದರಲ್ಲಿ DNA ಟ್ಯೂಮರ್ ವೈರಸ್, RNA ಟ್ಯೂಮರ್ ವೈರಸ್ ಅಂತ 2 ಥರದ ವೈರಸ್ಗಳಿದೆ. ಈ ವೈರಸ್ಗಳಿಂದ ಮನುಷ್ಯನಿಗೆ ಕ್ಯಾನ್ಸರ್ ಉಂಟಾಗುತ್ತೆ. ಇದನ್ನು ನಾವು ಜೈವಿಕ ಕಾರ್ಸಿನೋಜನ್ಗಳು ಅಂತ ಕರಿತೀವಿ. ಈ ವೈರಲ್ ಇನ್ಫೆಕ್ಷನ್ನಿಂದ ಉಂಟಾಗುವಂತಹ ಕ್ಯಾನ್ಸರ್ಗಳು. ಅದರಲ್ಲಿ RNA ಟ್ಯೂಮರ್ ವೈರಸ್ಸು ಮನುಷ್ಯನಿಗೆ ಬರಲ್ಲ. ಅದು ರಾಸ್ ಸಾರ್ಕೋಮಾ ವೈರಸ್ ಅಂತೀವಿ. ಕೋಳಿಗಳಿಗೆ ಕ್ಯಾನ್ಸರ್ ಬರುತ್ತೆ. ಅದು RNA ವೈರಸ್ಸಿಂದ ಬರುವಂತಹದ್ದು. ಈಗ ಕೋವಿಡ್ ಹೆಂಗೆ RNA ವೈರಸ್ಸು, ಅದೇ ಥರ RNA ವೈರಸ್ಸಿಂದ ರಾಸ್ ಸಾರ್ಕೋಮಾ ವೈರಸ್ಸಿಂದ ಕೋಳಿಗಳಲ್ಲಿ ಕ್ಯಾನ್ಸರ್ ಬರುತ್ತೆ. ಮನುಷ್ಯನಿಗೆ ಬರುವ ಕ್ಯಾನ್ಸರ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದಿದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಬರುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಅಂತ ಅದನ್ನ ಕರಿತೀವಿ. ಹೆಣ್ಣು ಮಕ್ಕಳಿಗೆ ಬರುವಂತಹ ಕ್ಯಾನ್ಸರು ಸರ್ವಿಕ್ಸ್ ರೀಜನ್ನಲ್ಲಿ, ಆ ಭಾಗದ ಗರ್ಭಕಂಠದ ಕ್ಯಾನ್ಸರ್ ಅಂತ ಕನ್ನಡದಲ್ಲಿ ಅದನ್ನು ಹೇಳ್ತೀವಿ. ಈಗ ಇತ್ತೀಚೆಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತಂದರೆ ಈ ಗರ್ಭಕಂಠದ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ. ಬಹಳಷ್ಟು ವರ್ಷಗಳಿಂದ ಇದು ಬೇರೆ ದೇಶಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇದರ ಬಗ್ಗೆನ ಅರಿವು ತುಂಬ ಕಮ್ಮಿ ಅಂತ ಅನ್ಬೋದು. ಗಾರ್ಡಾಸಿಲ್ ಅಂತ ಅದು ವ್ಯಾಕ್ಸಿನ್ ಇತ್ತೀಚಿನ ದಿನದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರವೂ ಸಹ ಬಹಳಷ್ಟು ಪ್ರಚಾರ ನೀಡ್ತಾ ಇದೆ. ಪ್ರತಿಯೊಂದು ಹದಿಹರೆಯದಲ್ಲಿರುವ ಹೆಣ್ಣು ಮಕ್ಕಳು 2 ಡೋಸ್, ಇದನ್ನು 13 ವರ್ಷದಿಂದನೇ ಇದನ್ನು ಆರಂಭ ಮಾಡ್ಬೋದು. 2 ಡೋಸ್ ಈ ಗಾರ್ಡಾಸಿಲನ್ನು ನಾವು ತಗೊಂಡಾಗ ಇದರಿಂದ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ರಕ್ಷಣೆ ಪಡಿಬೋದು ಅಂತ. ಇದು ಒಂದೇ ಒಂದು ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಇದೆ. ಇನ್ನು ಯಾವ ಕ್ಯಾನ್ಸರ್ಗೂ ವ್ಯಾಕ್ಸಿನ್ಸ್ಗಳು ಇಲ್ಲ. ಇದೊಂದೇ ವ್ಯಾಕ್ಸಿನ್ ಪಡೆಯುವುದರ ಮುಖಾಂತರ ಮುಂದಿನ ದಿನದಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ಗೆ ತುತ್ತಾಗುವುದನ್ನು ನಾವು ತಪ್ಪಿಸ್ಬೋದು. ಈಗ ಪೋಲಿಯೋ ಹೇಗೆ ಒಂದು ಚಿಕನ್ ಪಾಕ್ಸು, ಸ್ಮಾಲ್ ಪಾಕ್ಸು, ಪೋಲಿಯೋ ಇವಕ್ಕೆಲ್ಲ ಯಾವ ರೀತಿ ವ್ಯಾಕ್ಸಿನ್ ಇದೆ, ಅದನ್ನು ವ್ಯಾಕ್ಸಿನ್ ಪಡೆಯುವುದರ ಮುಖಾಂತರ ಆ ಕಾಯಿಲೆಗಳನ್ನು ನಾವು ಯಾವ ರೀತಿ ತಪ್ಪಿಸಬಹುದು, ಅದೇ ರೀತಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರನ್ನು ಈ ಒಂದು ವ್ಯಾಕ್ಸಿನೇಷನಿಂದ ನಾವು ತಡೆಯಬಹುದು. ಇದರ ಹೊರತಾಗಿ ಹರ್ಪಿಸ್ ವೈರಸ್ಸು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು, ಎಪ್ಸ್ಟೀನ್ ಬಾರ್ ವೈರಸ್ ಅಂತ ಇದೆ. ಈ ವೈರಸ್ಗಳಿಂದನೂ ಮನುಷ್ಯನಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಯಾವ ರೀತಿ ಅನ್ನೋದಾದರೆ, ಈಗ ಕೋಲ್ಡ್ ಆಗಿದೆ ನಮಗೆ, ಅದು ಒಂದು ವೈರಲ್ ಇನ್ಫೆಕ್ಷನ್ನು ಅಂತ ಅನ್ಬೋದು. ಆದರೆ ಕ್ಯಾನ್ಸರ್ ಅಲ್ಲ ಅದು. ಇಲ್ಲಿ ಕ್ಯಾನ್ಸರ್ ಬರಬೇಕಾದ್ರೆ ಆ ವೈರಸ್ಗೆ ಒಂದು ವಿಶಿಷ್ಟವಾದ ಗುಣ ಇರಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ನಮಗಾಯಿತು ಅಂದಾಗೇನಾಗುತ್ತೆ, ಆ ವೈರಸ್ಸು ನಮ್ಮ ಜೀವಕೋಶಗಳ ಒಳಗೆ ಹೋಗಿ ಅಲ್ಲಿ ಅದು ಡಿವೈಡ್ ಆಗುತ್ತೆ, ಅದರ ಸಂಖ್ಯೆನ ಜಾಸ್ತಿ ಮಾಡುತ್ತೆ. ಆಮೇಲೆ ನಮ್ಮ ದೇಹದಲ್ಲಿರುವ ಜೀವಕೋಶಗಳನ್ನು ಒಡೆದು ವೈರಾಣುಗಳು ಹೆಚ್ಚು ಬೆಳವಣಿಗೆ ಆಗುತ್ತೆ. ಹಾಗಾಗಿ ಏನಾಗೋದು, ನಮಗೆ ಒಂದು ಜ್ವರ ಬರೋ ಅಂಥದ್ದೇ ಆಗಲಿ, ಚಳಿ, ಇದೆಲ್ಲ ಆ ಟಾಕ್ಸಿನ್ನು ಜಾಸ್ತಿ ಆದಾಗ. ಆದರೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆಯಲ್ಲ, ಮ್ಯಾಕ್ರೋಫೇಜಸ್ಸು, ಇವು ಆ ವೈರಾಣುಗಳನ್ನು ನಾಶ ಮಾಡೋದ್ರಿಂದ ನಮಗೆ ಕಾಯಿಲೆಯಿಂದ ನಾವು ಗುಣಮುಖರಾಗ್ತೀವಿ. ಇದು ಸಾಮಾನ್ಯವಾಗಿ ನಡೆಯುವಂತಹ ಪ್ರೊಸೆಸ್ಸು. ಕ್ಯಾನ್ಸರ್ ಯಾವ ರೀತಿ ಬರುತ್ತೆ ಅಂದರೆ, ನಮ್ಮ ಜೀವಕೋಶದ ಒಳಗಡೆ ಹೋದ ಈ ವೈರಾಣು ಅದರ ಒಂದು DNA ನಮ್ಮ DNA ಜೊತೆ ಸೇರಿಸ್ಬಿಡುತ್ತೆ. ಅದನ್ನು ಲೈಸೋಜೆನಿಕ್ ಸೈಕಲ್ ಅಂತ ಕರಿತೀವಿ. ಲೈಟಿಕ್ ಸೈಕಲ್ ಅಂದರೆ ಒಡೆದು ಬಿಡೋದು, ಅದು ಸೇಫ್. ಅದು ಸ್ವಲ್ಪ ಹುಷಾರಿರೋದಿಲ್ಲ, ರಿಕವರ್ ಆಗ್ತೀವಿ. ಲೈಸೋಜೆನಿಕ್ ಸೈಕಲಲ್ಲಿ ಪ್ರೊಫೇಜ್ ಅಂತ ಉಂಟಾಗುತ್ತೆ. ಅದೇನು ಮಾಡುತ್ತೆ, ಅದರ ನಮ್ಮ DNA ಕೆಲವು ಭಾಗದಲ್ಲಿ ಕಟ್ ಮಾಡಿ, ಕ್ಲೀವ್ ಮಾಡಿ, ಅದರ DNA ನಮ್ಮ DNA ಜೊತೆ ಸೇರಿಸ್ಬಿಡುತ್ತೆ. ಅವಾಗೇನಾಗುತ್ತೆ, ನಮ್ಮ DNA ಸ್ವಲ್ಪ ಬದಲಾವಣೆಗಳಾಗುತ್ತೆ. ಯಾವ ಜೀನಲ್ಲಿ ಬದಲಾವಣೆ ಆಯಿತು ಅನ್ನುವುದರ ಮೇಲೆ ಕ್ಯಾನ್ಸರ್ ಉಂಟು ಮಾಡೋವಂಥದ್ದು. ಹಾಗಾಗಿ ಇದು ಜೈವಿಕ ಕಾರ್ಸಿನೋಜನ್. ವೈರಸ್ಗಳನ್ನು ನಾವು ಜೈವಿಕ ಕಾರ್ಸಿನೋಜನ್ಗಳಂತ ಕರಿತೀವಿ. ಇದರ ಹೊರತಾಗಿ ಆಕ್ಯುಪೇಷನ್ ಯಾವುದು, ನಾವು ಮಾಡುವ ಕೆಲಸ, ಅದರಿಂದನೂ ಬಹಳಷ್ಟು ಮಂದಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಮೊದಲ ಬಾರಿಗೆ ಕ್ಯಾನ್ಸರನ್ನು ಇಂಗ್ಲೆಂಡಿನಲ್ಲಿ ಚಿಮನಿಯನ್ನು ಗುಡಿಸುವಂತಹ, ಅದನ್ನು ಕ್ಲೀನ್ ಮಾಡ್ತಿದ್ದಂಥ, ಸ್ವಚ್ಛಗೊಳಿಸುವಂತಹ ಕಾರ್ಮಿಕರಿಗೆ ಬಂತು. ಸ್ಕ್ರೋಟಲ್ ಕ್ಯಾನ್ಸರ್ ಬರ್ತಾಯಿತ್ತು.
ಸ್ಕ್ರೋಟಲ್ ಕ್ಯಾನ್ಸರು ಏನು ಯಾರಲ್ಲಿ ಜಾಸ್ತಿ ಇದೆ ಅಂತ ನೋಡಿದಾಗ ಚಿಮಣಿ ಕೆಲಸಗಾರರು. ಈಗ ನೀವು ನೋಡಿರ್ಬೋದು, ಇಂಗ್ಲೆಂಡಿನಲ್ಲಿ ಎಲ್ಲಿ ಒಂದು ಚಳಿ ಇರುತ್ತೆ ದೇಶಾಂತದಲ್ಲಿ ದೊಡ್ಡ ದೊಡ್ಡ ಚಿಮಣಿಗಳಿರುತ್ತೆ. ಅವರು ಆ ರೂಮನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಹೀಟರ್ಗಳು, ಈಗಾದರೆ ಹೀಟರ್ ಇದೆ. ಮೊದಲು ಹಿಂದಿನ ಕಾಲದಲ್ಲಿ ದೊಡ್ಡ ಚಿಮಣಿಗಳಲ್ಲಿ ಅವರು ಬೆಂಕಿನ ಹಾಕ್ತಾಯಿದ್ರು. ಆ ಒಂದು ಕೊಠಡಿ ಎಲ್ಲ ಬೆಚ್ಚಗಿರ್ತಿತ್ತು. ಆ ಚಿಮಣಿ ಎಷ್ಟು ಉದ್ದ ಇರುತ್ತೆ ಅಂದರೆ ಎರಡಂತಸ್ತಿನ ಕಟ್ಟಡ ಆದರೆ ಎರಡಂತಸ್ತುವರೆಗೂ ಚಿಮಣಿ ಉದ್ದ ಇರುತ್ತೆ. ಪೈಪಲ್ಲ, ದೊಡ್ಡದಾದ ಒಂದು ಕೊಳವೆ ಆಕಾರದ ದೊಡ್ಡದ ಒಂದು ಸ್ಟ್ರಕ್ಚರ್ ಅದು. ಅದು ಕಿಟ್ಟ ಏನು ಕಾರ್ಬನ್ ಕಟ್ತಾ ಇತ್ತಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಚಿಮಣಿ ಸ್ವೀಪರ್ಸ್ಗಳು ಬರೋರು. ಈಗ ಹೇಗೆ ನಮ್ಮ ಸಿಟಿನ ಹೊರಗಡೆ ರಸ್ತೆಗಳನ್ನು ಗುಡಿಸ್ತಾರೆ, ಆ ಥರ ಅದು ಕ್ಲೀನ್ ಮಾಡೋಂತಹ ಕಾರ್ಮಿಕರುಗಳಿದ್ರು. ಅವ್ರೇನು ಮಾಡೋರು, ಅದರೊಳಗಡೆ ಹಿಡಿದು ಅಲ್ಲಿರುವಂತಹ ಕಿಟ್ಟ, ಅದು ಏನು ಕಾರ್ಬನ್ ಇದೆ ಅದನ್ನೆಲ್ಲದನ್ನು ಕ್ಲೀನ್ ಮಾಡಿ ಅದು ಚೆನ್ನಾಗಿ ಹೊಗೆ ಎಲ್ಲ ಹೊರಗಡೆ ಹೋಗೋ ಥರ ಮಾಡ್ತಾಯಿದ್ರು. ಇವರಿಗೆ ಸ್ಕ್ರೋಟಲ್ ಕ್ಯಾನ್ಸರ್ ಮೊದಲನೇ ಬಾರಿಗೆ ಹೆಚ್ಚಾಗಿ ಕಂಡುಬಂತು. ಆವಾಗ ಗೊತ್ತಾಯಿತು, ಈ ಒಂದು ಕಾರ್ಬನ್ನಿಂದ ಈ ವ್ಯಕ್ತಿಗಳಿಗೆ ಸ್ಕ್ರೋಟಲ್ ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ ಅಂತ. ಅಂದರೆ ಅವರು ಮಾಡುವ ಕೆಲಸ ಅಲ್ಲಿ ಅವರೇನಾದರೂ ರಾಸಾಯನಿಕಗಳಿಗೆ ಎಕ್ಸ್ಪೋಸ್ ಆದರೆ, ಆ ಥರ ಕಿಟ್ಟ ಇದು ಹೇಳಿದೆ ನಾನು, ಈ ಕಾರ್ಬನ್ನು ಇದಕ್ಕೆ ಹೆಚ್ಚು ಎಕ್ಸ್ಪೋಸ್ ಆದಾಗ ಅದು ಉಸಿರಾಡಿದಾಗ ಅವರ ದೇಹದಲ್ಲಿ ಹೋಗಿ ಅದು DNA ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ನ ಉಂಟು ಮಾಡೋದು. ಇದು ಫ್ಯಾಕ್ಟ್ರಿಗಳಲ್ಲಿ, ಈ ಲೆದರ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ, ಬಣ್ಣದ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲಿ ರಾಸಾಯನಿಕಗಳಿಗೆ ಹೆಚ್ಚು ಕಾರ್ಮಿಕರು ಎಕ್ಸ್ಪೋಸ್ ಆಗ್ತಾರೆ ಅಂಥವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅದೇ ರೀತಿ ಸ್ಮೋಕರ್ಸ್, ನಮ್ಮ ಹವ್ಯಾಸಗಳು ಅಂತೀವಿ ನಾವು, ಧೂಮಪಾನ ಮಾಡಿದಾಗ ಅವರಿಗೆ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಕೆಲವರು ಸ್ಮೋಕ್ ಮಾಡದೇ ಹೋದವ್ರಿಗೂ ಎಲ್ಲೋ ಅಪರೂಪಕ್ಕೆ ಒಬ್ಬರಿಗೆ ಬರುವ ಸಾಧ್ಯತೆ ಇದೆ. ಆದರೆ ಸಾಮಾನ್ಯವಾಗಿ ಅಂಕಿ ಅಂಶಗಳ ಪ್ರಕಾರ ಯಾರು ಸ್ಮೋಕ್ ಮಾಡ್ತಾರೆ, ಹೊಗೆ ಸೊಪ್ಪು ತಿನ್ನುವವರಿಗೆ ಓರಲ್ ಕ್ಯಾನ್ಸರ್ ಬರುವುದು, ಧೂಮಪಾನ ಮಾಡೋವರಿಗೆ ಲಂಗ್ ಕ್ಯಾನ್ಸರ್ ಬರುವಂಥದ್ದು, ಈ ಥರದ್ದು. ಅಂದರೆ ಅವರ ಹವ್ಯಾಸಗಳಿಗೆ ತಕ್ಕಂತೆ ಅವರು ಮಾಡುವ ಕೆಲಸಗಳಿಗೆ ಅನುಗುಣವಾಗಿ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ನಾವು ನೋಡಬಹುದು. ಇದರ ಹೊರತಾಗಿ ಕೆಲವೊಂದು ಪ್ರದೇಶಗಳು ಅಲ್ಲಿ ತರಕಾರಿಗಳು ತುಂಬ ಕಡಿಮೆ. ಚೀನಾದ ಕೆಲವು ಪ್ರದೇಶಗಳು ಅಲ್ಲಿ ಗಮನಿಸಿರೋ ಹಾಗೆ ಬಹಳಷ್ಟು ಜನಕ್ಕೆ ಕರುಳಿನ ಕ್ಯಾನ್ಸರ್ಗಳು ಹೆಚ್ಚು. ಕಾರಣ ಏನಂದರೆ ಆ ಪ್ರದೇಶ ಯಾವಾಗಲೂ ಹಿಮಾಚ್ಛಾದಿತವಾಗಿರುತ್ತೆ, ತರಕಾರಿಗಳು ಸಿಕ್ಕೋದಿಲ್ಲ. ಅವರೇನು ಮಾಡ್ತಾರೆ, ಆ ತರಕಾರಿಗಳಾಗ್ಬೋದು, ಮಾಂಸ ಆಗಿರ್ಬೋದು, ಮೀನು, ಇದನ್ನು ಅವರು ಉಪ್ಪಿನಲ್ಲಿ ಅದನ್ನು ಶೇಖರಣೆ ಮಾಡಿಟ್ಟು ಅದನ್ನು ಒಣಗಿಸಿ ಸಂಸ್ಕರಿಸಿ ಬರೀ ಅದನ್ನೇ ಬಳಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಥರ ಬಳಕೆ ಮಾಡಿದಂಥ ಆಹಾರ ವಸ್ತುಗಳನ್ನು ತಿಂದಾಗಲೂ ಕರುಳಿನ ಕ್ಯಾನ್ಸರ್, ಏಕೆಂದರೆ ಕಂಟಿನ್ಯೂಸ್ ಇರಿಟೇಷನ್ ಆಗ್ತಾ ಇರುತ್ತೆ ಒಳಗಡೆ, ಮತ್ತು ಅದರ ರಾಸಾಯನಿಕದ ಒಂದು ನೇಚರಲ್ಲೂ ಬದಲಾವಣೆಗಳಾಗೋಗಿರುತ್ತೆ. ಎಷ್ಟೋ ವರ್ಷ, ಎಷ್ಟೋ ತಿಂಗಳು ಅದನ್ನು ಪ್ರಿಸರ್ವ್ ಮಾಡಿದಾಗ. ಅದಕ್ಕೆ ಹೇಳೋದು ಸ್ಟೋರ್ಡ್ ಅಂದರೆ, ಈಗ ರೆಡಿ ಟು ಈಟ್ ಅಂತ ನಾವು ಸೇವನೆ ಮಾಡ್ತೀವಿ. ಆಮೇಲೆ ಮಾಂಸ, ಮೀನು ಎಷ್ಟೋ ದಿನ ಮಾಲ್ಗಳಲ್ಲಿ ಸ್ಟೋರ್ ಆಗಿರುತ್ತೆ, ಅದನ್ನು ತಂದು ಸೇವನೆ ಮಾಡ್ತೀವಿ. ಆಮೇಲೆ ಕೋಳಿಗಳನ್ನು, ಈ ಬಹಳಷ್ಟು ಮಕ್ಕಳುಗಳು ಈಗ ಚಿಕನ್ನು, ಅದು ಬ್ಯಾಸ್ಕೆಟ್ಗಳಲ್ಲಿ ಆ ಚಿಕನ್ಗಳನ್ನು ತಗೊಂಡು KFC ಆಗ್ಬೋದು, ಬೇರೆ ಬೇರೆದ್ದು ಮ್ಯಾಕ್ಡೊನಾಲ್ಡ್, ಈ ಥರ ಹೊರಗಡೆ ಅತಿಯಾಗಿ ಅದನ್ನು ಸಂಸ್ಕರಿಸಿರ್ತಾರೆ. ಹೈಲಿ ಪ್ರಾಸೆಸ್ಡ್ ಅಂತ ಕರಿತೀವಿ. ಈ ಹೈಲಿ ಪ್ರಾಸೆಸ್ಡ್ ಡಯೆಟ್ ಯಾವಾಗ ಸೇವನೆ ಮಾಡ್ತಾರೆ ಅಂಥವರಿಗೆ ಕರುಳಿನ ಕ್ಯಾನ್ಸರು, ಹೊಟ್ಟೆಯ ಕ್ಯಾನ್ಸರು, ಇಂಟೆಸ್ಟೈನ್ ಅದರದ್ದು ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿದೆ. ಸಂಸ್ಕರಿಸಿದ ಆಹಾರ, ಇತ್ತೀಚಿನ ದಿನದಲ್ಲಿ ಈ ಬಾರ್ಬಿಕ್ಯೂ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ಬಹಳ ಇಷ್ಟ ಸುಟ್ಟಿ ತಿನ್ನೋದು. ಮಾಂಸವನ್ನು ಸುಟ್ಟಿ ತಿನ್ನುವುದು ಕಡಿಮೆ ಮಾಡಬೇಕು. ಕಾರಣ ಅದು ಪ್ರೋಟೀನ್, ಅದು ಒಳ್ಳೆಯದು. ಆದರೆ ಅದು ಸುಟ್ಟಿ ತಿಂದಾಗ ಅದರಲ್ಲಿ ಬೇಕಾದಷ್ಟು ಒಳ್ಳೆಯ ಈ ಪ್ರೋಟೀನ್ಗಳು, ಒಳ್ಳೆಯ ರಾಸಾಯನಿಕಗಳು ಅದೇನಾಗುತ್ತೆ, ಕಾರ್ಸಿನೋಜನ್ ಆಗಿ ಬದಲಾವಣೆ ಹೊಂದುತ್ತೆ. ಬಾರ್ಬಿಕ್ಯೂ, ಚಾಕಣ ಅಂತಲೂ ತಿಂತಾರೆ. ಸುಟ್ಟಿ ಮಾಂಸವನ್ನು ಸುಟ್ಟಿ ತಿನ್ನುವಂತಹದ್ದು, ಮೀನನ್ನು ಸುಟ್ಟಿ ತಿನ್ನುವಂತಹದ್ದು. ಅದರ ಬದಲು ಅದನ್ನು ಕರಿ ಅಂದರೆ ಅದರ ರಸ ಇರುತ್ತೆ, ಬೇಯಿಸಿ ತಿನ್ನೋದು ಯಾವತ್ತೂ ಆರೋಗ್ಯಕ್ಕೆ ಏನು ಹಾನಿ ಮಾಡೋಲ್ಲ. ಯಾವಾಗ ನಾವು ಸುಟ್ಟಿ ತಿಂತೀವಿ, ಅತಿಯಾಗಿ ಎಣ್ಣೆಯನ್ನು ಬಳಸ್ತೀವಿ, ಅಂಥ ಸಂದರ್ಭದಲ್ಲಿ ಅದು ಮುಂದಿನ ದಿನದಲ್ಲಿ ಅತಿಯಾಗಿ ಅದನ್ನೇ ಇದು ಮಾಡಿದಾಗ ದೇಹದಲ್ಲಿ ಈ ರಾಸಾಯನಿಕಗಳು DNA ಡ್ಯಾಮೇಜ್ ಮಾಡುವ ಸಾಧ್ಯತೆ ಇರೋದರಿಂದ ಅಂಥವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳಿಗೆ ಏನಕ್ಕೆ ಕ್ಯಾನ್ಸರು ತುಂಬ ಜಾಸ್ತಿ ಆಗ್ತಿದೆ, ರ್ಯಾಂಪೆಟ್ ಅಂತ ಅನ್ಬೋದು, ಬಹಳಷ್ಟು ಕೇಳ್ತೀವಿ ನಾವು. ಇವ್ರಿಗೆ ಕಾರಣ ಬದಲಾದ ನಮ್ಮ ಜೀವನ ಶೈಲಿ, ಬದಲಾದ ನಮ್ಮ ಆಹಾರ ಪದ್ಧತಿ, ಬದಲಾದ ನಮ್ಮ ಹವ್ಯಾಸಗಳು ಎಲ್ಲ ಒಟ್ಟಾರೆ ಸೇರಿಕೊಂಡು ಏನಾಗ್ತಾ ಇದೆ ಅಂದರೆ
ಅದು ಕ್ಯಾನ್ಸರ್ನ ಉಂಟು ಮಾಡ್ತಾ ಇದೆ. ಹೈ ಕ್ಯಾಲರಿ ಡಯೆಟ್ ಅಂತಲೂ ಹೇಳಿದೆ ನಾನು. ಒಬಿಸಿಟಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಈ ಫ್ಯಾಟ್ ಸೆಲ್ಗಳಿಂದ ಬೇಕಾದಷ್ಟು ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ. ಅದರಲ್ಲಿ ಎಡಿಪೋಕೈನ್ಸ್ ಅಂತ ಕರಿತೀವಿ, ಫ್ಯಾಟ್ ಇಂದನೇ ಬಿಡುಗಡೆಯಾಗುವಂಥದ್ದು. ಆಮೇಲೆ ಈ ಫ್ಯಾಟ್ ಸೆಲ್ಸಿಂದನೇ ಎಸ್ಟ್ರೋಜನ್ಗಳು ಸಹ ಬಿಡುಗಡೆಯಾಗುತ್ತೆ, ಟೆಸ್ಟೋಸ್ಟಿರಾನ್ಗಳು ಬಿಡುಗಡೆಯಾಗುತ್ತೆ. ದೇಹದಲ್ಲಿ ಹೆಚ್ಚಾದ ಈ ಹಾರ್ಮೋನುಗಳಿಂದಾಗಿಯೂ ಸಹ ನಮ್ಮ ದೇಹದಲ್ಲಿ ಬೇಕಾದಷ್ಟು ಈ ರೆಸೆಪ್ಟಾರ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ಈ ಜೀವಕೋಶಗಳನ್ನು ಅನ್ಕಂಟ್ರೋಲ್ಡ್ ಪ್ರಾಲಿಫರೇಷನ್, ಅತಿಯಾಗಿ ಅದು ಡಿವೈಡ್ ಆಗುವ ಥರ ಮಾಡಿ ಅದು ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿವೆ. ಇದರ ಹೊರತಾಗಿ ಕೆಲವೊಂದು ಪ್ರಾದೇಶಿಕವಾಗಿ ನಾವು ನೋಡೋದಾದರೆ ಹವ್ಯಾಸಗಳು ಅಂದಾಗ ಗುಟ್ಕಾ ತಿನ್ನೋಂಥದ್ದೇ ಆಗಲಿ. ಇತ್ತೀಚೆಗೆ ನೋಡಿ, ಸಾಮಾನ್ಯವಾಗಿ ನಾವು ಯಾವುದೇ ನೋಡಿದ್ರೂ ಒಂದು ಈಗ ಸೆಲೆಬ್ರಿಟಿಗಳು ಯಾವುದೋ ಒಂದು ಜಾಹೀರಾತು ಕೊಡ್ತಾರೆ ಜನರನ್ನು ಆಕರ್ಷಣೆ ಮಾಡೋದಕ್ಕೆ, ಆದರೆ ನಿಜವಾಗ್ಲೂ ಅವರು ಅದನ್ನೇ ಸೇವನೆ ಮಾಡೋದಿಲ್ಲ. ಯಾವುದೋ ಗುಟ್ಕಾದಕ್ಕೆ ಒಂದು ಜಾಹೀರಾತು ಕೊಡ್ತಾರೆ, ಆಗ ಜನ ಅಯ್ಯೋ ನನ್ನ ನೆಚ್ಚಿನ ನಟ ಇದನ್ನು ಕೊಡ್ತಾ ಇರೋದು ಅಂತೇಳಿ ನನ್ನ ನೆಚ್ಚಿನ ನಟನ ಥರನೇ ನಾನು ಸ್ಮೋಕ್ ಮಾಡಬೇಕು, ಆ ಥರನೇ ಹೊಗೆ ಬಿಡಬೇಕು, ಆ ಥರ ಗುಟ್ಕಾ ಆಗಿಬೇಕು ಅಂತಂದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಆರೋಗ್ಯದ ಮೇಲೆ ಮಾರಕ. ಎಲ್ಲ ಎಡಿಟೆಡ್. ಈಗ ಇದು ಒಂದು ಎಡಿಟೆಡ್ ಜಗತ್ತು ಅಂತಲೇ ಕರಿಬೋದು. ಅಲ್ಲಿ ವಾಸ್ತವನೇ ಬೇರೆ, ಅಲ್ಲಿ ನಾವು ನೋಡ್ತಾ ಇರೋದೇ ಬೇರೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಇಂಥ ಹವ್ಯಾಸಗಳಿಂದ ನಾವು ದೂರ ಇರಬೇಕು. ಮುಖ್ಯವಾಗಿ ಕೆಲವೊಂದು ಭೌಗೋಳಿಕ ಪ್ರದೇಶದಲ್ಲಿ ಕೆಲವು ಜನ ಹೆಚ್ಚು ಈಗ ತಂಬಾಕು ಒಗೆಯೋದು, ಹೊಗೆ ಸೊಪ್ಪು ತಿನ್ನೋದು. ಈಗ ನೀವು ನಾರ್ತ್ ಕರ್ನಾಟಕ ಅಂತ ಹೋದರೆ ಎಲ್ಲ ಕಡೆ ಅವರು ಈ ಹೊಗೆ ಸೊಪ್ಪು ತಿಂದು ಉಗಿದಿರ್ತಾರೆ. ಎಲ್ಲದು ಒಂದು ಬಸ್ ಸ್ಟ್ಯಾಂಡ್ ಹೋದರೆ ಆ ಮೂಲೆಗಳಲ್ಲೆಲ್ಲದು ಒಂದು ಉಗಿಯೋದಕ್ಕೇ ಅವ್ರು ಇಟ್ಕೊಂಡಿರ್ತಾರೆ. ಅದನ್ನು ರಸನ ಸೇವನೆ ಮಾಡಿ ಉಗಿತಾ ಇರ್ತಾರೆ. ಸೊ ಇದರಿಂದ ಓರಲ್ ಕ್ಯಾನ್ಸರ್ ಏನಕ್ಕೆ ಅಂದರೆ ಕಂಟಿನ್ಯೂಸ್ ಇರಿಟೇಷನ್ ಆಗ್ತಾ ಇರುತ್ತೆ. ಆ ಮಸಲ್ ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಗಳು ಏನಿರುತ್ತೆ ಅದಕ್ಕೆ ಕಂಟಿನ್ಯೂಸ್ ಇರಿಟೇಷನ್ ಆದಾಗ ಒಂದು ಪಾಯಿಂಟಲ್ಲಿ ಜೀವಕೋಶ ತನ್ನ ನೇಚರನ್ನೇ ಬದಲಾವಣೆ ಮಾಡಿಬಿಡುತ್ತೆ. ಅದು ಮಾಡಬೇಕಾದ ಕೆಲಸ ಬಿಟ್ಟು, ಅದನ್ನೇ ಹೇಳಿದ್ದು ನಾನು, ಜೀವಕೋಶಗಳಿಗೆ ಹುಚ್ಚು ಹಿಡಿಯೋದು ಅಂತ. ಅದು ಏನು ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಕಂಟಿನ್ಯೂಸ್ ಇರಿಟೇಷನ್ಗಳನ್ನು ನಾವು ನಮ್ಮ ದೇಹಕ್ಕೆ ಕೊಡಬಾರ್ದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಕಂಟಿನ್ಯೂಸ್ ಇರಿಟೇಷನ್ ಆದಾಗಲೂ ದೇಹದಲ್ಲಿ ಜೀವಕೋಶಗಳು ಬೇರೆ ರೀತಿ ವರ್ತಿಸೋಕ್ಕೆ ಆರಂಭ ಮಾಡುತ್ತೆ. ಹಾಗಾಗಿ ಈ ಥರದ ಅಭ್ಯಾಸಗಳನ್ನು ಬಿಡಬೇಕು. ಇನ್ನು ಬಹಳ ಮುಖ್ಯವಾಗಿ ಕೆಲವೊಂದು ಕಾರ್ಸಿನೋಜನ್ಗಳಿದೆ. ಯಾವುದು ಅಂತಂದರೆ, ಕಾಶ್ಮೀರದಂಥ ಪ್ರದೇಶಗಳದ್ದು ಹಿಮಾಚ್ಛಾದಿತ ಪ್ರದೇಶ, ದೇಹದ ಒಂದು ಉಷ್ಣತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಕ್ಯಾಂಗ್ರಿ ಬರ್ನ್ ಅಂತಾಗುತ್ತೆ ಅವ್ರಿಗೆ. ಅವ್ರು ಏನು ಮಾಡ್ತಾರೆ, ಸಣ್ಣ ಸಣ್ಣ ಮಡಕೆಗಳಲ್ಲಿ ಕೆಂಡವನ್ನು ಇಟ್ಕೊಂಡು, ಕೆಂಡವನ್ನು ಕಾಲಿನ ಮಧ್ಯೆ ಇಟ್ಟು ಒಂದು ಕಂಬಳಿಯನ್ನು ಒತ್ಕೊಂಡಾಗ ಏನಾಗುತ್ತೆ, ಶ್ರೀಮಂತರಾದರೆ ಮನೇಲಿ ಹೀಟರ್ಗಳಿರುತ್ತೆ, ಅವರು ಮತ್ತು ಎ ಸಿಗಳಿರುತ್ತೆ, ಆ ಉಷ್ಣತೆಯನ್ನು ಕಾಪಾಡ್ಕೊಳ್ಬೋದು. ಆದರೆ ಬಡ ಜನರು ಏನು ಮಾಡ್ತಾರೆ, ಹೊರಗಡೆ ಕೂತಿರ್ತಾರೆ. ಈಗ ಅವರೇನೋ ಸೇದುಕೊಂಡು ಒಂದಷ್ಟು ಜನ ಮಾತಾಡ್ಬೇಕಾದ್ರೆ ತುಂಬ ಹಿಮ ಇರುತ್ತಲ್ಲ, ಅವರು ಒಂದೊಂದು ಹೊದಿಕೆಗಳನ್ನು ಒತ್ಕೊಂಡಿರ್ತಾರೆ, ಕಂಬಳಿಗಳು. ಆದರೆ ಒಳಗಡೆ ಒಂದು ಸಣ್ಣ ಮಡಿಕೆ ಇರುತ್ತೆ, ಅದರೊಳಗಡೆ ಕೆಂಡ ಇರುತ್ತೆ. ಅದನ್ನು ಇಟ್ಕೊಂಡು ದೇಹವನ್ನು ಅವರು ಕಾಲುಗಳ ಮಧ್ಯೆ ಅದನ್ನು ಇಟ್ಕೊಳ್ತಾರೆ. ಅದು ಏನಾಗುತ್ತೆ, ಆ ಬಿಸಿಯಿಂದಾಗಿ ತೊಡೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಸುಡ್ತಾ ಬರುತ್ತೆ ಚರ್ಮ. ಅದನ್ನು ಕ್ಯಾಂಗ್ರಿ ಬರ್ನ್ ಅಂತ ಕರೀತಾರೆ. ಈ ಕ್ಯಾಂಗ್ರಿ ಬರ್ನು ಜಾಸ್ತಿ ಆದಂಗೆ, ಈ ಥರದ ಅಭ್ಯಾಸ ಜಾಸ್ತಿ ಯಾರು ಮಾಡ್ತಾರೆ ಅವರಿಗೆ ಚರ್ಮದ ಕ್ಯಾನ್ಸರ್ ಬರುತ್ತೆ ಅಂತ ಬಹಳ ಕಾಮನ್. ಅದು ಚರ್ಮದ ಕ್ಯಾನ್ಸರ್ ಸಹ ಬಹಳ ಕಾಮನ್ನು ಈ ಒಂದು ಜಾಗಗಳಲ್ಲಿ. ಇತ್ತೀಚಿನ ದಿನದಲ್ಲಿ ಅದರ ಬಗ್ಗೆ ಅರಿವಿರೋದ್ರಿಂದ ಅವರು ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಬಹಳ ಭಯಾನಕ ವಿಚಾರ ಏನು ಅಂತಂದರೆ, ಪಂಜಾಬ್ನಿಂದ ಒಂದು ಟ್ರೈನ್ ಬರುತ್ತೆ. ಆ ಟ್ರೈನಲ್ಲಿ ಬಹಳಷ್ಟು ಕ್ಯಾನ್ಸರ್ ರೋಗಿಗಳು ಪಂಜಾಬಿನಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬರುವಂಥವರು. ಕಾರಣ ಏನಂದರೆ, ಪಂಜಾಬಿನ ಜನ, ನಾನು ಅಲ್ಲಿ ಒಂದು ಸಲ ಹೋಗಿದ್ದೆ, ಅವರು ಗೋಧಿಯನ್ನು ಹೊರಗಡೆಯಿಂದ ತರಿಸ್ಕೊತಾರೆ. ಅಲ್ಲಿ ಬೆಳೆದಿರೋ ಗೋಧಿಯನ್ನು ಅವರು ತಿನ್ನೋಲ್ಲ. ಅವರು ಗೋಧಿನ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ಅವರ ಗೋಧಿಯನ್ನು ಬೇರೆ ಕಡೆ ಕಳಿಸ್ತಾರೆ. ಕಾರಣ ಏನು ಅಂತಂದರೆ, ಈ ಒಂದು ಹಸಿರು ಕ್ರಾಂತಿ ಆಯಿತು. ಆವಾಗ ಪಂಜಾಬಿನಲ್ಲಿ ಯಥೇಚ್ಛವಾಗಿ ಗೋಧಿಯನ್ನು, ಅದು 5 ನದಿಗಳ ನಾಡು, ಯಥೇಚ್ಛವಾಗಿ ಅವರು ಅಲ್ಲಿ ಗೋಧಿಯನ್ನು ಬೆಳೆಯೋಕ್ಕೆ ಆರಂಭ ಮಾಡಿದ್ರು. ಬೆಳೆಯೋಕ್ಕೆ ಆರಂಭ ಮಾಡಿದಾಗ ಹೆಚ್ಚು ಇಳುವರಿ ಪಡಿಬೇಕು ಅಂತೇಳಿ ಅವರು ರಾಸಾಯನಿಕಗಳನ್ನು, ಕೀಟನಾಶಕಗಳನ್ನು ಸುರಿದ್ರು. ಅದರಿಂದ ಏನಾಯಿತು ಅಂತಂದರೆ, ಆ ಒಂದು ಆಹಾರದಲ್ಲಿ ಪೌಷ್ಟಿಕತೆಗಿನ್ನ ಹೆಚ್ಚು ರಾಸಾಯನಿಕಗಳು ಸೇರ್ಕೊಂತು. ಅದನ್ನು ಸೇವನೆ ಮಾಡಿದವರಿಗೆ ಮುಂದಿನ ದಿನದಲ್ಲಿ
ಬಹಳಷ್ಟು ಮಂದಿಗೆ ಆರೋಗ್ಯದ ಸಮಸ್ಯೆ ಬಂತು, ಕ್ಯಾನ್ಸರ್ಗೆ ತುತ್ತಾದರು. ಹಾಗಾಗಿ ಇಂದೂ ಸಹ ಪಂಜಾಬಿನಲ್ಲಿ ಕ್ಯಾನ್ಸರ್ ರೋಗಿಗಳು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಜಾಸ್ತಿ. ಕಾರಣ ಅವರು ಆಹಾರದಲ್ಲಿ ಬಳಸುತ್ತಿದ್ದ ಕೀಟನಾಶಕಗಳಿಂದಾಗಿಯೇ ಅವರಿಗೆ ಈ ತೊಂದರೆ ಬಂತು ಅಂತೇಳಿ ಇವಾಗ ಎಲ್ಲರಿಗೂ ಅರಿವಾಗಿದೆ. ಮೊದಲು ಜನಕ್ಕೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ರಾಸಾಯನಿಕಗಳನ್ನು ಹೆಚ್ಚು ಬಳಸಿದಾಗ ನಮಗೆ ತೊಂದರೆ ಆಗುತ್ತೆ, ಪ್ರಮುಖವಾಗಿ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತೇಳಿ. ಹಾಗಾಗಿ ಈಗ ಜನಸಾಮಾನ್ಯರಿಗೆ ಇದರ ಬಗ್ಗೆ ಅರಿವಿದೆ. ಅದರಲ್ಲೂ ಹೈಲಿ ಪ್ರೋಸೆಸ್ಡ್ ಡಯೆಟ್ ಅಂತ ನಾವೇನು ಹೇಳ್ತೀವಿ, ಅದು ಆಯಿಲ್ ಆಗಿರ್ಬೋದು, ನಾವು ಬಳಕೆ ಮಾಡುವ ಎಣ್ಣೆಗಳಾಗಿರ್ಬೋದು. ಈಗ ನೋಡಿ, ರಿಫೈನ್ಡ್ ಆಯಿಲ್ ಅಂದಾಗ ಅದರಲ್ಲಿ ರಾಸಾಯನಿಕಗಳನ್ನು ಹಾಕಿ ಅದನ್ನು ರಿಫೈನ್ಡ್ ಮಾಡಿರ್ತಾರೆ. ಅದೇ ನೀವು ಗಾಣದ ಎಣ್ಣೆನ ತಗೊಂಡಾಗ ಅದಕ್ಕೆ ಯಾವುದೇ ರಾಸಾಯನಿಕಗಳಿರೋದಿಲ್ಲ. ಅದೇ ರೀತಿ ನಾವು ಬಳಸುವ ಗೋಧಿ ಆಗಿರ್ಬೋದು, ಹಿಟ್ಟಾದರೆ ನಾವು ಗೋಧಿನೇ ತಂದು ನೀವು ಅದನ್ನು ತೊಳೆದು ಅದನ್ನು ಒಣಗಿಸಿ ನೀವು ಅದನ್ನು ಹಿಟ್ಟು ಮಾಡಿದ್ರೆ ಸೇಫ್ ಅದು. ಆದರೆ ನೀವು ಮಾರುಕಟ್ಟೆಯಲ್ಲಿ ಸಿಕ್ಕುವ ಗೋಧಿ ಹಿಟ್ಟನ್ನು ತರಬೇಕಾದ್ರೆ ಖಂಡಿತವಾಗ್ಲೂ ಅದರದ್ದು ಟ್ರೇಸಸ್ಸು, ರಾಸಾಯನಿಕಗಳು ಇಲ್ಲ ಅನ್ನುವ ಗ್ಯಾರಂಟಿ ಏನೂ ಇರೋದಿಲ್ಲ. ಇರಬಹುದಾದ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿ ಏನು ಮಾಡ್ತಾರೆ ಅಂದರೆ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ಥರ ಹಿಟ್ಟುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಆ ಹಿಟ್ಟುಗಳನ್ನು ನೀವು ಮನೇಲೇ ಇಟ್ಟಾಗ ಒಂದು 3 ತಿಂಗಳಿಗೆ ಅದರಲ್ಲಿ ಹುಳ ಬರುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಇಟ್ಟಿರುವ ಹಿಟ್ಟಲ್ಲಿ ಹುಳ ಏನು ಬರೋಲ್ಲ. ಕಾರಣ ಅವರು ಆ ಹುಳ ಬರದೇ ಇದ್ದ ಹಾಗೆ ರಾಸಾಯನಿಕಗಳನ್ನು ಅದನ್ನ ಹಾಕಿರ್ತಾರೆ. ನಾವು ಅದನ್ನು ನೇರವಾಗಿ ತರ್ತಿದ್ದೀವಿ. ಅದರಿಂದ ನಾವು, ಏಕೆಂದರೆ ಕೆಲಸ ಜಾಸ್ತಿ ಆಗುತ್ತೆ. ನಾವು ರಾಗಿ, ಅಕ್ಕಿ, ಗೋಧಿನ ತಂದು ಅದನ್ನು ತೊಳೆದು ಅದನ್ನು ಒಣಗಿಸಿ ಅದನ್ನು ಹಿಟ್ಟು ಮಾಡಿ ಸೇವನೆ ಮಾಡೋದು ಎಲ್ಲ ರೆಡಿ ಸಿಗ್ತಾ ಇದೆ. ಅದನ್ನು ತರ್ತಾ ಇದ್ದೀವಿ, ತಂದು ಅದನ್ನು ನಾವು ಆಹಾರ ತಯಾರು ಮಾಡ್ತಿದ್ದೀವಿ, ಸೇವನೆ ಮಾಡ್ತಾಯಿದ್ದೀವಿ. ನೇರವಾಗಿ ಈ ರಾಸಾಯನಿಕಗಳು ನಮ್ಮ ದೇಹವನ್ನು ಸೇರ್ತಾ ಇದೆ. ಅದೇ ರೀತಿ ಯಥೇಚ್ಛವಾಗಿ ರೈತರು ಈ ಕೀಟನಾಶಕಗಳನ್ನು ಬಳಕೆ ಮಾಡ್ತಾರೆ. ಹಣ್ಣುಗಳಿಗಾಗ್ಬೋದು, ದಾಳಿಂಬೆ ತುಂಬ ಒಳ್ಳೆಯದು ದೇಹಕ್ಕೆ. ದಾಳಿಂಬೆ ನಿಜವಾಗ್ಲೂ ಅದು ಎಷ್ಟು ಪೌಷ್ಟಿದಾಯಕ ಅಂತಂದರೆ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಅದರ ಬೆಳಿಬೇಕಾದ್ರೆ ಆ ರೈತ ಹೆಚ್ಚು ಅದನ್ನು ಕೀಟನಾಶಕ ಬಳಸೋದ್ರಿಂದ ಅದು ಪೌಷ್ಟಿಕದಾಯಕಕ್ಕಿಂತ ಹೆಚ್ಚು ರಾಸಾಯನಿಕಗಳನ್ನು ದೇಹಕ್ಕೆ ಕೊಡ್ತಾ ಇದೆ. ದ್ರಾಕ್ಷಿಯಲ್ಲಿ ರೆಸ್ವೆರಿಟ್ರಾಲ್ ಅಂತ ಒಂದಿದೆ. ದ್ರಾಕ್ಷಿನೇ ಒಂದು ಅದ್ಭುತ. ಆ ರೆಸ್ವೆರಿಟ್ರಾಲ್ ಅನ್ನುವ ಈ ರಾಸಾಯನಿಕ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ, ನಮ್ಮ ಮೆದುಳಿಗೆ ನೇರವಾಗಿ ಹೋಗುತ್ತೆ. ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ. ಮೆದುಳಿನಲ್ಲಿರುವಂತಹ ಏನು ವಿಷಗಳು, ಶೇಖರಣೆಯಾಗುವ ವಿಷಗಳನ್ನೆಲ್ಲ ತೆಗೆದುಹಾಕುತ್ತೆ. ದೇಹದಲ್ಲಿ ಅದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರಿಂದ ದೇಹದಲ್ಲಿ ಏನೇನು ವಿಷಗಳು ಇರುತ್ತೆ ಆ ವಿಷಗಳನ್ನೆಲ್ಲ ನಿರ್ವಿಷಯುಕ್ತ ಮಾಡುವಂಥದ್ದು ಈ ರೆಸ್ವೆರಿಟ್ರಾಲ್. ಕರ್ಕ್ಯುಮಿನ್ ರೆಸ್ವೆರಿಟ್ರಾಲ್ನ ನಾವು ಸೇವನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುತ್ತೆ ಈ ರೆಸ್ವೆರಿಟ್ರಾಲ್. ಕರ್ಕ್ಯುಮಿನ್ನು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುತ್ತೆ. ಆದರೆ ನಾವು ರೆಸ್ವೆರಿಟ್ರಾಲ್ ಸೇವನೆ ಮಾಡಬೇಕು ಅಂತೇಳಿ ದ್ರಾಕ್ಷಿಯನ್ನು ಸೇವನೆ ಮಾಡಿದಾಗ ದ್ರಾಕ್ಷಿ ಮೇಲಿರುವಂಥ ಕೀಟನಾಶಕಗಳನ್ನು ಸೇವನೆ ಮಾಡ್ತೀವಿ. ಸೊ ಅದು ಒಳ್ಳೆಯದಾಗ ಬದಲು ತೊಂದರೆನೇ ಮಾಡುತ್ತೆ. ಹಾಗಾಗಿ ದ್ರಾಕ್ಷಿ ಸೇವನೆ ಮಾಡಬೇಕಾದ್ರೂ ಅದನ್ನು ತಂದು ಉಪ್ಪು ನೀರಿನಲ್ಲಿ ಅದನ್ನು ನೆನೆ ಹಾಕಿ ಅದನ್ನು ಒಂದು 2-3 ಸಲ ತೊಳೆದ ನಂತರ ಸೇವನೆ ಮಾಡಿದ್ರೆ ನಮಗೆ ಈ ಕೀಟನಾಶಕಗಳಿಂದ ಮುಕ್ತಿ. ಆದರೆ ಹೊರಗಡೆ ಫ್ರೆಶ್ ಜ್ಯೂಸ್ ಅಂತ ನಾವು ತಗೋಬೇಕಾದ್ರೆ ದ್ರಾಕ್ಷಿಯನ್ನು ಹಾಗೆ ಬೇಯಿಸಿರ್ತಾರೆ, ತೊಳೆದಿರ್ಬೋದು, ಬಟ್ ಟ್ರೇಸಸ್ ಕಂಪ್ಲೀಟ್ ಹೋಗಿರೋದಿಲ್ಲ. ಅದನ್ನು ಸೇವನೆ ಮಾಡಿದಾಗ ನಮಗೆ ಆರೋಗ್ಯ ದೊರಕುವ ಬದಲು ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಈ ಕೀಟನಾಶಕಗಳಾಗಿರಬಹುದು, ನಮ್ಮ ಹವ್ಯಾಸಗಳಾಗಿರ್ಬೋದು, ನಾವು ಸೇವಿಸುವ ಆಹಾರಗಳಾಗಿರಬಹುದು, ಇದರಿಂದನೂ ಸಹ ರಾಸಾಯನಿಕಗಳು ದೇಹದ ಒಳಗಡೆ ಹೋಗಿ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕಾರ್ಸಿನೋಜನ್ಗಳು ಹೆಚ್ಚು ನಮ್ಮ ಸುತ್ತಮುತ್ತ ಇರೋದರಿಂದ, ಹೆಚ್ಚು ಅವುಗಳಿಗೆ ನಾವು ಎಕ್ಸ್ಪೋಸ್ ಆಗ್ತಾ ಇರೋದರಿಂದ ಇತ್ತೀಚಿನ ದಿನದಲ್ಲಿ ಕ್ಯಾನ್ಸರ್ಗೆ ತುತ್ತಾಗುವವರ ಸಂಖ್ಯೆ ಜಾಸ್ತಿ. ಮೊದಲು ನಾವು ನೋಡಬೇಕು, ನಾವು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀನಿ, ಜಂಕ್ ಆಹಾರನ, ಅದರಲ್ಲಿ ಕಲರ್ಸ್ ಇದೆಯಾ, ಅದರಲ್ಲಿ ಪ್ರೋಸೆಸ್ ಫುಡ್ ಆಗಿದೆಯಾ, ಅದು ಸಾಫ್ಟ್ ಡ್ರಿಂಕ್ಸ್ಗಳ, ಪ್ರೋಸೆಸ್ ಫುಡ್ಗಳ, ಬೇಕ್ರಿ ಐಟಮ್ಗಳ, ಚಾಟ್ಸ್ಗಳ ಏನು ಸೇವನೆ ಮಾಡ್ತಾ ಇದ್ದೀನಿ. ಈಗ ನೋಡಿ, ಹೊರಗಡೆ ನೀವು ಸ್ಟ್ರೀಟ್ ಚಾಟ್ ಅಂತ ಹೋದಾಗ ಅವರು ಕೊಡುವ ಸಾಸಲ್ಲಿ ಏನಿದೆ, ಎಷ್ಟು ರಾಸಾಯನಿಕಗಳಿರುತ್ತೆ, ಅವರು ಕೊಡುವ ಬೇರೆ ಅವರು ಬಳಸುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ರಾಸಾಯನಿಕಗಳಿರುತ್ತೆ, ಕಲರ್ಸ್ಗಳಿರುತ್ತೆ, ಪ್ರಿಸರ್ವೇಟಿವ್ಗಳಿರುತ್ತೆ. ಇದರ ಸೇವನೆ ಮಾಡಿದಾಗ ನೇರವಾಗಿ ದೇಹದ ಒಳಗಡೆ ಹೋಗಿ ನಮ್ಮ ದೇಹವನ್ನು ಹಾಳು ಮಾಡ್ತಾ ಇದೆ. ಹಾಗಾಗಿ
ನಾವು ಹೆಚ್ಚಾಗಿ ನಾವು ಏನು ಸೇವನೆ ಮಾಡ್ತಿದ್ದೀವಿ ಅದರ ಬಗ್ಗೆ ಗಮನ ಇರಬೇಕು, ನಮ್ಮ ಹವ್ಯಾಸಗಳ ಬಗ್ಗೆ ಗಮನ ಇರಬೇಕು, ನಮ್ಮ ಜೀವನ ಶೈಲಿಯ ಬಗ್ಗೆ ಗಮನ ಇದ್ದಾಗ ಖಂಡಿತವಾಗ್ಲೂ ಈ ಕಾರ್ಸಿನೋಜನ್ಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಕ್ಯಾನ್ಸರ್ ತಡೆಗಟ್ಟಲು ಬೇಕಾದಷ್ಟು ಕ್ರಮಗಳನ್ನು ನಾವು ಬಳಸಬಹುದು. ಅದರಲ್ಲಿ ಪ್ರಮುಖವಾಗಿ ಕೀಮೋ ಪ್ರಿವೆನ್ಷನ್ ಅಂತ ಒಂದು ಕ್ರಮ ಇದೆ. ಇದು ಥೆರಪಿ ಅಲ್ಲ, ಅಂದರೆ ಕ್ಯಾನ್ಸರ್ ಬಂದ ನಂತರ ಮಾಡುವಂಥದ್ದಲ್ಲ, ಕ್ಯಾನ್ಸರ್ ಬರದಿದ್ದ ಹಾಗೆ. ಈಗ ಜನಸಾಮಾನ್ಯರು, ಈಗ ನಮಗೆ ಗೊತ್ತಿದೆ ಕ್ಯಾನ್ಸರ್ನ ಒಂದು ಪ್ರಿವಿಲೆನ್ಸ್ ಜಾಸ್ತಿ ಆಗ್ತಾಯಿದೆ, ಅಂಕಿಅಂಶಗಳ ಪ್ರಕಾರ ಇದು ಜಾಸ್ತಿ ಆಗ್ತಾಯಿದೆ ಮುಂದಿನ ದಿನದಲ್ಲೂ ಸಹ. ಏಕೆಂದರೆ ಬದಲಾದ ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ನಮ್ಮ ಹವ್ಯಾಸಗಳಾಗಿರ್ಬೋದು, ಇದರಿಂದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಆದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ನಾವು ಏನು ಪ್ರಿಕಾಷನರಿ ಮುಂಜಾಗ್ರತೆಯ ಕ್ರಮಗಳನ್ನು ನಾವು ತಗೋಬೇಕು ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅದು ಏನು ಹೇಳುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯ ವೇಸ್ಟ್ ಹಿಪ್ ರೇಷಿಯೋ ಏನಿರುತ್ತೆ, ಒಬಿಸಿಟಿ ಇರಬಾರ್ದು ಅನ್ನುತ್ತೆ. ಸೊಂಟದ ಸುತ್ತಳತೆ ಜಾಸ್ತಿ ಆದಂತೆ ಕಾಯಿಲೆಗಳು ಬರುವ ಸಾಧ್ಯತೆ, ಹೊಟ್ಟೆ ಮೇಲೆ ಬೊಜ್ಜು ಯಾವಾಗ ಆರಂಭ ಆಗುತ್ತೆ, ನಾವು ಸ್ವಲ್ಪ ಸ್ವಲ್ಪ ಕಾಯಿಲೆಗೆ ಹತ್ತಿರ ಆಗ್ತಾ ಇದ್ದೀವಿ ಅಂತ, ಅದರಿಂದ ಒಬಿಸಿಟಿ ಜಾಸ್ತಿ ಆಗುತ್ತೆ. ಆ ಒಬಿಸಿಟಿಯಿಂದ ಅಂದರೆ ಬೊಜ್ಜುತನದಿಂದಾಗಿ ಡಯಾಬಿಟಿಕ್ ಬರುವಂಥ ಸಾಧ್ಯತೆ ಇದೆ. ಕ್ಯಾನ್ಸರು ಹೆಚ್ಚಾಗುವ ಸಾಧ್ಯತೆ, ಅಂದರೆ ಬಂದೇ ಬರುತ್ತೆ ಎಲ್ಲರಿಗೆ ಅಂತಲ್ಲ, ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ನಾನು ಹೇಳ್ತಾ ಇರೋದು ಆಗುತ್ತೆ. ಹಾಗಾಗಿ ನಮ್ಮ ಒಂದು ತೂಕವನ್ನು ನೀವು ಸರಿಯಾಗಿ ಕಾಪಾಡ್ಕೊಳ್ಳಿ. ಮತ್ತು ಅತಿಯಾದ ಒಂದು ಕೊಬ್ಬಿನಾಂಶದಿಂದ ಕೂಡಿದ ಆಹಾರದ ಸೇವನೆ ಮಾಡಿಬಿಡಿ. ಹೈ ಕ್ಯಾಲರಿ ಡಯೆಟ್ ಅನ್ನೋದು ಎಲ್ಲ ಥರದ ಕ್ಯಾನ್ಸರ್ಗೂ ಒಂದು ಕಾರಣ ಅಂತ ಎಲ್ಲೋ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಅದು ಬಹಳ ಮುಖ್ಯ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಹಾಗಾಗಿ ಆರೋಗ್ಯವಂತ ವ್ಯಕ್ತಿಗಳು ಕ್ಯಾನ್ಸರ್ ಬರದಿದ್ದ ಹಾಗೆ ಏನು ಮಾಡಬೇಕು ಅನ್ನೋದಾದರೆ, ಅದನ್ನು ಕೀಮೋ ಪ್ರಿವೆನ್ಷನ್ ಅಂತ ಬಿ ಸ್ಪಾನ್ ಅನ್ನೋರು 1970 ಆವಾಗಲೇ ಇದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ನಡೆಸಿದ್ರು. ಅವರ ಪ್ರಕಾರ ನಾವು ನಮ್ಮ ಪ್ರಕೃತಿಯಲ್ಲಿ ಸಿಗುವ ಆಹಾರ ಪದಾರ್ಥಗಳು ಏನಿದೆ, ಅದು ಹಣ್ಣುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಸೊಪ್ಪುಗಳಾಗಿರ್ಬೋದು, ಪ್ರಕೃತಿಯಲ್ಲಿ ಸಿಕ್ಕುವ ನ್ಯಾಚುರಲ್ ಏನಿದೆ ಸೋರ್ಸಸ್ಸು, ಅದನ್ನು ಸೇವನೆ ಮಾಡೋದ್ರಿಂದ ಬಹಳಷ್ಟು ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹದ್ದು ಕ್ರೂಸಿಫರಸ್ ವೆಜಿಟೇಬಲ್ ಅಂತ ಕರಿತೀವಿ. ಕ್ರೂಸಿಫರಸ್ ವೆಜಿಟೇಬಲ್ ಅಂದರೆ ಕೋಸಿನ ಜಾತಿಯ ಒಂದು ತರಕಾರಿಗಳು ಏನಿದೆ, ಅದು ಹೂಕೋಸು, ನವಿಲುಕೋಸು, ಬ್ರ್ಯಾಕೋಲಿ ಅಂತ ನೀವು ಕೇಳಿರ್ಬೋದು. ಬ್ರ್ಯಾಕೋಲಿ ಅನ್ನೋದು ಒಂದು ಅದ್ಭುತವಾಗಿ ಕ್ಯಾನ್ಸರ್ ನಿವಾರಣೆ ಮಾಡುವಂಥದ್ದು, ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವಂತಹ, ಅಂದರೆ ಅದರಲ್ಲಿರುವ ರಾಸಾಯನಿಕಗಳೇನಿರುತ್ತೆ ಅದು ಈ ಒಂದು ತರಕಾರಿಗಳಲ್ಲಿ ಸಾಮಾನ್ಯವಾಗಿ ನಾವು ಇಂಡಾಲ್, ಡೈಥಯೋಥಯಾನ್, ಐಸೋಥಯನೋಸಲ್ಫೇಟ್ ಇವುಗಳೆಲ್ಲ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಕ್ರೂಸಿಫೆರಸ್ ವೆಜಿಟೇಬಲು, ಈ ಥರದ್ದು ಈ ಕಾಯಿಗಳು ಅಂತ ಅಂತೀವಲ್ಲ, ಅದು ಹೀರೆಕಾಯಿ, ಸೋರೆಕಾಯಿ, ಕೋಸುಗಳು, ಇಂಥವನ್ನೆಲ್ಲ ನಾವು ಹೆಚ್ಚು ಸೇವನೆ ಮಾಡೋದರಿಂದ ಇವುಗಳಲ್ಲಿರುವ ರಾಸಾಯನಿಕಗಳು, ಇವುಗಳಲ್ಲಿರುವ ಫೈಟೋಕೆಮಿಕಲ್ಗಳಂತ ಕರಿತೀವಿ. ಆ ರಾಸಾಯನಿಕಗಳನ್ನು ಫೈಟೋಕೆಮಿಕಲ್ ಅಂತ, ಕೆಮಿಕಲ್ಗಳು ಅವು ಈ ಪ್ಲ್ಯಾಂಟ್ಗಳಲ್ಲಿ ಇರೋದರಿಂದ ಫೈಟೋಕೆಮಿಕಲ್ಸ್ ಅಂತ ಕರಿತೀವಿ. ಈ ಫೈಟೋಕೆಮಿಕಲ್ಗಳೇನು ಮಾಡುತ್ತೆ ಅಂದರೆ, ಏನಾದರೂ ಡ್ಯಾಮೇಜ್ ಆಗಿದ್ದರೆ ನಮ್ಮ DNA ಅಂಥ ಜೀವಕೋಶಗಳನ್ನು ನಾಶ ಮಾಡಿ ನಮ್ಮ ದೇಹವನ್ನು ಸುರಕ್ಷಿತವಾಗಿಡುತ್ತೆ. ಹಾಗಾಗಿ ಈ ತರಕಾರಿಗಳ ಸೇವನೆ ಮಾಡೋದು. ಮತ್ತು ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ನು ಒಂದು ಆ್ಯಂಟಿ ಕ್ಯಾನ್ಸರಸ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅದು ಆ್ಯಂಟಿ ಫಂಗಲ್, ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಕ್ಯಾನ್ಸರಸ್, ಅದು ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ. ಇದು ಅಪಾಪ್ಟಾಸಿಸ್ ಅಂತ, ಅಂದರೆ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವ ಒಂದು ಪ್ರಕ್ರಿಯೆ ಇದೆ, ಅಪಾಪ್ಟಾಸಿಸ್ ಅಂತ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. P53 ಟ್ಯೂಮರ್ ಸಪ್ರೆಸರ್ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುತ್ತೆ ಕರ್ಕ್ಯುಮಿನ್. ಇದರ ಜೊತೆ ರೆಸ್ವೆರಿಟ್ರಾಲ್ ಅಂತ ನಾನು ದ್ರಾಕ್ಷಿಯಲ್ಲಿ ಇರುತ್ತೆ ಅಂತ ಹೇಳಿದೆ, ಅದು ಸಹ ಬಹಳಷ್ಟು ಕ್ಯಾನ್ಸರ್ಗಳು ಮನುಷ್ಯರಿಗೆ ಬರದಿದ್ದ ಹಾಗೆ ತಡೆಗಟ್ಟಕ್ಕೆ ಕರ್ಕ್ಯುಮಿನ್ ಆಗ್ಬೋದು, ರೆಸ್ವೆರಿಟ್ರಾಲ್ಗಳಾಗೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದರ ಜೊತೆಯಲ್ಲಿ ಈ ಒಂದು ಬೆಳ್ಳುಳ್ಳಿ, ಈರುಳ್ಳಿ, ಸ್ಪೈಸಸ್ ಇದೆಯಲ್ಲ, ಇದರಲ್ಲಿ ಆರ್ಗೆನೋಸಲ್ಫರ್ಗಳಿದೆ. ಈ ಆರ್ಗೆನೋಸಲ್ಫರ್ ಕಾಂಪೌಂಡುಗಳು ಸಹ ನಮ್ಮ ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಜೀವಕೋಶಗಳಿದ್ದರೆ ಅದನ್ನು ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ಸಹ ಈ ಪಂಚೆಂಟ್, ಅದರಲ್ಲಿ ಒಂಥರ ಘಾಟ್ ಇರುತ್ತೆ ನೋಡಿ, ಈರುಳ್ಳಿಯಲ್ಲಿ ಆರ್ಗೆನೋಸಲ್ಫರ್ಗಳಿರುತ್ತೆ ಇವುಗಳು. ಮತ್ತು ಸ್ಪೈಸಸ್ಗಳು ಸಾಮಾನ್ಯವಾಗಿ ಲವಂಗ ಆಗ್ಬೋದು, ದಾಲ್ಚಿನ್ನಿ ಆಗ್ಬೋದು, ಮೆಣಸಾಗಿರ್ಬೋದು, ಜೀರಿಗೆಗಳ, ಈ ಥರದ್ದೆಲ್ಲ ಏನಿದೆ, ಮತ್ತು ಏಲಕ್ಕಿ, ಈ ಸ್ಪೈಸಸ್ ಎಲ್ಲ ಏನಿದೆ ಅದು ಸಹ ನಮ್ಮ ಅದರಲ್ಲಿರುವ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಹಲವಾರು ಪಾತ್ವೆಗಳಿದೆ. ಆ ಪಾತ್ವೆಗಳು ಅಂತಂದರೆ ಪ್ರಕ್ರಿಯೆ, ರಿಯಾಕ್ಷನ್ಗಳು. ಆ ರಿಯಾಕ್ಷನ್ಗಳನ್ನು ಇನಿಷಿಯೇಟ್ ಮಾಡೋದ್ರಿಂದ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಗ್ರೀನ್ ಟೀ ಬಳಕೆ.
ಹಾಲು ಹಾಕದೆ ಕೆಲವೊಂದು ಗ್ರೀನ್ ಟೀಗಳು, ಅದರಲ್ಲೂ ಚೀನಾ ದೇಶದಲ್ಲಿ ಹೆಚ್ಚಾಗಿ ಅವರು ಗ್ರೀನ್ ಟೀಗಳನ್ನು ಬಳಕೆ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಇದರಿಂದ ಈ ಲೆಮನ್ ಗ್ರಾಸಲ್ಲಿ ಅದರದ್ದು ಟೀ ಮಾಡೋಂಥದ್ದೇ ಆಗಲಿ, ಪುದೀನಾದು ಮಾಡೋಂಥದ್ದೇ ಆಗಲಿ, ಬೇರೆ ಬೇರೆ ಥರದ ಹರ್ಬ್ಗಳು, ಎಲ್ಲ ಥರದ ಹರ್ಬ್ಗಳನ್ನು ಹಾಕಿ ಅದನ್ನು ಒಂದು ಡಿಕಾಕ್ಷನು, ಅದನ್ನು ಕುದಿಸಿ ಆ ನೀರನ್ನು ಕುಡಿಯೋದು. ಅದಕ್ಕೆ ನಾವು ಬೆಲ್ಲ ಹಾಕ್ಬೋದು ಅಥವಾ ಹಾಗೆಯೇ ಅದನ್ನು ಸೇವನೆ ಮಾಡೋದು. ಇದನ್ನು ಮಾಡಿದಾಗಲೂ ಸಹ EGCG ಅಂತ ಅದರಲ್ಲಿ ಒಂದು ಪ್ರಮುಖವಾದ ಕೆಮಿಕಲ್ ಇದೆ. ಈ ಕೆಮಿಕಲ್ಲು ಸಹ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಗ್ರೀನ್ ಟೀಲಿ ಎಲ್ಲ ಥರದ ಹರ್ಬಲ್ ಟೀ, ಅದನ್ನು ಹಿಂದಿನ ಕಾಲದಲ್ಲಿ ಕಷಾಯ ಅಂತಂತಿದ್ರು. ಮೊದಲು ಹಿಂದಿನವರು ಬೇಕಾದಷ್ಟು ಥರದ ಈ ಗಿಡಮೂಲಿಕೆಗಳಿಂದ ಕಷಾಯಗಳನ್ನು ತಯಾರು ಮಾಡ್ತಿದ್ರು. ಅದನ್ನು ಬೇರೆ ಬೇರೆ ಈ ಒಂದು ಸೀಸನ್ಗಳಲ್ಲಿ ಕುಡಿತಿದ್ರು. ಮಳೆಗಾಲದಲ್ಲಿ ಕುಡಿತಿದ್ರು, ಚಳಿಗಾಲದಲ್ಲಿ. ದೇಹದ ಇಮ್ಯುನಿಟಿನ ಬೂಸ್ಟ್ ಮಾಡ್ತಾ ಇತ್ತು. ಇಮ್ಯುನಿಟಿ ಬೂಸ್ಟ್ ಮಾಡೋದ್ರ ಜೊತೆಯಲ್ಲಿ ಈ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಏನಾದರೂ ಆಕಸ್ಮಿಕವಾಗಿ ಈ ಜೀವಕೋಶಗಳಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದಿದ್ರೆ, ಡ್ಯಾಮೇಜ್ ಆಗಿದ್ದಿದ್ರೆ ಅಂತಹ ಜೀವಕೋಶಗಳನ್ನು ನಾಶ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ವು. ಹಾಗಾಗಿ ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು ಮತ್ತು ವಿಟಮಿನ್ಗಳು, ವಿಟಮಿನ್ B ಕಾಂಪ್ಲೆಕ್ಸ್ ಆಗಿರ್ಬೋದು, ವಿಟಮಿನ್ A ಆಗಿರ್ಬೋದು, ವಿಟಮಿನ್ K ಆಗಿರ್ಬೋದು, ವಿಟಮಿನ್ D ಎಲ್ಲವೂ ಸಹ ನಮಗೆ ಕೀಮೋಥೆರಪಿಟಿಕ್ ಏಜೆಂಟ್ ಅಂತಂದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟೋದು. ಕ್ಯಾನ್ಸರ್ ಬಂದ ಮೇಲೆ ಇದು ಏನು ಮಾಡೋಕ್ಕಾಗೋದಿಲ್ಲ, ಆದರೆ ಕ್ಯಾನ್ಸರೇ ಬರದಿದ್ದ ಹಾಗೆ ತಡೆಗಟ್ಟುವಲ್ಲಿ ವಿಟಮಿನ್ಗಳಾಗಿರ್ಬೋದು, ಆಮೇಲೆ ಫ್ಲೆವಿನಾಯ್ಡ್ಸ್ಗಳಾಗಿರ್ಬೋದು, ಆಮೇಲೆ ಫಿನಾಲಿಕ್ ಕಾಂಪೌಂಡ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಈಗ ನಾನು ಹೇಳಿದಾಗ ಇಂಡೋಲ್, ಐಸೋಥಯಾನೋಸಲ್ಫೇಟ್, ಡೈಥಯೋಥಯಾನ್ ಇವುಗಳೆಲ್ಲ ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ ಎಲ್ಲದರಲ್ಲೂ ಇರುವಂತಹ ಇದನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ, ಕೆಲವೊಮ್ಮೆ ಇದು ಪ್ಯಾಲೆಟಬಲ್ ಇಲ್ಲ, ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಆಗ ಅದನ್ನು ಬೆವರೇಜ್ ಅಂತೀವಿ. ಅದರದ್ದು ಜ್ಯೂಸ್ಗಳ ಥರ ಅದನ್ನು ಸೇವನೆ ಮಾಡಬಹುದು. ನೆಲ್ಲಿಕಾಯಲ್ಲಿ ವೈಟಮಿನ್ ರಿಚ್ ಅದು, ಅದರ ಸೇವನೆ, ಅದರದ್ದು ಜ್ಯೂಸ್ ಮಾಡೋ ಅಂಥದ್ದೇ ಆಗಲಿ, ಅಥವಾ ಅದನ್ನು ಪಿಲ್ಸ್ಗಳ ಥರನೂ ಸಿಕ್ಕುತ್ತೆ. ಕೆಲವೊಂದು ಈ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿಯದು ಮಾತ್ರೆಗಳು ಸಿಕ್ಕುತ್ತೆ. ಅಂದರೆ ಅದನ್ನು ಪಿಲ್ಸ್ ರೂಪದಲ್ಲಿ ಪಡಿಬೋದು, ಅದನ್ನು ಬೆವರೇಜ್ ರೂಪದಲ್ಲಿ ಪಡಿಬೋದು, ಜ್ಯೂಸ್ಗಳ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ನಮ್ಮ ದೇಹಕ್ಕೆ ಅದನ್ನು ನಾವು ಬಳಸ್ತಾ ಬಂದರೆ ಸತತವಾಗಿ. ಅದಕ್ಕೋಸ್ಕರನೇ ಹೇಳ್ತಾರೆ, ನಮ್ಮ ದೇಹ ಚೆನ್ನಾಗಿರಬೇಕು ಅಂತಂದರೆ ಹೆಚ್ಚಾಗಿ ಸಮತೋಲನದ ಆಹಾರ ಸೇವನೆ ಮಾಡಿ. ಅದರಲ್ಲಿ ಹಣ್ಣಾಗಲಿ, ಸೊಪ್ಪುಗಳು, ತರಕಾರಿಗಳು, ಸ್ಪ್ರೌಟ್ಸ್ಗಳು ಇದನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದ, ಮತ್ತು ಇದರಲ್ಲೆಲ್ಲ ನಾವು ಅರಿಶಿಣವನ್ನು ಬಳಕೆ ಮಾಡಿರ್ತೀವಿ ಆಹಾರ ತಯಾರು ಮಾಡಬೇಕಾದ್ರೆ. ಸ್ಪೈಸಸ್ಗಳನ್ನು, ಮಸಾಲೆ ಪದಾರ್ಥಗಳು, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಈ ಥರದ್ದು ಎಲ್ಲದನ್ನು ಬಳಕೆ ಮಾಡೋದ್ರಿಂದ ಇವು ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಇದರ ಜೊತೆಯಲ್ಲಿ ನಮ್ಮ ದೇಹವನ್ನು ಕ್ಯಾನ್ಸರ್ ಜೀವಕೋಶಗಳಿಂದ ಮುಕ್ತವಾಗಿ ಮಾಡುತ್ತೆ ಅಂತ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಅಡ್ಡ ಪರಿಣಾಮಗಳಿಲ್ಲ. ಮತ್ತು ಇವುಗಳನ್ನು ನಾವು ಪ್ರತಿನಿತ್ಯ ಬಳಕೆ ಮಾಡೋದ್ರಿಂದ ದೇಹಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಆದರೆ ಯಾವುದೋ ಒಂದು ಗಿಡಮೂಲಿಕೆಗಳು ಹೇಳ್ತಾರೆ ಕೆಲವರು, ಆ ಗಿಡಮೂಲಿಕೆಗಳನ್ನು ಬಳಸಿ ಅಂತ. ಆದರೆ ಗಿಡಮೂಲಿಕೆಗಳು ನಮಗೆ ಗೊತ್ತಿಲ್ಲ ನಾವು ಬಳಕೆ ಮಾಡಿರೋದು, ಅದರಿಂದ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಕಿಡ್ನಿ ಮತ್ತು ಲಿವರ್ಗೆ ಡ್ಯಾಮೇಜ್ ಆಗುತ್ತಾ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಇವುಗಳನ್ನು ನಾವು ಕೀಮೋ ಪ್ರಿವೆಂಟಿವ್ ಏಜೆಂಟ್ ಅಂತೀವಿ. ದಿನನಿತ್ಯ ಬಳಸುವಂಥವು ಹಣ್ಣಾಗ್ಬೋದು, ಸೊಪ್ಪಾಗ್ಬೋದು, ತರಕಾರಿಗಳಾಗಿರ್ಬೋದು, ವಿಟಮಿನ್ ಯುಕ್ತ ಪದಾರ್ಥಗಳಾಗಿರ್ಬೋದು, ಇವುಗಳನ್ನು ಕೀಮೋ ಪ್ರಿವೆಂಟಿವ್ ಏಜೆಂಟ್ ಅಂತ. ಕೀಮೋಥೆರಪಿ ಬೇರೆ. ಕೀಮೋಥೆರಪಿಯಲ್ಲಿ ರಾಸಾಯನಿಕಗಳನ್ನೇ ಕೊಡ್ತಾರೆ, ಔಷಧಿಗಳನ್ನು ಕೊಡ್ತಾರೆ, ಅದು ಕೀಮೋಥೆರಪಿ, ಅದೇ ಬೇರೆ. ಕೀಮೋ ಪ್ರಿವೆನ್ಷನ್ ಅಂದರೆ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟುವಂತಹ ಇದು ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಅಂತ ಹೇಳಬಹುದು. ಕೆಲವೊಮ್ಮೆ ಏನಾಗುತ್ತೆ, ಕ್ಯಾನ್ಸರ್ ಬಂದ ನಂತರ ನಾನು ಜ್ಯೂಸ್ ಕುಡಿದು ನಾನು ಕ್ಯಾನ್ಸರ್ನ ವಾಸಿ ಮಾಡ್ಕೊತೀನಿ, ಅಥವಾ ನಾನು ಏನೋ ಒಂದು ತರಕಾರಿ ತಿಂದು ಕ್ಯಾನ್ಸರ್ ವಾಸಿ ಮಾಡ್ಕೊತೀನಿ, ಆಗೋದಿಲ್ಲ. ಕಾರಣ ಕ್ಯಾನ್ಸರ್ ಜೀವಕೋಶಗಳು, ನಮ್ಮ ದೇಹದಲ್ಲಿ ಜೀವಕೋಶಗಳು ಪ್ರತಿ ಒಂದು ದಿನಕ್ಕೆ ಡಬಲ್ ಆಗ್ತಾ ಬರುತ್ತೆ. 24 ಗಂಟೆಗೆ 2 ಇದ್ದಂತಹ ಜೀವಕೋಶ 4 ಆಗುತ್ತೆ, 4 ಇರೋದು 8 ಆಗುತ್ತೆ. ಹಾಗಾಗಿ ಒಂದೊಂದು ದಿನ ನಾವು ಡಿಲೇ ಮಾಡ್ತಾ ಬಂದರೆ ಕ್ಯಾನ್ಸರ್ ಗೆಡ್ಡೆ ದೊಡ್ಡದಾಗ್ತಾ ಬರುತ್ತೆ, ಕ್ಯಾನ್ಸರ್ ದೇಹದಲ್ಲಿ ಸ್ಪ್ರೆಡ್ ಆಗೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ಯಾನ್ಸರ್ ಬಂದ ನಂತರ ಆಯುರ್ವೇದ ಅಥವಾ ಹೋಮಿಯೋ, ಯುನಾನಿ ಈ ಥರದ್ದು ಮನೆಮದ್ದು ಅನ್ನುವುದನ್ನು ಬಿಟ್ಟು ನೇರವಾಗಿ ಅಲೋಪತಿ ಟ್ರೀಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಬಹಳಷ್ಟು ಜನ ತಪ್ಪು ಮಾಡ್ತಾರೆ. ಕ್ಯಾನ್ಸರ್ ಬಂದ ನಂತರ ಅವ್ರು ಏನು ಮಾಡ್ತಾರೆ, ಈ ಆಯುರ್ವೇದ ಈ ಥರದಲ್ಲೆಲ್ಲ ಹೋಗಿ ಕೊನೆಯ ಹಂತಕ್ಕೆ ಅವರು ಅಲೋಪತಿ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಆವಾಗ ಅದು 4th ಸ್ಟೇಜು, ಅಂದರೆ ಇನ್ನೇನೂ ಮಾಡಲು ಸಾಧ್ಯವಿಲ್ಲದಂಥ ಸ್ಥಿತಿ ತಲುಪೋದ್ರಿಂದ ದಯವಿಟ್ಟು ಆ ಥರದ ತಪ್ಪುಗಳನ್ನು ಮಾಡಬೇಡಿ. ಆರೋಗ್ಯವಂತರು ಇದನ್ನೆಲ್ಲ ಮಾಡಿ
ಆದರೆ ಕ್ಯಾನ್ಸರಿನಾರು ಇದ್ದಂಥ ಪಕ್ಷದಲ್ಲಿ ಅಲೋಪತಿ ಟ್ರೀಟ್ಮೆಂಟಿನ ಜೊತೆಯಲ್ಲಿ ಬೇಕಾದ್ರೆ ಇದನ್ನು ನೀವು ಮಾಡಿ. ಅಲೋಪತಿ ಟ್ರೀಟ್ಮೆಂಟ್ ತಗೊತಾ ಇದ್ದೀರಾ, ನೀವು ಈ ಜ್ಯೂಸ್ಗಳನ್ನ ಕುಡಿಯೋದೇ ಆಗಲಿ, ಈ ಹಣ್ಣುಗಳು ಸೊಪ್ಪು ಅವಾಗೇನಾಗುತ್ತೆ ಅಂದರೆ ಚೆನ್ನಾಗಿ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಅಂದರೆ ಆ ಪ್ರೋಸೆಸ್, ಹೀಲಿಂಗ್ ಪ್ರೋಸೆಸ್ ಏನಿರುತ್ತೆ ವಾಸಿಯಾಗೋದು ಬೇಗ ಆಗುತ್ತೆ, ಇನ್ನು ಫಾಸ್ಟಾಗಿ ಆಗ್ತಾ ಬರುತ್ತೆ. ಆದರೆ ಇವುಗಳಿಂದ ಕಾಯಿಲೆ ವಾಸಿಯಾಗೋದು ಖಂಡಿತ ಇಲ್ಲ. ಆರೋಗ್ಯವಂತರಿಗೆ ಮುಂದಿನ ದಿನದಲ್ಲಿ ಬರದಿದ್ದ ಹಾಗೆ ಅದು ತಡೆಗಟ್ಟಬಹುದು. ಕ್ಯಾನ್ಸರ್ ಬರದಿದ್ದ ಹಾಗೆ ಮಾಡುವ ಮತ್ತೊಂದು ಬಹಳ ಪ್ರಮುಖವಾದ ಪ್ರಕ್ರಿಯೆ ಅಂತಂದರೆ ಉಪವಾಸ ಮಾಡೋದು. ನಮ್ಮ ಹಿರಿಯರು ಉಪವಾಸವನ್ನು ದೇವರ ಹೆಸರಿನಲ್ಲಿ, ಕೆಲವೊಂದು ಆಚರಣೆಗಳ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೆ. ಸಂಕಷ್ಟ ಚತುರ್ಥಿಯನ್ನು ವ್ರತ ಮಾಡಬೇಕಾದ್ರೆ ಇಡೀ ದಿನ ಉಪವಾಸ ಇರ್ತಾರೆ. ಅದೇ ರೀತಿ ಬೇಕಾದಷ್ಟು ಈಗ ಶಿವರಾತ್ರಿಯಲ್ಲಿ ಉಪವಾಸನ ಮಾಡ್ತಾರೆ, ಏಕಾದಶಿಯಲ್ಲಿ ಉಪವಾಸನ ಮಾಡ್ತಾರೆ. ಎಲ್ಲ ಧರ್ಮದವರು ಯಾವುದೋ ಒಂದು ಆಚರಣೆಯ ರೂಪದಲ್ಲಿ ಉಪವಾಸ ಮಾಡೋದು. ರಂಜಾನಲ್ಲಿ ಮುಸ್ಲಿಮರು ಉಪವಾಸ ಮಾಡೋದು, ಕ್ರಿಶ್ಚಿಯನರು ಸಹ ಉಪವಾಸ ಮಾಡುವಂತಹ ಕೆಲವೊಂದು ಅವರದೇ ಆದ ಆಚರಣೆಗಳಿದೆ. ನಮ್ಮ ಹಿಂದಿನವರು ಹಿರಿಯರು ಉಪವಾಸವನ್ನು ಧರ್ಮ ದೇವರ ಆಚರಣೆಯಲ್ಲಿ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ಕಡ್ಡಾಯವಾಗಿ ನೀನು ಅದನ್ನು ಮಾಡಬೇಕು ಅನ್ನೋ ಕಾರಣದಿಂದ. ಕಾರಣ ಏನಂತಂದರೆ ಉಪವಾಸ ಮಾಡಿದಾಗ ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆ ದೇಹದಲ್ಲಿ ನಡೆಯುತ್ತೆ. ಆಟೋಫೇಜಿ ಅನ್ನೋದು ಜೀವಕೋಶಗಳು ಏನಾದರೂ ಡ್ಯಾಮೇಜ್ ಆಗಿದ್ದಾಗ ದೇಹ ಆ ಜೀವಕೋಶಗಳನ್ನು ನಾಶ ಮಾಡುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ನಾವು ಒಂದು ದಿನ ಉಪವಾಸ ಮಾಡಿದ್ದೀವಿ ಅಂದಾಗ ನಮ್ಮ ದೇಹಕ್ಕೆ, ನಮ್ಮ ಜೀವಕೋಶಗಳಿಗೆ ಆಹಾರ ಸಿಗ್ತಾ ಇಲ್ಲ. ಅವಾಗೇನಾಗುತ್ತೆ, ದೇಹದಲ್ಲಿ ಇರುವಂತಹ ಆಹಾರವನ್ನು, ಶೇಖರಣೆಯಾಗಿರುವ ಆಹಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ. ಯಾವ ಥರ ಅಂದರೆ ಒಳ್ಳೆಯ ಜೀವಕೋಶಗಳಿಗೆ ಮಾತ್ರ ಕೊಡುತ್ತೆ. ಯಾವ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗಿದೆ, ಯಾವ ಜೀವಕೋಶಗಳು ಪ್ರಯೋಜನಕ್ಕೆ ಇಲ್ಲ, ಅದಕ್ಕೆ ಆಹಾರದ ಪೂರೈಕೆ ಕೊಡೋದಿಲ್ಲ. ಆಮೇಲೆ ಅವುಗಳನ್ನು ನಾಶ ಮಾಡಿಬಿಡುತ್ತೆ, ಅವುಗಳನ್ನು ಒಡೆದು ಬಿಡುತ್ತೆ. ಆಟೋಫೇಜಿ ಅಂತ ಕರಿತೀವಿ ನಾವು ಆ ಒಂದು ಪ್ರಕ್ರಿಯೆ. MTOR ಒಂದು ಪಾತ್ವೆ ಅಂತಿದೆ, ಆ ಪಾತ್ವೆ ಸೆನ್ಸ್ ಮಾಡುತ್ತೆ ದೇಹದಲ್ಲಿ ಎಷ್ಟು ಎನರ್ಜಿ ಇದೆ ಅಂತ. ಕಡಿಮೆ ಎನರ್ಜಿ ಇದ್ದಾಗ ಏನಾಗುತ್ತೆ, MTOR ಪಾತ್ವೆ ಶಟ್ ಡೌನ್ ಆಗುತ್ತೆ, ಆಟೋಫೇಜಿ ಅನ್ನುವ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲೇನಾಗುತ್ತೆ, ಆ ಜೀವಕೋಶಗಳನ್ನು ಒಡೆದು ಆಟೋಫೆಗೋಸೋಮ್ ಅಂತ ಇರುತ್ತೆ, ಅದನ್ನು ಒಡೆದು ನಾಶ ಮಾಡುತ್ತೆ. ಅಲ್ಲಿರುವಂತಹ ಒಳ್ಳೊಳ್ಳೆಯದನ್ನು ಪುನರ್ ರೀಸೈಕ್ಲಿಂಗ್ ಥರ ಇದು. ಈಗ ಯಾವುದೋ ನಿಮ್ಮದು ಒಂದು ಮೋಟಾರ್ ಸೈಕಲ್ಲು ಅದು ಹಾಗೆ ಇಟ್ಬಿಟ್ಟಿದ್ದೀರಾ, ಹಾಳಾಗಿದೆ, ಅದು ಇನ್ನೇನು ಪ್ರಯೋಜನಕ್ಕೆ ಬರ್ತಾಯಿಲ್ಲ. ಅದೇನು ಮಾಡ್ತೀರಾ ನೀವು, ಅದನ್ನು ಎಲ್ಲ ಭಾಗಗಳನ್ನು ಬಿಡಿಸಿ ಒಳ್ಳೆಯದನ್ನು ಪುನಃ ಬಳಕೆ ಮಾಡ್ಕೊಳ್ಳೋ ಥರ. ಹಾಗಾಗಿ ಅದು ವೇಸ್ಟ್ ಅನ್ನೋದನ್ನು ನಾವೇನು ಮಾಡ್ತಿದ್ದೀವಿ, ಪುನಃ ಬಳಕೆ ಮಾಡ್ಕೊತಾ ಇದ್ದೀವಿ, ಅದನ್ನು ನಾಶ ಮಾಡ್ತಾಯಿದ್ದೀವಿ. ಇಲ್ಲಿ ಜೀವಕೋಶನ ಒಡೆದು ಆಟೋಫೆಗೋಸೋಮಿಂದ ಅದೇನು ಮಾಡುತ್ತೆ, ಆ ಜೀವಕೋಶದಲ್ಲಿರುವ ಒಳ್ಳೆ ಅಂಶಗಳನ್ನೆಲ್ಲ ಪುನಃ ಬಳಕೆ ಮಾಡ್ಕೊಳ್ಳುತ್ತೆ. ಈ ಪ್ರೋಸೆಸ್ ನಡಿಬೇಕು ಅಂದರೆ ಉಪವಾಸ, ದೇಹಕ್ಕೆ ಎನರ್ಜಿ ಕಮ್ಮಿ ಆಗಬೇಕು, ನಾವು ಹೊರಗಡೆಯಿಂದ ಕೊಡುತ್ತಿರುವ ಸಪ್ಲಿಮೆಂಟ್ ಕಮ್ಮಿ ಆಗಬೇಕು. ಅದು ಉಪವಾಸ ಮಾಡಿದಾಗ. ನಾವು ಸದಾಕಾಲ ತಿಂತಾ ಇದ್ದರೆ ದೇಹಕ್ಕೆ ಆ ಒಂದು ಶಕ್ತಿ ಸೇರ್ತಾನೆ ಹೋಗ್ತಿದೆ, ಈ ಆಟೋಫೇಜಿ ಆ್ಯಕ್ಟಿವೇಶನ್ನೇ ಆಗೋದಿಲ್ಲ. ಹಾಗಾಗಿ ಕಾಯಿಲೆಗಳಿಂದ ನಾವು ತಪ್ಪಿಸ್ಕೋಬೇಕು, ಕ್ಯಾನ್ಸರಿಂದ ಮುಕ್ತರಾಗಬೇಕು ಅಂದರೆ ವಾರಕ್ಕೆ ಅಥವಾ 15 ದಿನಕ್ಕೆ ಒಂದು ಬಾರಿಯಾದರೂ, ಒಂದು ದಿನವಾದರೂ ಉಪವಾಸವನ್ನು ನಾವು ಮಾಡಿದಾಗ ದೇಹದಲ್ಲಿ ಎಲ್ಲ ರೀಸೆಟ್ ಆಗ್ತಾ ಬರುತ್ತೆ. 2016ರಲ್ಲಿ ಈ ಒಂದು ಆಟೋಫೇಜಿಯಿಂದ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡಬಹುದು ಎನ್ನುವ ಒಂದು ಸಂಶೋಧನೆಗೆ ನೊಬೆಲ್ ಬಹುಮಾನ ಸಹ ಸಿಕ್ಕಿದೆ. ಹಾಗಾಗಿ ಇದೊಂದು ಅದ್ಭುತವಾದ ಸಂಶೋಧನೆ. ಇದರಿಂದನೂ ಸಹ ನಾವು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡಬಹುದು. ಹಾಗಾಗಿ ಇದು ಕೀಮೋ ಪ್ರಿವೆನ್ಷನ್ ಅಂತ ನಾನೇನು ಹೇಳಿದೆ, ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಪೂರಕವಾಗಿ ಹೊರಗಡೆ ಜಂಕ್ ಆಹಾರದ ಸೇವನೆ, ಪ್ರೋಸೆಸ್ಡ್ ಫುಡ್ ಅಂತೇನು ಅದರ ಆಹಾರ ಸೇವನೆ, ಕಲರ್ ಹಾಕಿರುವಂಥ ಆಹಾರ ಸೇವನೆ, ಆಮೇಲೆ ಪ್ರಿಸರ್ವೇಟಿವ್ಗಳು ಬಳಕೆ ಮಾಡಿರುವ ಆಹಾರವನ್ನು ಬಳಕೆ ಮಾಡೋದೇ ಆಗಲಿ, ಆಮೇಲೆ ಫುಡ್ ಎಡಿಟಿವ್ ಎಜಿನೋಮೋಟೊ ಅನ್ನೋದು ಫುಡ್ ಎಡಿಟಿವ್ಸ್. ಈಗ ನೋಡಿ, ಎಲ್ಲ ಸ್ಟ್ರೀಟ್ ಚಾಟಲ್ಲಿ ಅಜಿನೋಮೋಟೋಗಳನ್ನು ಬಳಕೆ ಮಾಡ್ತಾರೆ. ಹೋಟೆಲ್ಗಳಲ್ಲಿ ಅಜಿನೋಮೋಟೊ ಇದು ನಮಗೆ ಟೇಸ್ಟನ್ನು ಕೊಡೋ ಅಂಥದ್ದು, ಅದನ್ನು ಟೇಸ್ಟ್ ಪೌಡರ್ ಅಂತ ಕರೀತಾರೆ. ಇದು ಒಂಥರ ಎಡಿಕ್ಷನ್ ಉಂಟು ಮಾಡುತ್ತೆ ಮಕ್ಕಳಿಗೆ. ಏನಕ್ಕೆ ಹೊರಗಡೆ ಆಹಾರನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂದರೆ ಎಡಿಕ್ಷನ್ ಥರ. ಈಗ ಸ್ಮೋಕಿಂಗ್ ಯಾವ ಥರ ಎಡಿಕ್ಷನ್ನು, ಇದು ಒಂದು ಸಲ ಸೇವನೆ ಮಾಡಿದಾಗ ರುಚಿ, ಅದು ಡೋಪಮೈನ್ ರಿಲೀಸ್ ಮಾಡಿಬಿಡುತ್ತೆ. ಡೋಪಮೈನ್ ರಿಲೀಸ್ ಆದಾಗ ಮಗು ಪುನಃ ಅದನ್ನೇ ಬೇಕು ಅಂತ ಕೇಳುತ್ತೆ. ಏಕೆಂದರೆ ಅದು ಸೇವನೆ ಮಾಡಿದಾಗ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ, ರಿವಾರ್ಡಿಂಗ್ ಹಾರ್ಮೋನ್, ಖುಷಿ ಕೊಡುವಂಥದ್ದು. ಹಾಗಾಗಿ ಈ ಒಂದು ಟೇಸ್ಟ್ ಪೌಡರ್ ಬಳಕೆಯನ್ನು ಕಡಿಮೆ ಮಾಡೋದರಿಂದ
ಇವೆಲ್ಲ ಮಾಡೋದ್ರಿಂದ ನಾವು ಕ್ಯಾನ್ಸರನ್ನು ಒಂದು ಹಂತಕ್ಕೆ ತಡೆಗಟ್ಬೋದು. ಇದರ ಜೊತೆಗೆ ದೇಹದ ತೂಕವನ್ನು ಸರಿಯಾಗಿ ಇಟ್ಕೋಬೇಕು. ದೈಹಿಕವಾಗಿ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಕಮ್ಮಿ ಮಾಡಿ ದೇಹದ ತೂಕವನ್ನು ಕಾಪಾಡ್ಕೊಳ್ಳೋದೇ ಆಗಲಿ, ಆಮೇಲೆ ಈಗ ನಾನು ಹೇಳಿದಂಥ ಆಹಾರಗಳನ್ನು ಸೇವನೆ ಮಾಡೋದೇ ಆಗಲಿ, ಹೆಚ್ಚು ಬ್ಯಾಲೆನ್ಸ್ಡ್ ಡಯೆಟ್, ಅದನ್ನು ಕರೆದಿರುವಂಥ ಆಹಾರ ಆಗ್ಬೋದು ಅಥವಾ ಬಾರ್ಬಿಕ್ಯೂಗಳಾಗಿರ್ಬೋದು ಅಥವಾ ಜಂಕ್ ಆಹಾರಗಳು, ಇದನ್ನೆಲ್ಲ ಆದಷ್ಟು ನಾವು ಕಡಿಮೆ ಮಾಡ್ತಾ ಬಂದರೆ ನಾವು ಆದಷ್ಟು ಕ್ಯಾನ್ಸರಿಂದ ಮುಕ್ತರಾಗ್ಬೋದು. ಮತ್ತು ಕೆಲವೊಂದು ಕ್ಯಾನ್ಸರ್ ಹೆರಿಡಿಟಿ ಕ್ಯಾನ್ಸರ್ಗಳಿದೆ. ಅದರಲ್ಲಿ ಪ್ರಮುಖವಾಗಿ ಸ್ತನ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಕರುಳಿನ ರೆಕ್ಟಮ್ ಕ್ಯಾನ್ಸರ್ ಅಂತ ಅಂತೀವಿ. ಇವೆಲ್ಲ ಏನಾಗುತ್ತೆ ಅಂತಂದರೆ ಕೋಲೋರೆಕ್ಟಲ್ ಕ್ಯಾನ್ಸರ್. ಈ ಬಹಳಷ್ಟು ಕ್ಯಾನ್ಸರ್ಗಳು ಹೆರಿಡಿಟಿ ಅಂದರೆ ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮ್ಮ ವಂಶದಲ್ಲಿ ನಾವು ಹಿಂದಿನ ತಲೆಮಾರನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಯಾರಿಗಾದರೂ ಕ್ಯಾನ್ಸರಿಂದ ಮರಣ ಅಪ್ಪಿದಾರ, ಅಜ್ಜಿ, ಚಿಕ್ಕಮ್ಮ, ತಾಯಿ, ಈ ಥರ ರಿಲೇಟಿವ್ಸಲ್ಲಿ ಏನಾದರೂ ಮರಣವನ್ನು ಅಪ್ಪಿದರೆ ಆ ಕುಟುಂಬದವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಬೇರೆಯವ್ರಿಗೆ ಹೋಲಿಸಿದ್ರೆ. ಅಂತಹ ಕುಟುಂಬದ ಹೆಣ್ಣು ಮಕ್ಕಳು ಅವರು ಒಂದು 30 ವರ್ಷ ಕಳೆದ ನಂತರ ಕುಟುಂಬದಲ್ಲಿ ಯಾವ ರೀತಿ ಕ್ಯಾನ್ಸರ್ ಇತ್ತು ಅಂತ ನಾವು ನೋಡಬೇಕಾಗುತ್ತೆ. ಕ್ಯಾನ್ಸರ್ ಡೆತ್ ಏನಕ್ಕಾಯಿತು? ಬ್ರೆಸ್ಟ್ ಕ್ಯಾನ್ಸರಿಂದ ಡೆತ್ ಆಯಿತಾ, ಅಥವಾ ಒವೆರಿಯನ್ ಕ್ಯಾನ್ಸರಿಂದ ಮರಣ ಅಪ್ಪಿದ್ರ, ಸರ್ವಿಕ್ಸ್ ಕ್ಯಾನ್ಸರಿಂದ ಮರಣ ಅಪ್ಪಿದ್ರ? ಇದನ್ನು ತಿಳಿದುಕೊಂಡ ನಂತರ ಇದು ಒಂದು ವಾರ್ನ್ ಅವರಿಗೆ, ಆ ಹೆಣ್ಣು ಮಕ್ಕಳಿಗೆ ಬೇರೆ ಒಂದು ಕುಟುಂಬಕ್ಕೆ ಹೋಲಿಸಿದರೆ ನಿಮ್ಮ ಕುಟುಂಬದಲ್ಲಿ ಕ್ಯಾನ್ಸರ್ನಿಂದ ಮರಣ ಜಾಸ್ತಿ ಆಗಿರೋದ್ರಿಂದ ನಿಮಗೂ ಬರುವ ಸಾಧ್ಯತೆ ಇದೆ ಎನ್ನುವುದರ ಸೂಚಕ ಆಗಿರೋದ್ರಿಂದ ಅವರೇನು ಮಾಡಬೇಕು, ಅವರು ಆ್ಯನ್ಯುಯಲ್ ಮೆಡಿಕಲ್ ಚೆಕಪ್ ಅದನ್ನು ಮಾಡಿಸ್ತಾರೆ. ಏಕೆಂದರೆ ಜೀನೋಮ್ ಲೆವೆಲಲ್ಲಿ ಸ್ವಲ್ಪ ದುಬಾರಿಯಾಗಿರೋದ್ರಿಂದ ಎಲ್ಲರಿಗೂ ಅದನ್ನು ಮಾಡಿಸುವಂಥ ಅವಕಾಶ ಇಲ್ಲದೆ ಇರೋದ್ರಿಂದ 40 ವರ್ಷ ಕಳೆದ ನಂತರ ಸೆಲ್ಫ್ ಎಕ್ಸಾಮಿನೇಷನ್, ತಮ್ಮ ದೇಹದ ಬಗ್ಗೆ ಒಂದು ಅರಿವಿಟ್ಕೋಬೇಕು. ಯೂರಿನ್ನಲ್ಲಿ ಬ್ಲಡ್ ಪಾಸ್ ಆದರೆ ಅಥವಾ ವೆಯ್ಟ್ ಏನಾದರೂ ಸಡನ್ನಾಗಿ ವೆಯ್ಟ್ ಕಮ್ಮಿ ಆಗ್ತಾ ಬಂದರೆ, ಊಟ ಸೇರದಿದ್ದಂತಹ ಪಕ್ಷದಲ್ಲಿ, ಈ ಥರದ್ದು ಏನಾದರೂ ದೇಹದಲ್ಲಿ ಬದಲಾವಣೆಗಳು ಉಂಟಾದಂಥ ಸಂದರ್ಭದಲ್ಲಿ, ಅಥವಾ ದೇಹದಲ್ಲಿ ಗೆಡ್ಡೆಗಳು, ಬ್ರೆಸ್ಟಲ್ಲಿ ಏನೋ ಗೆಡ್ಡೆ ಥರ ಅನಿಸ್ತಾ ಇರ್ಬೋದು, ಅಥವಾ ಅವರಿಗೆ ಬ್ಲೀಡಿಂಗು ಜಾಸ್ತಿ ಆಗ್ತಾ ಇರ್ಬೋದು, ಮೆನ್ಸ್ಟ್ರೇಷನ್ ಆದಾಗ ಜಾಸ್ತಿ ಬ್ಲೀಡ್ ಆಗ್ತಿರ್ಬೋದು. ಆಮೇಲೆ ವೆಯ್ಟ್ ಲಾಸು, ಸಡನ್ ವೆಯ್ಟ್ ಲಾಸು, ಎಕ್ಸಸೈಸ್ ಮಾಡ್ತಿಲ್ಲ, ಡಯೆಟ್ ಮಾಡ್ತಿಲ್ಲ, ವೆಯ್ಟ್ ಲಾಸ್ ಆಗ್ತಾಯಿದೆ. ಇದರ ಜೊತೆ ಆ್ಯಪಟೈಟ್, ಆಹಾರ ಸೇವನೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಆಹಾರ ಸೇರ್ತಾ ಇಲ್ಲ, ಇದೆಲ್ಲ ಲಕ್ಷಣಗಳಿದ್ದಾಗ ತಕ್ಷಣ ವೈದ್ಯರ ಬಳಿ ಹೋಗಬೇಕು. ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು. ಎಷ್ಟು ದಿನ ಡಿಲೇ ಮಾಡ್ತೀರಿ ಅಷ್ಟು ತೊಂದರೆಗಳು ಜಾಸ್ತಿ, ಮತ್ತು ಅಷ್ಟು ಅದರಿಂದ ಕಾಯಿಲೆಯಿಂದ ಗುಣಮುಖರಾಗುವ ಒಂದು ಚಾನ್ಸು ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಅದು ಮೊದಲ ಹಂತದಲ್ಲಿದ್ದಾಗ ವಾಸಿಯಾಗೋದು ಹೆಚ್ಚು, ಎರಡನೇ ಹಂತದಲ್ಲೂ ವಾಸಿ ಮಾಡ್ಬೋದು. 3, 4ನೇ ಹಂತಕ್ಕೆ ಹೋದಾಗ ಗುಣಮುಖರಾಗುವ ಪ್ರಕ್ರಿಯೆ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ತಕ್ಷಣ ವೈದ್ಯರ ಬಳಿ ಹೋಗಬೇಕಾಗುತ್ತೆ, ತೋರಿಸ್ಕೋಬೇಕಾಗುತ್ತೆ. ಇದು ವೆಯ್ಟ್ ಕಮ್ಮಿ ಆಗೋದು, ಆ್ಯಪಟೈಟ್ ಇಲ್ಲದೆ ಇರೋದು, ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರೋಂಥದ್ದು, ಏನಾದ್ರು ಗೆಡ್ಡೆಗಳು ಅಥವಾ ನೈಟ್ ಸ್ವೆಟ್ಟು ಆಗ್ತಿರೋ ಅಂಥದ್ದು, ಗಂಟುಗಳು ಕಾಣಿಸ್ಕೊಳ್ತಿರೋ ಅಂಥದ್ದು, ಅಥವಾ ಹೆಚ್ಚು ರಕ್ತಸ್ರಾವ ಆಗ್ತಿರೋ ಅಂಥದ್ದೇ ಆಗಲಿ, ಆಮೇಲೆ ತುಂಬ ಟಯರ್ಡ್ನೆಸ್ಸು, ಈ ಥರ ಆಹಾರ ಸೇವ್ತಾ ಇಲ್ಲ, ಏನು ಆಹಾರನೂ ಹೊಟ್ಟೆ ತುಂಬಿದಂತೆ ಅನ್ನಿಸ್ತಾ ಇದೆ, ಇದೆಲ್ಲ ಇದ್ದಾಗ ವೈದ್ಯರ ಬಳಿ ಹೋಗಬೇಕು. ಕಾರಣ ಇದು ಹೆರಿಡಿಟ್ರಿ, BRCA1 BRCA2 ಮ್ಯೂಟೇಷನ್ನು ಪಾಸನ್ ಆಗುತ್ತೆ. ಅದೇ ರೀತಿ NF1 ಆಗಿರ್ಬೋದು, ಸುಮಾರು. ಆಮೇಲೆ ಕೋಲೋರೆಕ್ಟಲ್ ಕ್ಯಾನ್ಸರ್ಗಳು ಅದು ಪಾಸನ್ ಆಗಿಬಿಡುತ್ತೆ. ಮೊದಲೇ ಎಚ್ಚರಿಕೆ ತೆಗೆದುಕೊಂಡು ಮೊದಲೇ ಪ್ರೊಫಿಲ್ಯಾಕ್ಟಿಕ್ಸ್ಗಳನ್ನು ಬಳಕೆ ಮಾಡಿದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ. ಹಾಗಾಗಿ ಇದರ ಬಗ್ಗೆನೂ ಹೆಚ್ಚಿನ ಒಂದು ಅರಿವು ಜನಸಾಮಾನ್ಯರಿಗಿರಬೇಕು. ಕುಟುಂಬದಲ್ಲಿ ಏನಾದ್ರು ಇತ್ತು ಅಂತಂದರೆ ಕ್ಯಾನ್ಸರು ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಆ್ಯನ್ಯುಯಲ್ ಮೆಡಿಕಲ್ ಚೆಕಪ್ಗಳನ್ನು ಮಾಡಿಸ್ಕೊತಾ ಇರಬೇಕು. ವರ್ಷಕ್ಕೆ ಒಮ್ಮೆ ಆದರೂ ಅಥವಾ 2 ವರ್ಷಕ್ಕೆ ಒಮ್ಮೆ ಆದರೂ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ದೇಹದ ಒಳಗಡೆ ಏನಾದರೂ ಕ್ಯಾನ್ಸರ್ ಗೆಡ್ಡೆಗಳು ಇದ್ದಂಥ ಪಕ್ಷದಲ್ಲಿ ಅದನ್ನು ನಾವು ಖಂಡಿತವಾಗ್ಲೂ ಅದನ್ನು ನಾವು ನೋಡಿ ತಿಳಿದುಕೊಳ್ಬಹುದು. ಗಂಡಸರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ? ಇಲ್ಲ, ಗಂಡಸರಿಗೂ ಬ್ರೆಸ್ಟ್ ಕ್ಯಾನ್ಸರು ಬರುವ ಸಾಧ್ಯತೆ ಇದೆ. ಹೆಣ್ಮಕ್ಕಳಿಗೆ ಬಹಳ ಕಮ್ಮಿ, ತುಂಬ ರೇರ್ ಅದು ಗೈನಕೋಮ್ಯಾಸ್ಟಿಯಾ ಅಂತಾರೆ. ಕೆಲವರಿಗೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದನ್ನ ಗೈನಕೋಮ್ಯಾಸ್ಟಿಯಾ ಅಂತ ನಾವು ಕರಿತೀವಿ. ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಗಂಡಸರಿಗೂ ಬರುವಂಥದ್ದು ಸಾಧ್ಯತೆ ಇದೆ, ತುಂಬ ಕಮ್ಮಿ. ಆದರೆ ಅದು ಎಸ್ಟ್ರೋಜನ್ನು ಜಾಸ್ತಿ ಆಗಿರಬಹುದು ಅಂಥವರಿಗೆ ಬರುವ ಸಾಧ್ಯತೆ ಇರುತ್ತೆ. ಅಲ್ಲಿ ಏನಾಗುತ್ತೆ, ಟೆಸ್ಟೋಸ್ಟಿರಾನು ಎಸ್ಟ್ರಿಡಿಯಾಲ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ ಮೆದುಳಿನಲ್ಲಿ. ಅವರು ಟೆಸ್ಟಿಸಿಂದ ಬಿಡುಗಡೆಯಾಗುವ ಟೆಸ್ಟೋಸ್ಟಿರಾನು ಮೆದುಳಿಗೆ ಹೋಗಿ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಕ್ರಾಸ್ ಮಾಡಿ ಏನಾಗುತ್ತೆ ಅಂದರೆ ಅದು ಒಂದು AR ರಿಸೆಪ್ಟಾರ್, ಆ್ಯಂಡ್ರೋಜನ್ ರಿಸೆಪ್ಟಾರ್ಗಳಂತ ಇದೆ.
ಆ ನರಕೋಶಗಳ ಮೇಲೆ. ಟೆಸ್ಟೋಸ್ಟಿರಾನ್ ಅದ್ರ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅದು ಸೈಟೋಪ್ಲಾಸಮ್ಗೆ ಹೋಗುತ್ತೆ, ಜೀವಕೋಶದ ಒಳಗಡೆ ಹೋಗುತ್ತೆ. ARE ಎಸ್ಟ್ರೋಜನ್ ರೆಸೆಪ್ಟಾರ್ ಎಲಿಮೆಂಟ್ಗಳಂತ ಇದೆ. ಅದೇನು ಮಾಡುತ್ತೆ, ನ್ಯೂಕ್ಲಿಯಸ್ಸಲ್ಲಿ ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆವಾಗ ಎಸ್ಟ್ರೋಜನ್ನು ಎಸ್ಟ್ರಿಡಿಯಾಲ್ ಅಂತ ಕನ್ವರ್ಟ್ ಆಗುತ್ತೆ. ಆ್ಯರೋಮೆಟೇಸ್ ಎನ್ಸೈಮ್ ಅಂತ ಇದೆ. ಆ್ಯರೋಮೆಟೇಸ್ ಎನ್ಸೈಮ್ ಇಂದಾಗಿ ಎಸ್ಟ್ರೋಜನ್ ಎಸ್ಟ್ರಿಡಿಯಾಲ್ ಅಂತಂದರೆ ಅದು ಎಸ್ಟ್ರೋಜನ್ ಥರನೇ. ಯಾರಿಗೆ ಜಾಸ್ತಿ ಆಗುತ್ತೆ ಇದು, ಆಮೇಲೆ ಫ್ಯಾಟ್ ಸೆಲ್ಸ್ಗಳು ಜಾಸ್ತಿ ಯಾರಿಗಿರುತ್ತೆ, ಕೊಬ್ಬು ಎಲ್ಲ ಜಾಸ್ತಿ ಯಾರಿಗಿರುತ್ತೆ, ಫ್ಯಾಟ್ ಸೆಲ್ಲಿಂದ ಎಸ್ಟ್ರೋಜನ್ ಬಿಡುಗಡೆ ಆಗುತ್ತೆ. ಅದೇನಾಗುತ್ತೆ ಅದಕ್ಕೆ ನೋಡಿ, ಅವರು ಗಂಡಸೇ ಆಗಿದ್ದರೂ ಫೆಮಿನೈಸೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಕೊಬ್ಬು ದೇಹದಲ್ಲಿ ಜಾಸ್ತಿ ಆದಂಗೆ, ಫ್ಯಾಟ್ ಸೆಲ್ಸ್ ಜಾಸ್ತಿ ಆದಂಗೆ ಟೆಸ್ಟೋಸ್ಟಿರಾನ್ ಎಸ್ಟ್ರಿಡಿಯಾಲು ಜಾಸ್ತಿ ಆಗ್ಬೋದು. ಆ ನಂತರ ಫ್ಯಾಟ್ ಸೆಲ್ಲಿಂದ ಎಸ್ಟ್ರೋಜನು ಬಿಡುಗಡೆ ಆಗ್ಬೋದು. ಕೊಬ್ಬು ಜಾಸ್ತಿ ಇದ್ದಷ್ಟು ಹೆಂಗಸಿನ ಅವರ ಒಂದು ನಡವಳಿಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ, ಗಂಡಸೇ ಅವರು XY ಇರುತ್ತೆ, ಆದರೆ ಅವ್ರಿಗೂ ಸಹ ಬರುವ ಸಾಧ್ಯತೆಗಳು ಇದೆ. ಬಂದೇ ಬರುತ್ತೆ ಅಂತಲ್ಲ, ತುಂಬ ಅಪರೂಪ ಅದು. ಹೆಂಗಸರಷ್ಟು ಜಾಸ್ತಿ ಇಲ್ಲ, ಆದರೆ ಗಂಡಸರಲ್ಲೂ ಬ್ರೆಸ್ಟ್ ಕ್ಯಾನ್ಸರು ಬರುವ ಸಾಧ್ಯತೆ ಇದೆ ಹಾರ್ಮೋನಲ್ ವೇರಿಯೇಷನಿಂದಾಗಿ. ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ಪ್ರಾಸ್ಟೇಟ್ ಅನ್ನೋದು ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್. ಅದು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ನು ಟೆಸ್ಟಿಸ್ಸು ಮತ್ತು ಎಪಿಡೈಡಮಿಸ್ಸು. ಅನಂತರ ವ್ಯಾಸ್ ಡಿಫರೆನ್ಸು, ಸೆಮೈನಲ್ ವೆಸಿಕಲ್ಲು, ಪ್ರಾಸ್ಟೇಟು ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್. ಟೆಸ್ಟಿಸಿಂದ ವೀರ್ಯಾಣುಗಳು ಬಿಡುಗಡೆ ಆಗೋದು, ವೃಷಣ ಅಂತ ಕರಿತೀವಿ ಟೆಸ್ಟಿಸ್, ಅಲ್ಲಿಂದ ವೀರ್ಯಾಣುಗಳು ಬಿಡುಗಡೆ ಆಗುತ್ತೆ. ಎಪಿಡೈಡಮಿಸ್ಗೆ ಹೋಗಿ ಅಲ್ಲಿ ಮೆಚ್ಯೂರ್ ಆಗುತ್ತೆ, ಅದು ಚಲನೆಯನ್ನು ತಗಲುತ್ತೆ. ನಂತರ ವ್ಯಾಸ್ ಡಿಫರೆನ್ಸ್ ಮುಖಾಂತರ ಅದು ಒಂದು ಕಾಮನ್ ಓಪನಿಂಗ್ ಬರುತ್ತೆ. ಅಲ್ಲಿ ಪ್ರಾಸ್ಟೇಟಿಂದ ಪ್ರಾಸ್ಟೇಟ್ ಫ್ಲೂಯಿಡ್ ಆಗ್ಬೋದು, ಸೆಮೈನಲ್ ವೆಸಿಕಲಿಂದ ಫ್ಲೂಯಿಡ್ ಎಲ್ಲ ಸೇರಿ ವೀರ್ಯ ಅಂತ ಅಂತೀವಲ್ಲ ದ್ರವ, ಅದರಲ್ಲಿ ಈ ಸ್ಪರ್ಮ್ ಹೋಗುತ್ತೆ. ಇಲ್ಲಿ ಪ್ರಾಸ್ಟೇಟಲ್ಲಿ ಕ್ಯಾಲ್ಸಿಫಿಕೇಷನ್ ಆಗ್ಬೋದು. ಕೆಲವು ಸಲ ಏನಾಗುತ್ತೆ ನಮಗೆ ಗೊತ್ತಿಲ್ಲದಂತೆ ಇನ್ಫೆಕ್ಷನ್ಗಳಾಗಿರ್ಬೋದು. ಇನ್ಫೆಕ್ಷನು ಜಾಸ್ತಿ ಆದಾಗ ಗೆಡ್ಡೆಗಳಾಗ್ಬೋದು ಅದು, ಅಥವಾ ಜೀವಕೋಶಗಳಿಗೆ ಕಂಟಿನ್ಯೂಸ್ ಇರಿಟೇಷನ್ನು ಆದಂಥ ಪಕ್ಷದಲ್ಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಂಥ ಪಕ್ಷದಲ್ಲಿ ಜೀವಕೋಶಗಳಲ್ಲಿ ಮಾರ್ಪಾಡಾಗುತ್ತೆ. ಮಾರ್ಪಾಡಾದಾಗ ಅದು ಕ್ಯಾನ್ಸರ್ ಜೀವಕೋಶಗಳಾಗಿರ್ಬೋದು. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರು ಸ್ವಲ್ಪ ಜಾಸ್ತಿ ಆಗುತ್ತೆ, ಎನ್ಲಾರ್ಜ್ ಆಗಿರುತ್ತೆ. ಅನಂತರ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ, ಗಂಟುಗಳಾಗಿರುತ್ತೆ, ಟ್ಯೂಮರ್ ಇರುತ್ತೆ. ಅದು ಹಾಗೆ ಬಿಟ್ಟರೆ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರು ಜಾಸ್ತಿ. ಟೆಸ್ಟಿಕ್ಯುಲರ್ ಕ್ಯಾನ್ಸರೂ ಇದೆ. ಟೆಸ್ಟಿಸಲ್ಲಿ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗಿ ಅದು ನಂತರ ಟ್ಯೂಮರ್ ಇದ್ದಿದ್ದು ಕ್ಯಾನ್ಸರ್ ಗೆಡ್ಡೆಗಳಾಗುವ ಸಾಧ್ಯತೆಯೂ ಇದೆ. ಅಂಥ ಸಂದರ್ಭದಲ್ಲಿ ಅದನ್ನು ತೆಗೆದಾಕ್ಬಿಡ್ತಾರೆ, ಟೆಸ್ಟಿಸನ್ನು ರಿಮೂವ್ ಮಾಡಿಬಿಡ್ತಾರೆ. ಸೊ ರಿಮೂವ್ ಮಾಡಿದಾಗ ಸರ್ಜಿಕಲಿ ರಿಮೂವ್ ಮಾಡಿಬಿಡ್ತಾರೆ. ಪ್ರಾಸ್ಟೇಟನ್ನು ರಿಮೂವ್ ಮಾಡ್ಬೋದು, ಟೆಸ್ಟಿಸ್ನೂ ರಿಮೂವ್ ಮಾಡ್ಬೋದು. ಜೀವನ ಉಳಿಸ್ಬೇಕು ಅಂತಂದರೆ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ. ಕ್ಯಾನ್ಸರ್ನ ತಡೆಗಟ್ಟಬೇಕು ಅಂದರೆ ಸರ್ಜಿಕಲ್ ಏನು ತೊಂದರೆ ಇಲ್ಲ. ಟೆಸ್ಟಿಸ್ನ ತೆಗೆದಾಕೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗೋದಿಲ್ಲ. ಅದರ ಹೊರತು ಏನಂದರೆ ಟೆಸ್ಟೋಸ್ಟಿರಾನ್ ಇಲ್ಲ ಅಂದಾಗ ಅವರ ಒಂದು ಮ್ಯಾಸ್ಕ್ಯುಲಿನ್ ಕ್ಯಾರೆಕ್ಟರ್ಸ್ಗಳು ಕಡಿಮೆ ಆಗುತ್ತೆ. ಆವಾಗ ಸ್ವಲ್ಪ ಈಗ ಬ್ರೆಸ್ಟನ್ನ ಸರ್ಜಿಕಲಿ ರಿಮೂವ್ ಮಾಡ್ತಾರೆ, ಮ್ಯಾಮೆಕ್ಟಮಿ ಮಾಡ್ತಾರಲ್ಲ. ಪ್ರಾಸ್ಟೆಟೆಕ್ಟಮಿ ಅಂತಂದರೆ ಪ್ರಾಸ್ಟೇಟನ್ನು ತೆಗಿಯೋಂಥದ್ದು. ಲಂಗ್ಸಲ್ಲಿ ಒಂದು ಲಂಗನ್ನ ತೆಗೆದ್ರೆ ಇನ್ನೊಂದು ಲಂಗಿಂದ ಬದುಕ್ಬೋದು, ಕಿಡ್ನಿಲಿ ಒಂದನ್ನು ತೆಗೆದ್ರೆ ಇನ್ನೊಂದರಿಂದ ಬದುಕ್ಬೋದು. ಹಾಗಾಗಿ ಕೆಲವೊಂದು, ಆದರೆ ಹೃದಯ ಅನ್ನೋದು ತುಂಬ ಮುಖ್ಯ, ಮೆದುಳು ತುಂಬ ಮುಖ್ಯ. ಕೆಲವೊಂದು ಬಹಳ ಎಸೆನ್ಷಿಯಲು. ಈ ಟೆಸ್ಟಿಸ್ ಅನ್ನೋದು ಒಂದು ರಿಪ್ರೊಡಕ್ಷನ್ಗೆ ಬೇಕಾಗಿರುವಂಥದ್ದು. ಆದರೂ ಜೀವ ಉಳಿಬೇಕು ಅಂತಂದರೆ ಕೆಲವೊಮ್ಮೆ ಇದು ತುಂಬ ಅಪರೂಪ ಅದು, ಆದರೂ ಗೆಡ್ಡೆಗಳನ್ನೇ ತೆಗಿತಾರೆ. ತುಂಬ ಸ್ಪ್ರೆಡ್ ಆಗಿದ್ದಂಥ ಪಕ್ಷದಲ್ಲಿ ಅದನ್ನು ತೆಗೆಯಬಹುದಾದ ಸಾಧ್ಯತೆಗಳು ಇರುತ್ತೆ. ಎಲ್ಲರಿಗೂ ಅಂತಲ್ಲ. ಅದನ್ನು ಈಗ ಯೂಟ್ರಸ್ಸು ಅದನ್ನು ರಿಮೂವ್ ಮಾಡ್ತಾರೆ. ಫೆಲೋಪಿಯನ್ ಟ್ಯೂಬಲ್ಲಿ ಏನಾದ್ರು ಟ್ಯೂಮರ್ ಆಗಿದ್ರೆ ಅದನ್ನು ರಿಮೂವ್ ಮಾಡ್ತಾರೆ. ಓವರಿಗಳನ್ನು ರಿಮೂವ್ ಮಾಡ್ತಾರಲ್ಲ, ಅಲ್ಲಿ ಏನಾದ್ರು ಟ್ಯೂಮರ್ ಕ್ಯಾನ್ಸರ್ಗಳಿದ್ದರೆ ಆ ಥರ. ಕ್ಯಾನ್ಸರ್ ಮತ್ತು ವರ್ಣತಂತುಗಳು ಇವುಗಳಿಗೆ ಏನಾದರೂ ಸಂಬಂಧ ಇದೆಯಾ ಅಂದರೆ ಖಂಡಿತ ಸಂಬಂಧ ಇದೆ. ಈ ನಮ್ಮ ಮನುಷ್ಯನಲ್ಲಿ 46 ವರ್ಣತಂತುಗಳಿರುತ್ತೆ. ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರಲ್ಲೂ 46 ವರ್ಣತಂತುಗಳು. ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಸಂಖ್ಯೆಯ ವರ್ಣತಂತುಗಳು, ಆಕಾರನೂ ಬದಲಾವಣೆ ಆಗುತ್ತೆ, ಸಂಖ್ಯೆಯಲ್ಲೂ ಬದಲಾವಣೆ ಆಗುತ್ತೆ. ಚಿಂಪಾಂಜಿಗಳಲ್ಲಿ 48 ಇದೆ. ಕ್ರೋಮೋಸೋಮ್ ವರ್ಣತಂತು ಇನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಈ ವರ್ಣತಂತು ಅಥವಾ ಕ್ರೋಮೋಸೋಮ್ ನಮ್ಮ ಜೀವಕೋಶದ ಒಳಗಡೆ ಇರೋಂಥದ್ದು ಇದು. ವರ್ಣತಂತುಗಳು ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಒಂಥರ ದಾರದಂಗಿರುತ್ತೆ, ಬಣ್ಣ ತಗೊಳುತ್ತದು. ಹಾಗಾಗಿ ವರ್ಣತಂತು ಅಂದರೆ ಥ್ರೆಡ್ ಅಂತಂತೀವಲ್ಲ, ವರ್ಣತಂತುಗಳು. ಮನುಷ್ಯನಲ್ಲಿ 46 ಇರುತ್ತೆ. ತಂದೆಯಿಂದ 23 ವರ್ಣತಂತು ಬಂದಿರುತ್ತೆ, ತಾಯಿಯಿಂದ 23 ವರ್ಣತಂತು ಬಂದಿರುತ್ತೆ. ಮನುಷ್ಯನಲ್ಲಿ 46. ಪ್ರಾಣಿಗಳಲ್ಲಿ ಬೇರೆ ಬೇರೆ ಸಂಖ್ಯೆ ಇರುತ್ತೆ. ಇಲಿಗಳಲ್ಲಿ 40 ಇದೆ, ಚಿಂಪ್ಯಾನ್ಜಿಲಿ 48 ಇದೆ, ಡ್ರೋಸೋಫಿಲಾದಲ್ಲಿ 8, ಬರೀ 8. ಈ ಥರ
ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ವರ್ಣತಂತು ನಿರ್ದಿಷ್ಟ ಸಂಖ್ಯೆಯಲ್ಲಿದೆ ಮತ್ತು ನಿರ್ದಿಷ್ಟ ಆಕಾರದಲ್ಲಿದೆ. ಈ ವರ್ಣತಂತುಗಳ ಒಳಗೆ DNA ಇರೋ ಅಂಥದ್ದು. DNA ಬೇರೆ ಸಪ್ರೇಟ್ ಎಲ್ಲೂ ಇಲ್ಲ, ವರ್ಣತಂತುಗಳ ಒಳಗೆ DNA ಇರೋದು. DNA ಕೆಲವು ಭಾಗನ ನಾವು ಜೀನ್ ಅಂತೀವಿ, ಅದಕ್ಕೆ ಪ್ರಮೋಟಾರು ಅವೆಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅದು ಪ್ರತಿಕ್ರಿಯೆ ಮಾಡೋದ್ರಿಂದನೇ ಟ್ರಾನ್ಸ್ಕ್ರಿಪ್ಷನ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಅದು mRNA ಬಿಡುಗಡೆ ಮಾಡುತ್ತೆ. mRNA ಟ್ರಾನ್ಸ್ಲೇಷನ್ ಅಂತ ಪ್ರಾಸೆಸ್ಸಲ್ಲಿ ಅದು ಜೀವಕೋಶದಿಂದ ಹೊರಗೆ ಬರುತ್ತೆ. ಅಲ್ಲಿ ಅದು ಒಂದಷ್ಟು ಮಾಡಿಫಿಕೇಷನ್ ಆಗಿ ಪ್ರೋಟೀನ್ಗಳನ್ನು ಬಿಡುಗಡೆ. ಫೈನಲಿ ಎಲ್ಲ ಪ್ರೋಟೀನೇ, ಹಾರ್ಮೋನ್ಸ್ಗಳು, ಎನ್ಸೈಮ್, ದೇಹದಲ್ಲಿ ಎಲ್ಲದು ಪ್ರೋಟೀನಿಂದನೇ ನಡೆಯುವಂತಹ ಕ್ರಿಯೆಗಳು. ಸೊ ಇಲ್ಲಿ 46 ವರ್ಣತಂತು. ಈ ವರ್ಣತಂತುಗಳ ಒಂದು ಸ್ಟ್ರಕ್ಚರ್ ವೇರಿಯೇಷನ್, ಸ್ಟ್ರಕ್ಚರ್ ಅಂದರೆ ಆಕಾರದಲ್ಲಿ ಬದಲಾವಣೆ ಆದಾಗ ಕ್ಯಾನ್ಸರ್ ಉಂಟು ಮಾಡುತ್ತೆ. ಅದರಲ್ಲಿ ಮನುಷ್ಯನಲ್ಲಿ 46, ಹುಟ್ಟಿನಿಂದ 46 ಇರುತ್ತೆ. ನಾವು ಚೆನ್ನಾಗಿ ಆರೋಗ್ಯವಾಗಿರ್ತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಕ್ಯಾನ್ಸರ್ ಬಂದಾಗ ಅಂತಹ ವ್ಯಕ್ತಿಗಳಲ್ಲಿ ಕ್ಯಾರಿಯೋಟೈಪಿಂಗ್ ಅಂತ ವರ್ಣತಂತುಗಳ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಗೊತ್ತಾಗೋದು ವರ್ಣತಂತುಗಳ ಆಕಾರದಲ್ಲಿ ಬದಲಾವಣೆ. ಆಕಾರದಲ್ಲಿ ಯಾವ ರೀತಿ ಅಂತಂದರೆ ಅದರಲ್ಲಿ ಡೂಪ್ಲಿಕೇಶನ್ ಅಂತೀವಿ. ಡೂಪ್ಲಿಕೇಶನ್ ಅಂದರೆ ವರ್ಣತಂತುವಿನ ಈ 46 ವರ್ಣತಂತುದಲ್ಲಿ ಯಾವುದೋ ಒಂದಷ್ಟು ವರ್ಣತಂತುಗಳ ಒಂದು ಭಾಗ ಇದೆಯಲ್ಲ, ಅದು ಡಬಲ್ ಆಗಿಬಿಟ್ಟಿರುತ್ತೆ, ಅದೇ ಇನ್ನೊಂದು ರಿಪೀಟ್ ಆಗಿರುತ್ತೆ. ಡೂಪ್ಲಿಕೇಶನ್ ಅಂತ ಕರಿತೀವಿ, ದ್ವಿಗುಣ ಆಗೋದು. ವರ್ಣತಂತುಗಳ ಟ್ರಾನ್ಸ್ಲೊಕೇಶನ್ ಅಂತ, ಒಂದು ವರ್ಣತಂತುವಿನ ಒಂದು ಭಾಗ ಕಟ್ಟಾಗಿ ಇನ್ನೊಂದು ವರ್ಣತಂತುವಿಗೆ ಹೋಗಿ ಜಾಯಿನ್ ಆಗಿಬಿಟ್ಟಿರುತ್ತೆ, ಅದೊಂದು ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ರಾಬರ್ಟ್ಸೋನಿಯನ್ ಟ್ರಾನ್ಸ್ಲೊಕೇಶನ್. ರೆಸಿಪ್ರಿಕಲ್ ಟ್ರಾನ್ಸ್ಲೊಕೇಶನ್ ಅಂತಿದೆ. ಇದರ ಭಾಗ ಕಟ್ಟಾಗಿ ಅಲ್ಲಿಗೆ ಹೋಗಿರುತ್ತೆ, ಅದರ ಭಾಗ ಕಟ್ಟಾಗಿ ಇಲ್ಲಿಗೆ ಬಂದಿರುತ್ತೆ. ಅವಾಗೇನಾಯಿತು, ಜೀನ್ಗಳು ರೀಶಫಲ್ ಆಯಿತು. ಇಲ್ಲಿದ್ದಿದ್ದು ಅಲ್ಲಿಗೆ ಹೋಯ್ತು, ಅಲ್ಲಿದ್ದಿದ್ದು ಇಲ್ಲಿಗೆ ಬಂತು. ಕೆಲಸ ಮಾಡೋದು ಬೇರೆ ಆಯಿತು. ಇಲ್ಲಿದ್ದಾಗ ಅದೊಂದು ಕೆಲಸ ಮಾಡ್ತಾ ಇರುತ್ತೆ, ಅಲ್ಲೋದಾಗ ಬೇರೆ ಕೆಲಸ ಮಾಡುತ್ತೆ. ಅಂದರೆ ಬೇಡದ ಪ್ರೋಟೀನ್ಗಳನ್ನು ಜಾಸ್ತಿ ಬಿಡುಗಡೆ ಮಾಡ್ತಾಯಿದೆ, ನಮ್ಮ ದೇಹಕ್ಕೆ ಬೇಕಾಗಿಲ್ಲ ಅದು ಜಾಸ್ತಿ ಬಿಡುಗಡೆ ಮಾಡ್ತಿರೋದ್ರಿಂದ ಜೀವಕೋಶ ಜಾಸ್ತಿ ಬೆಳವಣಿಗೆ ಆಗ್ತಿದೆ, ಡಿವೈಡ್ ಆಗ್ತಾಯಿದೆ. ಹಾಗಾಗಿ ಟ್ರಾನ್ಸ್ಲೊಕೇಶನ್. ಇನ್ವರ್ಷನ್ ಅಂದರೆ ಆ ವರ್ಣತಂತು ಇದೆಯಲ್ಲ, ಫ್ಲಿಪ್ ಆಗಿಬಿಡುತ್ತೆ, ಉಲ್ಟಾ ಆಗಿಬಿಡುತ್ತೆ. ಉಲ್ಟಾ ಆದಾಗ ಅರೇಂಜ್ಮೆಂಟು ಬೇರೆ ಆಗುತ್ತೆ. ಜೀವಕೋಶಗಳಲ್ಲಿ ಆ ಜೀನ್ ಅರೇಂಜ್ಮೆಂಟು ಬೇರೆ ಆಗೋದ್ರಿಂದ ಅದನ್ನು ಕ್ಯಾನ್ಸರ್ ಉಂಟು ಮಾಡೋ ಅಂಥದ್ದು. ಈ ರೀತಿ ಡುಪ್ಲಿಕೇಶನ್, ಇನ್ವರ್ಷನ್, ಟ್ರಾನ್ಸ್ಲೊಕೇಶನ್ ಇವೆಲ್ಲ ಇದೆಯಲ್ಲ, ಇದು ಆಕಾರದಲ್ಲಿ ಉಂಟಾಗುವ ಬದಲಾವಣೆ. ಕ್ಯಾನ್ಸರ್ ಜೀವಕೋಶದಲ್ಲಿ ಅದನ್ನು ಅವರು ಕ್ಯಾರಿಯೋಟೈಪ್ ಮುಖಾಂತರ ವರ್ಣತಂತುಗಳನ್ನು ನೋಡಿದಾಗ 46 ಬದಲು 2 ವರ್ಣತಂತು ಜಾಗದಲ್ಲಿ 3 ಇರುತ್ತೆ. ಎಲ್ಲ ವರ್ಣತಂತುಗಳು 3 ಸಂಖ್ಯೆಯಲ್ಲಿರುತ್ತೆ. ಅಂದರೆ 23 ತಂದೆಯಿಂದ ಬಂದಿರೋದು, 23 ತಾಯಿ, 46 ಇತ್ತು. ಇಲ್ಲಿ ಟ್ರಿಪ್ಲಾಯ್ಡಿ ಅಂತ ಕರಿತೀವಿ. ಅಥವಾ 4 ಜೊತೆಗಳು ಬರುತ್ತೆ. 2 ಬದಲು 3 ಅಥವಾ 2 ಬದಲು 4. ನಿಮಗೆ 100 ವರ್ಣತಂತುಗಳು, 46 ಬದಲು 106 ವರ್ಣತಂತುಗಳು ನಿಮಗೆ ಸಿಕ್ಕುತ್ತೆ. ಮಾರ್ಕರ್ ಕ್ರೋಮೋಸೋಮು, ಐಸೋ ಕ್ರೋಮೋಸೋಮು, ಆಮೇಲೆ ಬೇರೆ ಥರದ ಈ ಥರದ್ದು ನಾವು ಬೇಕಾದಷ್ಟು ವೇರಿಯೇಷನ್ಗಳನ್ನು ವರ್ಣತಂತುಗಳಲ್ಲಿ ನೋಡ್ತೀವಿ. ಟ್ರೀಟ್ಮೆಂಟ್ ಅಂತ ಶುರು ಮಾಡಿದಾಗ ನಂತರ ಇದು ನಾರ್ಮಲ್ ಆಗ್ತಾ ಬರುತ್ತೆ. ಅದನ್ನು ಫಾಲೋ ಅಪ್ಪಲ್ಲಿ ನೋಡ್ತಾರೆ ಅವರು. ವ್ಯಕ್ತಿ ಯಾವ ರೀತಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಅನ್ನೋದು ವರ್ಣತಂತುಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೂ ಸಹ ಗೊತ್ತಾಗುತ್ತೆ. ಮೊದಲ ಬಾರಿಗೆ ವರ್ಣತಂತುಗಳಿಗೂ ಕ್ಯಾನ್ಸರ್ಗೂ ಇರುವ ಸಂಬಂಧವನ್ನು ಮೊದಲ ಬಾರಿಗೆ ಗೊತ್ತಾಗಿದ್ದು ಕ್ರಾನಿಕ್ ಮೈಲೋಜಿನಸ್ ಲುಕಿಮಿಯಾ ಅಂಥೇಳಿ ಒಂದು ಲುಕಿಮಿಯಾ ಅಂದರೆ ರಕ್ತದ ಕ್ಯಾನ್ಸರಲ್ಲಿ ಗೊತ್ತಾಯಿತು. 9ನೇ ವರ್ಣತಂತು 22ನೇ ವರ್ಣತಂತು 9ನೇ ವರ್ಣತಂತು ಜೊತೆ ಜೋಡಣೆ ಆದಾಗ ಅದನ್ನು ಫಿಲಿಡೆಲ್ಫಿಯಾ ಕ್ರೋಮೋಸೋಮ್ ಅಂತ ಕರೆದ್ರು. ಫಿಲಿಡೆಲ್ಫಿಯಾ ಕ್ರೋಮೋಸೋಮು ಲುಕಿಮಿಯಾ, ಯಾವುದು ಲುಕಿಮಿಯಾ ಅಂತಂದರೆ ರಕ್ತದ ಕ್ಯಾನ್ಸರ್ ಅಂತೀವಿ. ಕ್ರೋನಿಕ್ ಮೈಲೋಜಿನಸ್ ಲುಕಿಮಿಯಾ, ಅಕ್ಯೂಟ್ ಮೈಲೋಜಿನಸ್ ಲುಕಿಮಿಯಾ ಅಂತೆಲ್ಲ ಬೇರೆ ಥರದ ರಕ್ತದ ಒಂದು ಕ್ಯಾನ್ಸರ್ಗಳಿದೆ. ಇಂತಹ ವ್ಯಕ್ತಿಗಳಲ್ಲಿ ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು. ಮಾರ್ಕರ್ ಕ್ರೋಮೋಸೋಮ್ ಅಂತ ಅದನ್ನು ಅವ್ರು ಹೇಳಿದ್ರು. ಯಾವ ವ್ಯಕ್ತಿಗೆ ಫಿಲಿಡೆಲ್ಫಿಯಾ ಕ್ರೋಮೋಸೋಮ್ ಇದೆ ಅವನಿಗೆ ಲುಕಿಮಿಯಾ ಕಾಯಿಲೆ ಇದೆ ಅಂತ ಗೊತ್ತಾಗೋಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ರೋಗಿಗಳ ಒಂದು ಬಯಾಪ್ಸಿ ಮಾಡ್ತಾರೆ. ಅದು ಎಲ್ಲಿ ಟ್ಯೂಮರ್ ಇದೆ ಅದನ್ನು ತಗೊಂತಾರೆ. ಅದರ ಹಿಸ್ಟೋಪೆಥಾಲಜಿ ಅಬ್ಸರ್ವೇಷನ್ ಮಾಡ್ತಾರೆ. ಅದೇ ರೀತಿ ರಕ್ತವನ್ನು ಪಡೆದು ಕ್ರೋಮೋಸೋಮ್ಗಳನ್ನು ತಯಾರು ಮಾಡಿ ಕ್ರೋಮೋಸೋಮ್ನ ಅಬ್ಸರ್ವ್ ಮಾಡ್ತಾರೆ. DNA ಐಸೋಲೇಟ್ ಮಾಡಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮಾಡ್ತಾರೆ. ಈ ರೀತಿ ಒಂದು ರಿಪೋರ್ಟ್ ಅಂತ ಸಿಕ್ಕುತ್ತೆ ನೋಡಿ. ಆ ರಿಪೋರ್ಟಲ್ಲಿ ವರ್ಣತಂತುಗಳ ಪರೀಕ್ಷೆ, DNA ಪರೀಕ್ಷೆ, ಹಾರ್ಮೋನುಗಳ ಪರೀಕ್ಷೆ, ಇದರ ಜೊತೆಯಲ್ಲಿ ಹಿಸ್ಟೋಪೆಥಾಲಜಿ ಪರೀಕ್ಷೆಗಳ ಒಟ್ಟು ಫಲಿತಾಂಶದ ಆಧಾರದ ಮೇಲೆ ಆ ವ್ಯಕ್ತಿಗೆ ಕ್ಯಾನ್ಸರ್ ಇದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ. ಅದೇ ರೀತಿ 22ನೇ ವರ್ಣತಂತು 9 ಮೇಲೋಗಿ ಜಾಯಿನ್ ಆಯ್ತದು, ಜೋಡಣೆ ಆಯಿತು, ಫಿಲಿಡೆಲ್ಫಿಯಾ ಕ್ರೋಮೋಸೋಮ್ ಅಂತ.
ಅದು ಸಹ ಕ್ಯಾನ್ಸರ್. ಅದೇ ರೀತಿ ವಿಲಿಮ್ಸ್ ಟ್ಯೂಮರ್ ಅಂತ ಇದೆ, 8 ಮತ್ತು 14ನೇ ವರ್ಣತಂತುಗಳ ಜೋಡಣೆ ವಿಲಿಮ್ಸ್ ಟ್ಯೂಮರ್ ಅಂತ ಕರಿತೀವಿ. ಈ ರೀತಿ ಕೆಲವೊಂದು ವರ್ಣತಂತುಗಳ ಗುಂಪು ಇನ್ನೊಂದು ವರ್ಣತಂತುಗಳ ಜೊತೆ ಜಾಯಿನ್ ಆಗೋದ್ರಿಂದ ಅದರಿಂದನೂ ಸಹ ಕ್ಯಾನ್ಸರ್ ಉಂಟಾಗುತ್ತೆ. ಕ್ಯಾನ್ಸರ್ ಅಂದರೆ ಕ್ರೋಮೋಸೋಮ್ಗಳ ಒಂದು ನಂಬರ್ ಜಾಸ್ತಿ ಆಗ್ತಾ ಬರುತ್ತೆ, ಅದರ ಆಕಾರದಲ್ಲಿ ವ್ಯತ್ಯಾಸ ಆಗುತ್ತೆ, ಒಟ್ಟಾರೆ ಇದು ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ವಿಜ್ಞಾನಿಗಳು ಬಹಳ ಹಿಂದೆನೇ ನೋಡಿದ್ರು. ಇದಕ್ಕೆ ಕಾರಣ ಯಾವ ವ್ಯಕ್ತಿ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾನೆ ಅವನಲ್ಲಿ ವರ್ಣತಂತುಗಳ ವ್ಯತ್ಯಾಸಗಳು ಉಂಟಾಗುತ್ತೆ ಅಂತ. ಇದನ್ನು ಗ್ರಾಸ್ಹಾಪರ್ ಅಂತ ನೀವು ಮಿಡತೆ ಅಂತ ಕೇಳಿರಬಹುದು. ಗ್ರಾಸ್ಹಾಪರ್ ಇದರ ಮೇಲೆ ಬಹಳಷ್ಟು ಪ್ರಯೋಗಗಳನ್ನು ಮಾಡಿ ನೋಡಿದ್ದಾರೆ. ಗ್ರಾಸ್ಹಾಪರ್ದು ಅದರದ ಒಂದು ಟೆಸ್ಟಿಸ್ ಏನಿದೆ, ಗ್ರಾಸ್ಹಾಪರ್ ಇದೆಯಲ್ಲ ಹುಳ, ಅದು ಮಿಡತೆ ಅಂತ ಕುದುರೆ ಹುಳ ಅಂತಾರೆ. ಅದನ್ನು ಏನು ಮಾಡಿದ್ದಾರೆ, ರೇಡಿಯೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ರೇಡಿಯೇಷನ್ ಕೊಟ್ಟು ಆ ನಂತರ ಅದನ್ನು ಕಟ್ ಮಾಡಿ ಅದರ ಟೆಸ್ಟಿಸ್ನ ತೆಗೆದು ಆ ಟೆಸ್ಟಿಸಿಂದ ಕ್ರೋಮೋಸೋಮ್ಗಳನ್ನು ತಯಾರು ಮಾಡಿ ಅದನ್ನು ನೋಡಿದಾಗ ಆಶ್ಚರ್ಯ ಆಗಿದೆ. ಅಲ್ಲಿ ಕ್ರೋಮೋಸೋಮಲ್ಲಿ ಎಲ್ಲ ಥರದ ವಿಚಿತ್ರಗಳು ಏನಂತಂದರೆ, ಕ್ರೋಮೋಸೋಮಲ್ಲಿ ಟ್ರಾನ್ಸ್ಲೊಕೇಶನ್ಗಳಾಗಿದೆ, ಆಕಾರದಲ್ಲಿ ವ್ಯತ್ಯಾಸ ಆಗಿದೆ, ಆಮೇಲೆ ಜೀವಕೋಶಗಳ ಒಂದು ಡಿವಿಷನ್ ಏನಿದೆ ಅದರಲ್ಲಿ ವ್ಯತ್ಯಾಸ ಆಗಿದೆ, ಅನಾಫೇಸ್ ಲ್ಯಾಗ್ ಅಂತ, ಫ್ರ್ಯಾಗ್ಮೆಂಟೇಷನ್ನು, ಏನೇನೋ ಡೈಮೆಗಲೋಸ್ಪರ್ಮ್ಯಾಟಿಡ್, ಈ ಥರ ವಿಚಿತ್ರವಾಗಿ ಏನಂದರೆ ನಾರ್ಮಲ್ಗಿನ್ನ ಬೇರೆ ಬೇರೆ ಥರದ ವಿಚಿತ್ರಗಳನ್ನು ಅವ್ರು ನೋಡಿದಾಗ ಗೊತ್ತಾಗಿದೆ. ಈ ಥರ ರೇಡಿಯೇಷನ್ನ ಮನುಷ್ಯನಿಗೆ ಕೊಟ್ಟಾಗ ಅವನ ಜೀವಕೋಶಗಳಲ್ಲಿರುವ ವರ್ಣತಂತುಗಳಲ್ಲಿ ಅಥವಾ ಕ್ರೋಮೋಸೋಮಲ್ಲಿ ಬದಲಾವಣೆಗಳಾಗುತ್ತೆ ಅಂತ. ನಂತರ ಇಲಿಗಳ ಮೇಲೆ ಪ್ರಯೋಗ ಮಾಡಿ ನೋಡಿದ್ದಾರೆ. ಅಲ್ಲೂ ಅದೇ ಥರ ನಮಗೆ ಬೇರೆ ಬೇರೆ ಥರದ ಕ್ರೋಮೋಸೋಮಲ್ ಎಬರೇಷನ್ ಅಂತ ಕರಿತೀವಿ, ಅದಾಗಿದೆ. ಪ್ಲ್ಯಾಂಟ್ಸ್ಗಳಲ್ಲಿ ಅದರಲ್ಲಿ ಮೇಜು ಜೋಳದಲ್ಲಿ ಈ ರೇಡಿಯೇಷನ್ ಕೊಟ್ಟು ಜೋಳದ ಗಿಡಗಳಿಗೆ ಅದನ್ನು ಪರೀಕ್ಷೆ ಮಾಡಿದಾಗ ಅಲ್ಲಿ ಆ ಗಿಡದ ವರ್ಣತಂತುಗಳಲ್ಲೂ ಸಹ ಬದಲಾವಣೆಗಳು. ಈ ರೀತಿ ಎಲ್ಲ ಜೀವಿಗಳದು ಗಿಡ ಆಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಯಾವುದೇ ಜೀವಿಗೆ ಈ ಒಂದು ನಾವು ರೇಡಿಯೇಷನ್, ಅದು ಗಾಮಾ ರೇಡಿಯೇಷನ್ ಆಗ್ಬೋದು, ಅಲ್ಟ್ರಾವೈಲೆಂಟ್ ರೇಡಿಯೇಷನ್ ಆಗ್ಬೋದು, ಎಕ್ಸ್ರೇಗಳಾಗಿರ್ಬೋದು, ಈ ಥರದ್ದು ಸಾಮಾನ್ಯವಾಗಿ ಗಾಮಾ ರೇಡಿಯೇಷನ್ನೇ ಕೊಡ್ತಾರೆ. ಕೊಟ್ಟಾಗ ವರ್ಣತಂತುಗಳಲ್ಲಿ ವ್ಯತ್ಯಾಸ ಉಂಟಾಗಿದೆ, ಆಕಾರದಲ್ಲಿ ಮತ್ತು ಅದರ ಒಂದು ನಂಬರಲ್ಲಿ ಸಂಖ್ಯೆ ಮತ್ತು ಆಕಾರದ ವ್ಯತ್ಯಾಸ ಕ್ಯಾನ್ಸರ್ ಉಂಟು ಮಾಡುತ್ತೆ ಅನ್ನೋದು ಬಹಳ ಹಿಂದೆನೇ ಪ್ರೂವ್ ಆಯಿತು. ನಂತರ ಅವ್ರಿಗೆ ಗೊತ್ತಾಯಿತು ಈ ಒಂದು ಟ್ರಾನ್ಸ್ಲೊಕೇಶನ್ನು ಏನಾಗುತ್ತೆ ಅಂದರೆ ಮುಂದಿನ ಹಂತದಲ್ಲಿ ಜೀನ್ಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ. ಜೀನ್ಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಅದು ಮಾಡುವ ಕೆಲಸದಲ್ಲಿ ವ್ಯತ್ಯಾಸ ಆಗಿರೋ ಕಾರಣ ಆ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ, ಆ ವ್ಯಕ್ತಿ ಕ್ಯಾನ್ಸರ್ಗೆ ತುತ್ತಾಗಿದ್ದಾನೆ. ಕ್ರೋನಿಕ್ ಮೈಲೋಜಿನಸ್ ಲುಕಿಮಿಯಾದಲ್ಲಿ ಇದನ್ನು ಅದ್ಭುತವಾಗಿ ಈ ಸಂಶೋಧನೆಯನ್ನು ಮಾಡಿ ಅವರು ಜಗತ್ತಿಗೆ ಮೊದಲ ಬಾರಿಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಫಿಲಿಡೆಲ್ಫಿಯಾ ಎನ್ನುವ ನಗರದಲ್ಲಿ ಇದು ನಡೆದಿದ್ದು. ಅದಕ್ಕೋಸ್ಕರ ಇಂದಿಗೂ ಆ 9/22 ಟ್ರಾನ್ಸ್ಲೊಕೇಶನ್ಗೆ ಫಿಲಿಡೆಲ್ಫಿಯಾ ಕ್ರೋಮೋಸೋಮ್ ಅಂತ ಹೆಸರು ಕೊಟ್ಟಿದ್ದಾರೆ. ಅದನ್ನು ಗುರುತಿಸ್ತಾರೆ. ನೋಡಿದ ತಕ್ಷಣ ಇದು ಫಿಲಿಡೆಲ್ಫಿಯಾ ಕ್ರೋಮೋಸೋಮ್ ಅಂದರೆ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.